12ನೇ ಶತಮಾನಕ್ಕೆ ಬಂದಾಗ ಲಕ್ಷದ ಮೇಲೆ 96,000 ಶರಣರು ನಮ್ಮ ಕಲ್ಯಾಣದಲ್ಲಿ ವಾಸವಾಗಿದ್ದರು 12ನೇ ಶತಮಾನದಲ್ಲಿ. ಅದು ಸುಮಾರು 36 ವರ್ಷಗಳ ಬಹಳ ದೊಡ್ಡ ಇತಿಹಾಸ. ಅದಕ್ಕೆ ಯಾವಾಗ್ಲೂ ಹೇಳ್ತಾರೆ ನೋಡ್ರಿ, ಇತಿಹಾಸ ಮರುಕಳಿಸುತ್ತದೆ ಅಂತ. ಒಂದ್ ಹಿಸ್ಟ್ರಿ ಇದೆ ನೋಡ್ರಿ, ಅದು ಮತ್ತೆ ಮತ್ತೆ ರಿಪೀಟ್ ಆಗುತ್ತೆ ಯಾವುದೋ ಒಂದ್ರ ಮೂಲಕ. ಇವತ್ತು ನಾವು ಬೀದರ್ಲಿಂದ ನೋಡ್ಬೋದಲ್ಲ, ಸಂಗೀತ ಕ್ಷೇತ್ರದಲ್ಲಿ ಶಿವಾನಿ ಅನ್ನೋ ಹುಡುಗಿ ಇವತ್ ಫಸ್ಟ್ ದಲ್ಲಿ ಆಕಿ ಬಂದಿದ್ದಾಳೆ ಸರಿಗಮಪದಲ್ಲಿ. ಆಮೇಲೆ ಮೊನ್ನೆ ಒಂದು ನಮ್ಮ ಹಿರೇಮಠ್ ಸಂಸ್ಥಾನದ ಒಂದು ಹುಡುಗಿನೂ ಸಮೇತ ದೊಡ್ಡ ವೇದಿಕೆಯನ್ನ ಹತ್ತಿದ್ದಾಳೆ. ಹಾಗಾಗಿ ಈಗೀಗ ನಮ್ಗೆ ಅನಿಸ್ತಾ ಇರುವಂತದ್ದೇನು ಅಂದ್ರೆ ನಮ್ಮ ಬೀದರ್ನವರು ಒಳ್ಳೆ ಸಮಯ ಬಂದಿದೆ ಅಂತ ಹೇಳಿ. ಹಾಗಾಗಿ ನನ್ನ ಬೀದರ್ನ ವತಿಯಿಂದ ತಮ್ಮ ಎಲ್ಲರಿಗೂ ಸಮೇತ ನಾಡಿನ ಸಮಸ್ತ ಎಲ್ಲರಿಗೂ ಮತ್ತೊಂದು ಸಲ ನಾನು ಶರಣಾರ್ಥಿಯನ್ನ ಹೇಳ್ತಾ, ಪ್ರತಿಯೊಬ್ಬರಿಗೂ ಸಮೇತ ಹೇಳೋದು ಏನು ಅಂದ್ರ, ಯಾವಾಗ್ಲೂ ನಾವು ಪ್ರಯತ್ನಶೀಲರಾದಾಗ ಮಾತ್ರ ಫಲಿತಾಂಶ ಇದೆ ನೋಡ್ರಿ, ಅದು ಬಂದೇ ಬರುತ್ತೆ. ನಾವ್ ಯಾವತ್ತು ಕೋಶಿಶ್ ಮಾಡೋದ್ ಬಿಟ್ಟು ಹಾಕ್ತಿವಿ ನೋಡ್ರಿ, ನಮ್ಮ ಫಲಿತಾಂಶ ಇದೆ ನೋಡ್ರಿ, ಅದು ಆಟೋಮೆಟಿಕ್ ಏನಾಗುತ್ತೆ ಅಂದ್ರೆ ಕಡಿಮೆ ಆಗುತ್ತಾ ಬರುತ್ತೆ. ಸೊ ಹಾಗಾಗಿ ಯಾವಾಗ್ಲೂ ನೀವೆಲ್ಲರೂ ಪ್ರಯತ್ನಶೀಲರಾಗ್ರಿ ಅಂತ ಹೇಳ್ತಾ, ಸೊ ಇದೀಗ ಪ್ರತಿಯೊಬ್ಬರಿಗೆ ಕೇಳೋದೇನು ಅಂದ್ರೆ, ಡೈರಿ ಮತ್ತು ಪೆನ್ ಅನ್ನ ನನ್ಗೆ ತೋರಿಸ್ಬೇಕಿಂಗ್. ನನ್ಗೆ ಸ್ಟೂಡೆಂಟ್ಸ್ ಗಳ ಅವಶ್ಯಕತೆ ಇದೆ. ಅಂದ್ರೆ ನೀವು ಕಲಿಯೋದಕ್ಕೆ ರೆಡಿ ಆಗ್ಬೇಕು. ನೀವು ಕಲ್ತಾಗ ಮಾತ್ರ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಅದು ಆಕ್ಟಿವ್ ಆಗುತ್ತೆ, ಎನರ್ಜೆಟಿಕ್ ಆಗುತ್ತೆ, ಮತ್ತೆ ಹೀಲ್ ಆಗುತ್ತೆ. ನೀವು ಡೈರಿ ಇಲ್ಲ, ಪೆನ್ ಇಲ್ಲ, ಗಾಳೆಗೆ ಕುಂತೀರಿ, ಗಾಳೆಗೆ ನಡೆದಿರಿ, ಎಲ್ಲೆಲ್ಲೋ ಜರ್ನಿ ಮಾಡ್ತಾ ಇದ್ದೀರಿ ಅಂದ್ರೆ ನಿಮ್ಗೆ ಅದು ಹೋಗೋದಿಲ್ಲ ಮೈಂಡ್ ಅಲ್ಲಿ. ಸೊ ಹಾಗಾಗಿ ಯಾರ ಹತ್ರ ಡೈರಿ ಮತ್ತು ಪೆನ್ ಇದೆ ಅವ್ರೆಲ್ಲರೂ ಒಂದ್ಸಲ ನನ್ಗೆ ಡನ್ ಅಂತ ಟೈಪ್ ಮಾಡ್ರಿ. ನನ್ಗೆ ಗೊತ್ತಾಗ್ಬೇಕಲ್ಲ ನಿಮ್ ಹತ್ರ ಇಟ್ಕೊಂಡ್ ಕುಂತೀರಿ ಅಂತ. ಹತೇರಿಲ್ದೇನೆ ಯುದ್ಧಕ್ಕೆ ಹೋದ್ರೆ ಏನಾಗುತ್ತೆ ಹೇಳ್ರಿ? ನಿಮ್ ಹತ್ರ ಏನು ಇಲ್ಲ, ಹತೇರಿಲ್ಲ, ಬಂದೂಕಿಲ್ಲ, ಏನಿಲ್ಲ, ಸುಮ್ನೆ ಹೋಗಿರಿ ಯುದ್ಧಕ್ಕೆ, ಪಾಕಿಸ್ತಾನ್ ಬಾರ್ಡರ್ಗೆ ಹೋಗಿರಿ. ನೀವು ಕರೆ ಗೆದ್ದು ಬರ್ತೀರಿ, ನೋ ಯಾರೋ ಹಿಡಿದು ಅಲ್ಲೇ ನಿಮ್ಗೆ ತೆಗೆದು ಬಿಡ್ತಾರೆ. ಸೇಮ್ ಅದೇ ರೀತಿ ಈ ಟ್ರೈನಿಂಗ್ ಇಂಡಸ್ಟ್ರಿ ಏನ್ ಹೇಳುತ್ತೆ ಅಂದ್ರೆ, ನಮ್ಮ ಹತಿಯಾರ್ ಯಾವ್ದಾದ್ರು ಇದ್ರೆ ಡೈರಿ ಮತ್ತು ಪೆನ್ ಇದೆ, ಅದು ಲೈಫ್ ಟೈಮ್ ನಮ್ಗೆ ಸಪೋರ್ಟ್ ಮಾಡುತ್ತೆ. ಅದಾದ್ಮೇಲೆ ಯಾಕೆ ನಾವು ಡೈರಿ ಮತ್ತು ಪೆನ್ ಅನ್ನ ಮೇಂಟೈನ್ ಮಾಡ್ಬೇಕು ಅಂದ್ರೆ, ನಮ್ಗೆ ನೆನಪಿನ ಶಕ್ತಿ ಹೆಚ್ಚಾಗೋದಕ್ಕೆ ಇದು ಸಪೋರ್ಟ್ ಮಾಡುತ್ತೆ ಒಂದು. ಎರಡನೇದು, ನಮ್ಮ ಮನಸ್ಸಿಗೆ ಚಂಚಲ ಮಾಡೋದಕ್ಕೆ ಬಿಡೋದಿಲ್ಲ. ಡೈರಿ ಪೆನ್ ನೋಟ್ಸ್ ಮಾಡ್ತಾ ಹೋಗ್ತೀವಲ್ಲ, ಸಮಯ ಹೋಗಿದ್ದು ಗೊತ್ತಾಗೋದಿಲ್ಲ. ಮತ್ತೆ ಯಾವ್ದು ನೋಟ್ಸ್ ಮಾಡ್ಬೇಕಂದ್ರೆ ಯಾವ್ದು ನಿಮ್ಗೆ ಮಹತ್ವದ ಅನಿಸುತ್ತೆ, ಯಾವ್ದು ನನ್ನ ಜೀವನಕ್ಕೆ ಅದು ಬೇಕು ಅಂತ ಅನಿಸುತ್ತೆ ನೋಡ್ರಿ, ಅದನ್ನ ದಯವಿಟ್ಟು ನೀವೆಲ್ಲರೂ ಮೆನ್ಷನ್ ಮಾಡ್ತೀರಿ ಅಂತ ಹೇಳ್ತಾ, ಎಸ್. ಸೊ 1-2 ನಿಮಿಷ ನಾನು ನನ್ನ ಪರಿಚಯವನ್ನ ಹೇಳ್ತೀನಿ. ಫಸ್ಟ್ ಟೈಮ್ ಯಾರ್ಯಾರು ಜಾಯಿನ್ ಆಗಿದ್ರಿ? ಫಸ್ಟ್ ಟೈಮ್ ಅವ್ರೆಲ್ಲರೂ ಒಂದ್ಸಲ ಎಫ್ ಅಂತ ಟೈಪ್ ಮಾಡ್ರಿ. ಫಸ್ಟ್ ಇವತ್ತೇ ಜಾಯಿನ್ ಆಗಿದ್ರಿ, ಅಥವಾ ಫೇಸ್ಬುಕ್ ಆಡ್ಲಿಂದ ಬಂದಿರ್ಬೋದು, ಯೂಟ್ಯೂಬ್ ಲಿಂದ ಬಂದಿರ್ತೀರಿ, ಇನ್ಸ್ಟಾಲಿಂದ ಬಂದಿರ್ತೀರಿ, ಬೇರೆ ಬೇರೆ ಕಡೆಯಿಂದ ಬಂದಿರ್ತೀರಿ. ಸಮೀರ್ ಸರ್ ಇವತ್ತೇ ಬಂದಿರ್, ನಾನು ಇವತ್ತೇ ನೋಡಿದ್ ನಿಮ್ಗೆ. ಫಸ್ಟ್ ಟೈಮ್ ಬಂದವ್ರು ಒಂದ್ಸಲ ಎಫ್ ಅಂತ ಹಾಕ್ರಿ. ಶಿವ ವಿಷ್ಣು ಅವ್ರು ಬಂದಿದ್ದಾರೆ, ದೇವೇಂದ್ರ ಅವರು, ಮಹೇಶ್ ಕುಮಾರ್ ಅವರು, ಸಾಕಷ್ಟು ಜನ, ಸುಧಾ ಅವರು, ಎಸ್. ಬಲ್ವಂತ್ ಸರ್ ಸೆಕೆಂಡ್ ಟೈಮ್ ಬಂದಿರಿ, ರಮೇಶ್ ಸರ್ ಫಸ್ಟ್ ಟೈಮ್ ಬಂದಿದ್ದಾರೆ, ಎಸ್. ಫಸ್ಟ್ ಟೈಮ್ ಬಂದವರೆಲ್ಲ ಒಂದ್ಸಲ ಎಫ್ ಅಂತ ಟೈಪ್ ಮಾಡ್ರಿ, ಎಸ್. ಸೊ ಫಸ್ಟ್ ಟೈಮ್ ಬಂದವ್ರಿಗೆ ಒಂದು ಸೂಚನೆ ಏನು ಅಂದ್ರೆ, ನನ್ನ ಭಾಷೆಯಲ್ಲಿ ಚೂರು ನಿಮ್ಗೆ ವ್ಯತ್ಯಾಸ ಅನಿಸ್ಬೋದು. ಯಾಕಂದ್ರೆ ನಿಮ್ಮ ಏರಿಯಾದಲ್ಲಿ ಆಡೋ ಭಾಷೆನೇ ಬೇರೆ, ನಾನು ಹೇಳೋದೇ ಬೇರೆ ಆಗಿರುತ್ತೆ. ಕೆಲವೊಂದ್ಸಲ ನಿಮ್ಗೆ ಕನ್ಫ್ಯೂಷನ್ ಆಗ್ಬೋದು. ಆದ್ರೆ ಒಂದ್ ಮಾತನ್ನ ಹೇಳ್ತೀನಿ, ನೀವು ಭಾಷೆ ಕಡೆಗೆ ಹೋಗಂಗಿಲ್ಲ, ಕೇವಲ ಭಾವದ ಕಡೆಗೆ ಹೋಗ್ಬೇಕು. ಭಾವ ಅಂದ್ರೆ ಇಮೋಷನಲಿ ನಾನು ಏನ್ ಹೇಳ್ಬೇಕಂತ ಯೋಚನೆ ಮಾಡ್ತಾ ಇದ್ದೀನಿ, ನಿಮ್ಮ ಜೀವನದಲ್ಲಿ ಯಾವ ಪರಿವರ್ತನೆಯನ್ನ ತರೋದಕ್ಕೆ ನಾನು ತಯಾರಾಗಿದ್ದೀನಿ, ಇಷ್ಟು ಮಾತ್ರ ನೀವು ಇಲ್ಲಿ ತಲೆಗಿಟ್ಕೊರಿ. ಉಳಿದಿದ್ ಯಾವ್ದು ತಲೆಯೊಳಗೆ ಇಟ್ಕೊಳ್ಳೋದು ಅಗತ್ಯ ಇಲ್ಲ ಅಂತ ಹೇಳ್ತಾ, ಸೊ ಇದೀಗ ಸ್ಟಾರ್ಟ್ ಮಾಡೋಣ. ಎಲ್ರು ಒಂದ್ಸಲ ಈ ರೀತಿ ಕೈ ಮಾಡ್ರಿ, ಒಂದ್ಸಲ ಜೋರಾಗಿ ಎಸ್ ಮಾಡ್ರಿ, ನೋಡೋಣ. ಸ್ವಲ್ಪ ಆಕ್ಟಿವ್ ಮಾಡ್ರಿ, ಎರಡು ಕೈಗಳನ್ನ ಈ ರೀತಿ ಮಾಡ್ರಿ, ಎಲ್ಲಾರು 3 ಸಲ ಮಾಡ್ರಿ. 1 2 3, ಎಸ್. ಸೊ ಎಲ್ಲರೂ ರೆಡಿ ಇದ್ದೀರಿ ಅಂತ ಹೇಳಿ ಅನ್ಕೊಂಡಿನಿ. ಸೊ ರೆಡಿ ಇರುವಂತ ಪ್ರತಿಯೊಬ್ಬರಿಗೂ ಸಮೇತ ನನ್ನದೊಂದು 2 ನಿಮಿಷದ ಪರಿಚಯವನ್ನ ಹೇಳ್ತೀನಿ. ಸ್ಕ್ರೀನ್ ಮೇಲೆ ಇದೆ ನೋಡ್ರಿ, ನಾನು ಶ್ರೀದೇವಿ ಹೂಗಾರ್ ಅಂತೇಳಿ ಕರ್ನಾಟಕದ ಮೊಟ್ಟ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್ ಆಗಿ ನಾನು ವರ್ಕ್ ಮಾಡ್ತೀನಿ. ಜೊತೆಗೆ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿನೂ ಸಮೇತ ವರ್ಕ್ ಮಾಡ್ತೀನಿ. ಸುಮಾರು 18 ಕೋರ್ಸ್ಗಳು ನಮ್ಮ ಟ್ರಸ್ಟ್ ನ ವತಿಯಿಂದ ನಾವು ನಡೆಸ್ತಾ ಇರ್ತೀವಿ. ಪ್ರತಿಯೊಂದು ಕೋರ್ಸ್ ನ ಡ್ಯೂರೇಷನ್ ಗಳು ಇರುತ್ತೆ. ಕೆಲವೊಂದು 3 ತಿಂಗಳು ಮಾಡ್ತೀವಿ, ಕೆಲವೊಂದು 1 ತಿಂಗಳು ಮಾಡ್ತೀವಿ, ಕೆಲವೊಂದು 15 ದಿವಸ ಮಾಡ್ತೀವಿ, ಕೆಲವೊಂದು 1 ವಾರದ್ದು. ಈ ರೀತಿ ಅದರದೇ ಆಗಿರುವಂತ ಡ್ಯೂರೇಷನ್ ನಲ್ಲಿ ನಾವು ವರ್ಕ್ ಮಾಡ್ತಾ ಇದೀವಿ. ಸುಮಾರು 18 ಕೋರ್ಸ್ಗಳು ನಿಮ್ಗೆ ಇಲ್ಲಿ ಸಿಗುತ್ತೆ. ಆದ್ರೆ ಆ ಕೋರ್ಸ್ ಗಳೆಲ್ಲ ಒಂದೇ ಸಲಕ್ಕೆ ನಾವು ಲಾಂಚ್ ಮಾಡೋದಿಲ್ಲ, ಅದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಇರುತ್ತೆ. ಸೊ ಹಾಗಾಗಿ ಸದ್ಯಕ್ಕೆ ನಾವು ಯಾವ್ದನ್ನ ಲಾಂಚ್ ಮಾಡ್ತಾ ಇದ್ದೀವಿ ಅಂದ್ರ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಶನ್ ಪ್ರೋಗ್ರಾಮ್ ಅನ್ನುವಂತ 3 days ನ ಆಫ್ಲೈನ್ ಕೋರ್ಸ್ ಸಲುವಾಗಿ ನೀವೆಲ್ಲರೂ ನನ್ನ ಎದುರಿಗೆ ಕುಂತೀರಿ. ಕೆಲವೊಂದು ನೀವು ಫೇಸ್ಬುಕ್ ಆಡ್ ನಲ್ಲಿ 90 days ಮೆಡಿಟೇಷನ್ ಲಿಂದನೂ ಕೆಲವರು ಬಂದಿರ್ಬೋದು, ಬಟ್ 90 days ಈಗ ಮಾಡೋದಿಲ್ಲ, ಇನ್ನೂ ಸ್ವಲ್ಪ ನಮ್ಗೆ ಅದ್ರದ್ದು ಟೈಮ್ ಬೇಕಾಗುತ್ತೆ, ರೆಡಿ ಮಾಡೋದಕ್ಕೆ ಸಮಯ ತೆಗೆದುಕೊಳ್ಳುತ್ತೆ. ಸೊ ಹಾಗಾಗಿ ಸದ್ಯಕ್ಕೆ ನಾನು ಮಾಡೋದು ಯಾವುದು, ಆಫ್ಲೈನ್ ನ ಕೋರ್ಸ್ ಸಲುವಾಗಿ ನಾನು ಇವತ್ತು ನಿಮ್ಗೆಲ್ಲರಿಗೆ ಇನ್ವೈಟ್ ಮಾಡೀನಿ ಅಂತ ಹೇಳ್ತಾ, ಇದೀಗ ಒಂದಿಷ್ಟು ವಿಚಾರಗಳಲ್ಲಿ ಏನು ಅಂದ್ರೆ, ಯಾವುದೇ ವ್ಯಕ್ತಿ ನೋಡ್ರಿ ಏನಾದ್ರೂ ಒಂದು ಹೊಸ ಕೆಲಸವನ್ನ ಅವ್ರು ಮಾಡ್ತಾ ಇದ್ದಾರೆ ಅಂದ್ರೆ, ಅಲ್ಲಿರುವಂತಹದ್ದು, ಒಂದ್ ನಿಮಿಷ
ವೇಟ್ ಒಂದ್ ನಿಮಿಷ, ಸ್ಕ್ರೀನ್ ಚೇಂಜ್ ಆಗ್ತಾ ಇದೆ. ಸ್ಕ್ರೀನ್ ಓಕೆ. ಸೊ ಯಾವುದೇ ಒಬ್ಬ ವ್ಯಕ್ತಿ ಇದ್ದ ನೋಡ್ರಿ, ಅವನ ಸಾಧನೆ ಹಿಂದೆ ಸಾವಿರಾರು ಸವಾಲುಗಳಿರುತ್ತೆ. ಒಪ್ತೀರಿ ಇಲ್ಲ ನೀವೆಲ್ಲರೂ? ಯಾವುದೇ ಒಬ್ಬ ವ್ಯಕ್ತಿ ಯಶಸ್ವಿ ಆಗಿದ್ದಾನೆ ಅಥವಾ ಸಾಧನೆ ಮಾಡಿದ್ದಾನೆ, ಆ ಸಾಧನೆ ಹಿಂದೆ ಸಾವಿರಾರು ರೀತಿಯ ಸಂಘರ್ಷಗಳು ಇರುತ್ತೆ. ಮತ್ತೆ ಯಾವ ವ್ಯಕ್ತಿ ಸಂಘರ್ಷವನ್ನ ಸತತವಾಗಿ ಮಾಡ್ತಾ ಬರ್ತಾನೆ ನೋಡ್ರಿ, ಅವನ್ ಮಾತ್ರ ಸಾಧಿಸೋದಕ್ಕೆ ಸಾಧ್ಯ ಇದೆ. ಯಾವ ದಿನ ನಿಮ್ಮ ಮೈಂಡ್ ಅಲ್ಲಿ ಸಂಘರ್ಷವನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಹೋಗ್ಬಿಡುತ್ತೆ ಅಥವಾ ಸೋತ್ ಬಿಡ್ತ್ರಿ, ನನ್ಗಾಗೋದಿಲ್ಲ ಅಂತೇಳಿ ನೆಲ ಕಚ್ಚತ್ರಿ ನೋಡ್ರಿ, ಅವತ್ ನಾವ್ ಏನ್ ಮಾಡ್ತೀವಿ ಅಂದ್ರೆ ನಿಜಕ್ಕೂ ಸೋತ್ ಬಿಡ್ತೀವಿ. ಸೊ ಹಾಗಾಗಿ ಜೀವನದಲ್ಲಿ ಯಾವಾಗ್ಲೂ ಹೋರಾಟ ಅನ್ನುವಂಥದ್ದೇನ್ ಮನಸ್ಥಿತಿ ಇದೆ ನೋಡ್ರಿ, ಅದು ನಮ್ಮ ಗೆಲುವಿಗಾಗಿನೇ ಇರುತ್ತೆ. ಸೊ ಹಾಗಾಗಿ ನನ್ನ ಜೀವನದಲ್ಲೂ ಸಮೇತ ಸಾಕಷ್ಟು ಸವಾಲುಗಳು ಬಂದು, ನಾನು ಅದನ್ನ ಕಷ್ಟ ಅಂತ ಹೇಳಿ ಪರಿಗಣನೆ ಮಾಡೋದಿಲ್ಲ, ಅದನ್ನ ಸವಾಲ್ ಅಂತ ಹೇಳಿ ತಿಳ್ಕೊಡ್ತೀನಿ. ಯಾವಾಗ್ಲೂ ನೀವು ಸಮೇತ ಡೈರಿಯಲ್ಲಿ ಮೆನ್ಷನ್ ಮಾಡ್ಕೊರಿ, ಸಂಘರ್ಷ, ಕಷ್ಟ, ಈ ಹೋರಾಟ ಇವೆಲ್ಲ ಇವೆ ನೋಡ್ರಿ, ಇವುಗಳಿಗೆ ನಾವ್ ಏನನ್ನ ಮೈಂಡ್ ಅಲ್ಲಿ ಸೆಟ್ ಮಾಡ್ಕೊಳ್ಬೇಕಂದ್ರೆ ಇದನ್ನ ಸವಾಲಾಗಿ ತಗೋಬೇಕು. ಸವಾಲಾಗಿ ತಗೊಂಡಾಗ ಏನಾಗುತ್ತೆ ಅಂದ್ರೆ ನಮಗೆ ಹೊಸತನ ಬರುವುದಕ್ಕೆ ನಮ್ಮೊಳಗ್ ಸಾಧ್ಯ ಇದೆ. ಸೊ ಹಾಗಾಗಿ ನನ್ನ ಜೀವನದಲ್ಲೂ ಸಾಕಷ್ಟು ಸವಾಲುಗಳು ಬಂದು, ಅದು ಮತ್ತೊಂದು ಏನೆಲ್ಲವೂ ಆದ ಮೇಲೂ ಸಮೇತ ನನ್ನನ್ನ ನಾನು ಗಟ್ಟಿಯಾಗಿ ನಿಲ್ಲಿಸಿ ಇವತ್ತು ನಿಮ್ಮ ಎದುರಿಗೆ ಬಂದ್ ಕುಂತೀನಿ. ಸೊ ಹಾಗಾಗಿ ನಾನು 10 ವರ್ಷದವಳಿದ್ದಾಗ, ಬಹಳ ಸಣ್ಣ ವಯಸ್ಸು, 10 ವರ್ಷದವಳಿದ್ದಾಗ ಅಚಾನಕ್ಕೆ ನಮ್ ತಾಯಿದು ಡೆತ್ ಆಯ್ತು. ಅನಿವಾರ್ಯ ಕಾರಣ, ಬೇರೆ ಬೇರೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಲಿಂದ ನಮ್ ತಾಯಿ ಡೆತ್ ಆಯ್ತು. ಅದಾದ್ಮೇಲೆ ನಮ್ ತಂದೆಯವರು ಸಮೇತ ಅವರು ಜಾಸ್ತಿ ದಿನ ಉಳಿಲಿಲ್ಲ, ಅವ್ರು ಸ್ವಲ್ಪ ದುಶ್ಚಟ ಇತ್ತು, ಅದ್ ಏನೇನೋ ಸ್ವಲ್ಪ ಸಮಸ್ಯೆ ಇತ್ತು. ಹಾಗಾಗಿ ಅವರು ಸಮೇತ ನಮ್ಮನ್ನ ಅಗಲಿ ಹೋದ್ರು. ಹಾಗಾಗಿ ಈ ಜೀವನ ಅನ್ನುವಂಥದ್ದಿದೆ ನೋಡ್ರಿ, ಅನಾಥ ಪ್ರಜ್ಞೆಯಿಂದ ಬದುಕಿ ಬಾಳಿ ಯಾವಾಗ್ಲೂ ನೆನ್ಪಿಡ್ರಿ, ಕಷ್ಟಗಳು, ಸಂಘರ್ಷಗಳು ಮನುಷ್ಯನನ್ನ ಏನ್ ಮಾಡ್ತಾವಂದ್ರೆ ಎತ್ತರಕ್ಕೆ ಕರೆದುಕೊಂಡು ಹೋಗ್ತಾವ್. ಯಾವಾಗ ಎತ್ತರಕ್ಕೆ ಕರೆದುಕೊಂಡು ಹೋಗ್ತಾವಂದ್ರ ಆ ಮನುಷ್ಯನ ಹತ್ರ ಅಂತ ಸಕಾರಾತ್ಮಕ ವಿಚಾರಗಳಿಗೆ ಅವನ ಹತ್ರ ಬೆಲೆ ಇರ್ಬೇಕು. ಹಾಗಾಗಿ ನಾನು ನನ್ನ ಜೀವನವನ್ನ, ನನ್ನ ಸಂಘರ್ಷವನ್ನ ನನ್ನ ಸವಾಲಾಗಿ ನಾನು ಸ್ವೀಕಾರ ಮಾಡಿ ಅದನ್ನ ಸಾಧನೆಯ ಪಥದಲ್ಲಿ ಮಾಡೋದಕ್ಕೆ ನಾನು ಶುರು ಮಾಡ್ದ. ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಮಾಡ್ತಾ 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 ಬಾಲ್ಯದಿಂದನೂ ಅದನ್ನ ಹಾಗೆ ನಡೆಸ್ತಾ ನನ್ಗೆ ಜಾಬ್ ಆಯ್ತು. ಜಾಬ್ ಎಲ್ಲಾನು ಒಳ್ಳೇದಿತ್ತು. ಅದಾದ್ಮೇಲೆ ಜೀವನದಲ್ಲಿ ಕೋವಿಡ್ ಸಮಯ ಎಲ್ಲರಿಗೂ ಬಂದಿತ್ತಂತ ಅನ್ಕೊಂಡಿನಿ. ಆ ಕೋವಿಡ್ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ ಗೊತ್ತಿಲ್ಲ, ಮೈಂಡ್ ನೊಳಗೆ ಏನೋ ಒಂದು ಹೊಸದ್ ಬಂತು. ಏನು ಅಂದ್ರೆ ನಾವು ಟ್ರೈನರ್ ಆಗ್ಬೇಕು, ಏನಾದ್ರೂ ಮಾಡ್ಬೇಕು, ಏನೋ ಒಂದು ಹೊಸ ಫೀಲ್ಡ್ ಕಾಣ್ತಾ ಇದೆ. ಅದಾದ್ಮೇಲೆ ನಾನು ಸರ್ಚ್ ಮಾಡಿದ್ಮೇಲೆ ನನ್ಗೆ ಗೊತ್ತಾಯ್ತು, ಏನು ಅಂದ್ರ ಕರ್ನಾಟಕದಲ್ಲಿ ಯಾರೂ ಸಮೇತ ಮಾಸ್ಟರ್ ಮೈಂಡ್ ಟ್ರೈನರ್ ಆಗಿ ಯಾರು ವರ್ಕ್ ಮಾಡ್ತಾ ಇಲ್ಲ, ಅಂದ್ರೆ ಈ ಫೀಲ್ಡ್ 0 ಲೆವೆಲ್ದೊಳಗೆ ನಡೀತಾ ಇದೆ ಅಂತ ನನ್ಗೆ ಗೊತ್ತಾಯ್ತು. ಅದಾದ್ಮೇಲೆ ನಾನು ಸ್ವಯಂ ನನ್ನನ್ನ ನಾನು ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಸುಮಾರು 3.5 ಲಕ್ಷ ರೂಪಾಯಿ ಪೇ ಮಾಡಿ ಆ ಟ್ರೈನಿಂಗ್ ಅನ್ನ 7 days ನ ಟ್ರೈನಿಂಗ್ ಅನ್ನ ನಾನು ತಗೊಂಡ್ ಬಂದ. ಝೀರೋದಿಂದ ಟ್ರೈನಿಂಗ್ ನ ಗೊತ್ತಿರ್ಲಿಲ್ಲ ನನ್ಗೆ, ಏನೇನು ಗೊತ್ತಿಲ್ಲ. ನನಗೆ ಲ್ಯಾಪ್ಟಾಪ್ ಮಾಡೋದಕ್ಕೆ ಬರೋದಿಲ್ಲ, ಸರಿಯಾಗಿ ಟೀಮ್ ನಡ್ಸೋದಕ್ ಬರೋದಿಲ್ಲ, ನನ್ನ ಹತ್ರ ಆಫೀಸ್ ಇಲ್ಲ, ನನ್ನ ಹತ್ರ ಏನು ಅಡ್ವರ್ಟೈಸ್ ಮಾಡೋರಿಲ್ಲ, ಯಾವ್ದು ಇಲ್ಲ, ಶೂನ್ಯದಿಂದ ಇದ್ದೀನಿ. ನನ್ನ ಹತ್ರ ಇರೋದು ಒಂದೇ ಒಂದು ಅಸ್ತ್ರ ಇತ್ತು ನೋಡ್ರಿ, ಅದು ಧೈರ್ಯ. ಹಿಮ್ಮತ್ ಬಾಳ್ ನನ್ಗೆ, ನಾನು ಅಂಜೋದಿಲ್ಲ ಯಾವ್ದಕ್ಕೂ. ಆ ಧೈರ್ಯ ಇತ್ತು ನೋಡ್ರಿ, ಆ ಧೈರ್ಯದ ಬಲದಿಂದನೇ ನಾನು ಒಂದ್ ಸಣ್ಣ ಟೀಮ್ ಅನ್ನ ರೆಡಿ ಮಾಡಿ ಕೇವಲ 13 ಜನರಿಂದ ಒಂದು ಆಫ್ಲೈನ್ ಕೋರ್ಸ್ ಅನ್ನ ನಾನು ಸ್ಟಾರ್ಟ್ ಮಾಡ್ದ. ಆ 13 ಜನರಿಂದ ಶುರುವಾಗಿರುವಂತ ನನ್ನ ಜರ್ನಿ ಇತ್ತು ನೋಡ್ರಿ, ಇವತ್ ಸುಮಾರು ನನ್ನ ಪ್ರಕಾರ ಒಂದು 15,000 ತನಕ ನಾವು ಬಂದೀವಿ. ಅಷ್ಟು ಜನರಿಗೆ ಟ್ರೈನಿಂಗ್ ಅನ್ನ ಕೊಡುವಲ್ಲಿ ನಾವು ಯಶಸ್ವಿಯಾಗಿವಿ. ಸೊ ಹಾಗಾಗಿ ನಿಮ್ಮೆಲ್ಲರಿಗೆ ಹೇಳೋದು ಏನು ಅಂದ್ರೆ ಡೈರಿಯಲ್ಲಿ ಮೆನ್ಷನ್ ಮಾಡ್ಕೊರಿ, ಯಾವುದೇ ಹೊಸ ಕಾರ್ಯವನ್ನ ನೀವು ಶುರು ಮಾಡಿರಿ, ಯಾವುದೇ ಹೊಸ ಕೆಲಸ ಇದೆ, ಈವನ್ ಮನೆ ಕಟ್ಟೋದು ಇದೆ, ಹೊಸ ಕೆಲಸ ಯಾವುದೇ ನೀವು ಮಾಡ್ತೀರಿ ಅಂದ್ರೆ ಅಲ್ಲಿ ಸ್ಟ್ರಗಲ್ ಇದೆ ನೋಡ್ರಿ, ಅದು ಇದ್ದೇ ಇರುತ್ತೆ. ಅಲ್ಲಿ ಮತ್ತೊಂದೇನು ಡಿಸ್ಟರ್ಬ್ ಆಗೋದಿದೆ ನೋಡ್ರಿ, ಅದು ಬಂದೇ ಬರುತ್ತೆ. ತೊಂದರೆಗಳು ಇರುತ್ತೆ ನೋಡ್ರಿ, ಅವು ಬಂದೇ ಬರುತ್ತೆ. ಆದ್ರೆ ಅದೆಲ್ಲವನ್ನ ಮೀರಿ ಯಾವಾಗ ನಾವು ಕೆಲಸ ಮಾಡೋದಕ್ಕೆ ನಿಂತಿರ್ತೀವಿ ನೋಡ್ರಿ, ಅವಾಗ ನಾವು ಸಕ್ಸಸ್ ಆಗ್ತೀವಿ. ಹಾಗಾಗಿ ಸುಮಾರು 2 ವರ್ಷಗಳ ಜರ್ನಿಯ ನಂತರ, 2 ವರ್ಷ ಬಹಳ ದೊಡ್ಡ ಸಂಘರ್ಷವನ್ನ ಈ ಫೀಲ್ಡ್ ಅಲ್ಲಿ ಮಾಡಿದ್ವಿ. ಯಾಕಂದ್ರೆ ನಮ್ಗೆ ಗೊತ್ತಿರ್ಲಿಲ್ಲ, ಇದು ಯಾರಿಗೂ ಗೊತ್ತಿರ್ಲಿಲ್ಲ. ನಿಮ್ಗೆ ಹೇಳ್ತೀನಿ, ಬೀದರ್ ತುಂಬಾ ಓಡಾಡಿನಿ ನಾನು, ನನ್ಗೆ ಫೇಸ್ಬುಕ್ ಆಡ್ ಮಾಡ್ಕೊಡೋರು ಯಾರು ಸಿಗ್ಲಿಲ್ಲ. ಇವತ್ತಿಗೂ ನನ್ಗೆ ಆಶ್ಚರ್ಯ ಆಗೋದೇನು ಅಂದ್ರೆ ಜಗತ್ ಇಷ್ಟು ಮುಂದುವರೆದಿದೆ, ಬೀದರ್ನಲ್ಲಿ ಇವತ್ತಿಗೂ ಫೇಸ್ಬುಕ್ ಆಡ್ ಮಾಡೋರು ಸಿಗೋದೇ ಇಲ್ಲ. ಆದ್ರೆ ಅದು ಎಷ್ಟು ಅಂದ್ರೆ ಗೊತ್ತೇ ಇಲ್ಲ ಈ ಫೀಲ್ಡ್ ಅಂತಹದ್ದೊಂದು ಸ್ಥಿತಿಯಲ್ಲಿ ನಾನು ಹೊರಗೆ ಬಂದಿದ್ದು. ಹಾಗಾಗಿ ಮಾಡ್ತಾ 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 ಸುಮಾರು ಈಗ ನಂದು 4 ವರ್ಷದ ಸರ್ವಿಸ್ ಇದೆ ನೋಡ್ರಿ, ಇದರಲ್ಲಿ ನಾನು ಪೂರ್ತಿ ಮಾಡೀನಿ. ಆದ್ರೆ ಒಂದು ಮಾತನ್ನ ಹೇಳ್ತೀನಿ, ಯಾವುದನ್ನ ಹೆಣ್ಮಕ್ಳಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂತ ಟಾಪಿಕ್ ಇದೆ ನೋಡ್ರಿ, ಅದನ್ನ ನಾನ್ ಮಾಡಿ ತೋರ್ಸಿನಿ. ಯಾವುದು ಇದು ಸಾಧ್ಯನೇ ಇಲ್ಲ, ನಮ್ ಜನರಿಗೆ ಇದು ಗೊತ್ತೇ ಇಲ್ಲ, ಇದು ಅರ್ಥನೇ ಆಗೋದಿಲ್ಲ ಅಂತ ಯಾವ್ದಿದೆ ನೋಡ್ರಿ, ಅದನ್ನ ಸಂಪೂರ್ಣ
ಅರ್ಥ ಮಾಡಿಸುವಲ್ಲಿ ನಾನು ಸಾಕಷ್ಟು ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ದೀನಿ ಅನ್ನುವಂಥದ್ದನ್ನ ತಮ್ಮೆಲ್ಲರಿಗೂ ಹೇಳ್ತಾ ಒಂದ್ ಸೆಕೆಂಡ್. ಹಾ, ಎಸ್. ಸೊ ಸ್ಕ್ರೀನ್ ಎಲ್ಲರಿಗೂ ಕಾಣ್ತಾ ಇದೆನಾ? ಸ್ಕ್ರೀನ್ ಯಾರ್ಯಾರಿಗೆ ಕಾಣ್ತಾ ಇದೆ? ಸ್ವಲ್ಪ ನನಗೆ ಡಿಸ್ಟರ್ಬ್ ಅನಿಸ್ತಾ ಇದೆ. ಹಾ, ಸ್ಕ್ರೀನ್ ಕಾಣ್ತಾ ಇರೋರು ಒಂದ್ಸಲ ನನಗೆ ಎಸ್ ಅಂತ ಹೇಳಿ ಟೈಪ್ ಮಾಡ್ರಿ. ಹಾ, ಬೆಳಿಗ್ಗೆ ಒಂದ್ ಸೆಷನ್ ಆಗಿದೆ ನನ್ಗೆ, ಅದಕ್ಕೆ ಸ್ವಲ್ಪ ಸ್ಕ್ರೀನ್ಗಳು ಆ ಕಡೆ ಈ ಕಡೆ ಆಗ್ಬಿಟ್ಟೆ. ಹಾ, ಡನ್. ಬೆಳಿಗ್ಗೆ ನಮ್ದು 5:30 7 ಗಂಟೆ ತನಕ ಒಂದ್ ಸೆಷನ್ ಆಗಿದೆ, ಹಂಗಾಗಿ ಸ್ಕ್ರೀನ್ ಆ ಕಡೆ ಈ ಕಡೆ ಆಗಿದೆ, ಸೆಟ್ಟಿಂಗ್ ಆಗಿಲ್ಲ ಕರೆಕ್ಟ್. ಎಸ್. ಸೊ ಪ್ರತಿಯೊಬ್ಬರಿಗೂ ಸಮೇತ ಹೊಸದೊಂದು ಜರ್ನಿ ಸಲುವಾಗಿ ನೀವು ಬರ್ಕೋರಿ, ನ್ಯೂ ಲೈಫ್. ನಿಮ್ಮ ಜೀವನದಲ್ಲಿ ಹೊಸ ಜೀವನವನ್ನ ಕಟ್ಟಿಕೊಳ್ಳೋದಕ್ಕೆ ಅಥವಾ ಇವತ್ತಿರುವಂತ ಸ್ಥಿತಿಯಿಂದ ಒಂದು ಹಂತಕ್ಕೆ ನೀವೇನಾದ್ರೂ ಸಾಧನೆಯನ್ನ ಮಾಡಬೇಕು ಅಂದ್ರ ಅಲ್ಲಿ ನಿಮಗೆ ಹೊಸದಾದ ಒಂದು ದಾರಿಯನ್ನ ತೋರಿಸ್ಕೊಡೋದಕ್ಕೆ ನಾನು ರೆಡಿಯಾಗಿ ಇಲ್ಲಿ ನಿಮ್ಮ ಎದುರಿಗೆ ಕುಂತೀನಿ. ಹಾಗಾಗಿ ಪ್ರತಿಯೊಬ್ಬರಿಗೂ ಸಮೇತ ನಾನು ಮನಸ್ಫೂರ್ತಿಯಾಗಿ ವೆಲ್ಕಮ್ ಅನ್ನ ಮಾಡ್ತಾ, ಇದೀಗ ನಿಮ್ಮ ಡೈರಿಯಲ್ಲಿ ಮೆನ್ಷನ್ ಮಾಡ್ಕೊರಿ. ಮತ್ತೆ ದಯವಿಟ್ಟು ಎಲ್ಲರೂ ಬರೀಬೇಕು ನೋಡಿ, ಬರ್ದ್ರ ಮಾತ್ರ ನಿಮ್ಗೆ ನೆನಪಿರುತ್ತೆ, ಇಲ್ದ್ರ ನೆನಪಿರೋದಿಲ್ಲ. ಸೊ ಮೊದಲು ಬರ್ಕೋರಿ, ನಾನು ಇವತ್ತು ನಿಮಗೆ ನಿಮ್ಮ ಜೀವನದ ಅತ್ಯಂತ ಗ್ರೇಟ್ ಪರ್ಸನ್, ಮುಖ್ಯವಾಗಿರುವಂತಹ ವ್ಯಕ್ತಿಗೆ ನಾನು ಭೇಟಿ ಮಾಡಿಸೋದಕ್ಕೆ ರೆಡಿ ಆಗಿದ್ದೀನಿ. ಆ ವ್ಯಕ್ತಿ ನಿಮ್ಗೆ ಏನೆಲ್ಲ ಕೊಡ್ಬಹುದು ಅಂದ್ರೆ ನಿಮ್ಗೆ ಹೆಲ್ತ್, ವೆಲ್ತ್, ಹ್ಯಾಪಿನೆಸ್, ಮೆಂಟಲ್ ಪೀಸ್, ಲವ್, ಇನ್ಸ್ಪಿರೇಷನ್, ಫ್ರೀಡಮ್, ಎವ್ರಿಥಿಂಗ್. ಪ್ರತಿಯೊಂದು ನೀವ್ ಏನೆಲ್ಲವೂ ಕೇಳ್ತೀರಿ ನೋಡ್ರಿ, ಅದೆಲ್ಲವನ್ನ ಕೊಡುವಂತ ಸಾಮರ್ಥ್ಯ ಇರುವಂತ ಒಬ್ಬ ವ್ಯಕ್ತಿಗೆ ನಾನು ಭೇಟಿ ಮಾಡಿಸೋದಕ್ಕೆ ತಯಾರಾಗಿದ್ದೀನಿ. ಈಗ ನನಗೆ ನೀವು ಹೇಳ್ಬೇಕಾಗಿರುವಂತದ್ದು ಏನು ಅಂದ್ರ, ಯಾರಿದ್ದೀರಿ ರೆಡಿ ಆಗೋದಕ್ಕೆ, ಯಾರು ಇದ್ರಿ ಭೇಟಿ ಆಗೋದಕ್ಕೆ, ಅವ್ರೆಲ್ಲರೂ ಒಂದ್ಸಲ ಎಸ್ ಅಂತ ಟೈಪ್ ಮಾಡ್ರಿ ಬೇಗ ಬೇಗ. ಮತ್ತೆ ಇದು ಏನು ಅಂದ್ರ, ಇದು ಒಂದು ಕಾರ್ಯಾಗಾರ. ಕಾರ್ಯಾಗಾರ ಅಂದ್ರೆ ಎರಡು ಕಡೆಯಿಂದ ಕೆಲಸ ಆಗ್ಬೇಕು, ಬರೀ ಟ್ರೈನರ್ ಅಷ್ಟೇ ಮಾತಾಡೋದಲ್ಲ, ನೀವು ಹೇಳ್ಬೇಕು, ನೀವು ಕೇಳ್ಬೇಕು. ಮತ್ತೆ ಕೊನೆಗೆ ಕ್ವಶನ್ ಆನ್ಸರ್ ಸೆಷನ್ ಇರುತ್ತೆ. ನಿಮ್ದು ಯಾವುದೇ ಸಮಸ್ಯೆಗಳಿವೆ, ಈವನ್ ಫ್ಯಾಮಿಲಿದ್ ಇರ್ಬೋದು, ಫೈನಾನ್ಸ್ ಇರ್ಬೋದು, ಯಾವುದೇ ಸಮಸ್ಯೆಗಳಿಗೂ ಸಮೇತ ನಮ್ ಕಡೆಯಿಂದ ನಿಮ್ಗೆ ಸಪೋರ್ಟ್ ಸಿಗುತ್ತೆ. ಹಾಗಾಗಿ ಕೊನೆಗೆ ನಮ್ದು ಕ್ವಶನ್ ಆನ್ಸರ್ ಸೆಷನ್ ಇರುತ್ತೆ, ಕೊನೆ ತನಕ ಇರಬೇಕು. ಅದಾದ್ಮೇಲೆ ಫಸ್ಟ್ ಟೈಮ್ ಸಾಕಷ್ಟು ಬೋನಸ್ಗಳು ನಾವು ತಗೊಂಡ್ ಬಂದಿವಿ, ಅದನ್ನು ಸಮೇತ ನಾವು ನಿಮ್ಗೆ ಕೊಡೋದಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿ ಹೇಳ್ತಾ, ಎಸ್ ಅವರನ್ನ ನೀವು ಭೇಟಿ ಆಗೋದಕ್ಕೆ ರೆಡಿ ಇದ್ದೀರಿ ಅಂತ ಹೇಳಿ ಅನ್ಕೊಂಡಿದೀನಿ. ಸೊ ನಿಮ್ಗೆ ಒಂದು ಮಾತನ್ನ ಹೇಳ್ತೀನಿ, ನಿಮಗೆ ನಿಮ್ಮ ಜೀವನದಲ್ಲಿ ಹೆಲ್ತ್, ವೆಲ್ತ್, ಹ್ಯಾಪಿನೆಸ್, ಮೆಂಟಲ್ ಪೀಸ್, ಲವ್, ಇನ್ಸ್ಪಿರೇಷನ್ ಸಂಪೂರ್ಣ ಎಲ್ಲ 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 ಎಲ್ಲವೂ ಕೊಡುವ ವ್ಯಕ್ತಿ ಬೇರೆ ಯಾರು ಅಲ್ಲ, ಅದು ನಮ್ಮ ಭ್ರಮೆ ಇದೆ. ಇದೆಲ್ಲಾ ಕೊಡುವವರು ಯಾರಾದ್ರೂ ಇದ್ರೆ ಅದು ನೀವೇ ಇದ್ದೀರಿ. ಇದನ್ನ ಇಲ್ಲಿ ಸೇವ್ ಮಾಡ್ಕೋರಿ. ನಮ್ಗೆ ನಮ್ ಲೈಫ್ ನಲ್ಲಿ ಹೆಲ್ತ್ ಇನ್ನೊಬ್ಬರ್ಲಿಂದ ಸಿಗೋದಿಲ್ಲ, ವೆಲ್ತ್ ಇನ್ನೊಬ್ರಲಿಂದ ಸಿಗೋದಿಲ್ಲ, ಮೆಂಟಲ್ ಪೀಸ್ ಇನ್ನೊಬ್ರಲಿಂದ ಸಿಗೋದಿಲ್ಲ, ಇನ್ಸ್ಪಿರೇಷನ್ ನಾವ್ ಇನ್ನೊಬ್ರಲಿಂದ ಸಿಗುತ್ತೆ ಅಂತೀವಿ. ನೋ, ನನ್ನ ಒಳಗೆ ಅದು ಕ್ರಿಯೇಟ್ ಆಗ್ಬೇಕು. ನಮ್ಮ ಜೀವನದ ಬರ್ಕೋರಿ ಡೈರಿಯಲ್ಲಿ, ನನ್ನ ಜೀವನದ ಕ್ರಿಯೇಟರ್, ಆಕ್ಟರ್, ಡೈರೆಕ್ಟರ್ ಎಲ್ಲವೂ ಯಾರಿದ್ದೀವಿ ಅಂದ್ರೆ ನಾವೇ ಇದ್ದೀವಿ. ಎಲ್ಲ ರೀತಿ ಇದೆನಾ? ನಮ್ಮ ಲೈಫ್ ನ ಕ್ರಿಯೇಟರು ನಾವೇ ಇದ್ದೀವಿ, ಆಕ್ಟರ್ನು ನಾವೇ ಇದ್ದೀವಿ, ಅದನ್ನ ಡೈರೆಕ್ಟ್ ಮಾಡೋರು ಯಾರಾದ್ರೂ ಇದ್ರೆ ಅದನ್ನು ಸಮೇತ ನಾವಿದ್ದೀವಿ. ಆದ್ರೆ ನಮ್ಗೆ ಏನಾಗಿದೆ ಅಂದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇದೆಲ್ಲ ನಾನೇ ಇದ್ದೀನಿ ಅನ್ನುವಂಥದ್ದು ಏನಿದೆ ನೋಡ್ರಿ, ಮರ್ತು ಹೋಗ್ಬಿಟ್ಟಿದೆ. ನಾವ್ ಏನ್ ಅನ್ಕೊಂಡಿವಿ, ನಮ್ ಜೀವನದ ಕ್ರಿಯೇಟರ್ ಯಾರು ಅಂದ್ರೆ ನಮ್ಮ ಮನೆಯವ್ರು, ನನ್ ಗಂಡ ಕ್ರಿಯೇಟ್ ಅವ್ರೇ ಮಾಡ್ತಾರೆ. ಡೈರೆಕ್ಟರ್ ಯಾರು ಅಂದ್ರೆ ನಮ್ಮ ಮನೆಯಲ್ಲಿರೋ ಅತ್ತಿ, ಅವ್ರ ಹೆಂಗ್ ಡೈರೆಕ್ಟ್ ಮಾಡ್ತಾರ, ನಾನ್ ಹಂಗೆ ಜೀವನ ಮಾಡ್ಬೇಕು. ನಾನ್ ಕೇವಲ ನಟನೆ ಮಾಡೋದಷ್ಟೇ, ಆಕ್ಟರ್ ಅಷ್ಟೇ ಇದ್ದೀನಿ, ಅವ್ರ ಕೈದೊಳಗೆ ಸೂತ್ರ ಇದೆ. ನಾನು ಎಲ್ಲಿ ಜಾಬ್ ಮಾಡ್ತಾ ಇದ್ದೀನಿ, ನನ್ನ ಅಧಿಕಾರಿಗಳಿದ್ದಾರೆ ನೋಡ್ರಿ, ಅವ್ರ ಕೈದೊಳಗೆ ನನ್ನ ಸೂತ್ರ ಇದೆ ಅಂತ ಹೇಳಿ ಅನ್ಕೊಂಡಿನಿ. ನಾವ್ ಯಾವ ಏರಿಯಾದೊಳಗೆ ಬದುಕ್ತಾ ಇದ್ದೀನಿ, ಅಲ್ಲೊಂದಿಷ್ಟು ಸಿಸ್ಟಮ್ಗಳಿವೆ, ಅದ್ರ ಜೊತೆಗೆ ನಾನು ಇದ್ದೀನಿ. ನನ್ನ ಪಾತ್ರ ಏನೂ ಇಲ್ಲ ಅಂತ ಹೇಳಿ ನಾನು ತಿಳ್ಕೊಂಡಿನಿ. ಇವತ್ತು ದಯವಿಟ್ಟು ನೀವೆಲ್ಲರೂ ಮೆನ್ಷನ್ ಮಾಡ್ಕೋರಿ, ಇದೆಲ್ಲದರ ಸೂತ್ರಧಾರ ಯಾರಾದ್ರೂ ಇದ್ರ ಅದು ನೀವೇ ಇದ್ದೀರಿ. ಎರಡನೇ ವ್ಯಕ್ತಿ ಏನು ಇಲ್ಲ. ನಾವ್ ಏನ್ ಆಗ್ಬಿಟ್ಟಿವಿ ಅಂದ್ರ, ನಾವ್ ಒಂಥರ ಸ್ಕ್ರೀನ್ ಟಿವಿ ಇದೆ ನೋಡ್ರಿ, ಆ ರಿಮೋಟ್ ಇದೆ ನೋಡ್ರಿ, ರಿಮೋಟ್ ಬಹಳ ಸಣ್ಣದ ಚಿಕ್ಕದಾಗಿರುವಂತ ರಿಮೋಟ್ ಅನ್ನ ಇನ್ನೊಬ್ರ ಕೈದೊಳಗ್ ಕೊಟ್ಬಿಟ್ಟಿವಿ. ಎಸ್ ಆರ್ ನೋ? ರಿಮೋಟ್ ಇನ್ನೊಬ್ರ ಕೈದೊಳಗ್ ಕೊಟ್ಟಿವಿ, ನಾವ್ ನೋಡ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ. ಅವ್ರು ಬಹಳ ಖುಷಿ ಆದ್ರು ಅಂದ್ರ ಕಾಮಿಡಿ ಸೀನ್ ಗಳನ್ನ ಹಾಕ್ತಾರ, ಅವ್ರು ನಗ್ತಾರ, ನಾವು ನಗ್ತೀವಿ. ಹಿಂಗೆ ಆಗ್ತಾ ಇರೋ ಜೀವನದಲ್ಲಿ. ಅವ್ರು ಫುಲ್ ಟೆನ್ಷನ್ ಮಾಡ್ಕೊಂಡ್ ಮನಿಗ್ ಬಂದ್ರು, ಅವ್ರ ಏನ್ ಮಾಡ್ತಾರ, ಸ್ಯಾಡ್ ಸೀನ್ ಗಳು ಹಾಕ್ತಾರ, ಇಲ್ಲ ಟೆನ್ಷನ್ ಇರುವಂತ ಸೀನ್ ಗಳು ಹಾಕ್ತಾರ, ಅದನ್ನ ನೋಡಿ ನಾವು ಟೆನ್ಷನ್ ಮಾಡ್ಕೋತೀವಿ. ಅಂದ್ರೆ ಇದ್ರ ಅರ್ಥ ಏನು ಅಂದ್ರ, ರಿಮೋಟ್ ಕಂಟ್ರೋಲ್ ಯಾರ್ದೋ ಕೈದಾಗ ಕೊಟ್ಟು ನಾವೇನ್ ಮಾಡ್ತಾ ಇದೀವಿ ಅಂತ ಟೆನ್ಷನ್ ಮಾಡ್ಕೊಳತೀವಿ. ಸೊ ಹಾಗಾಗಿ ಇವತ್ತು ಈ ಕ್ಷಣಕ್ಕೆ ನಿಮ್ಮ ರಿಮೋಟ್ ಇದೆ ನೋಡ್ರಿ, ನಿಮ್ ಕೈದೊಳಗೆ. ನೀವ್ ಇನ್ನೊಬ್ಬರ ಕೈದೊಳಗೆ ಏನಾದ್ರೂ ರಿಮೋಟ್ ಕೊಟ್ರಿ, ರಿಮೋಟ್ ಅಂದ್ರ ನಮ್ಮ ಮೈಂಡ್ ಸೆಟ್, ನಮ್ಮ ವಿಚಾರಧಾರೆ, ಅವ್ರ ಹೆಂಗ್ ಹೇಳ್ತಾರ ಹಂಗೆ ನಾನ್ ಮಾಡ್ತಾ ಹೋದಂದ್ರ ನಾನ್ ಯಾವತ್ತೂ ಜೀವನದಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಮ್ಮ ಸೂತ್ರ ಇದೆ ನೋಡ್ರಿ, ಅದು ನಮ್ ಕೈಯಲ್ಲಿ ಮಾತ್ರ ಇದ್ದಾಗ ಮಾತ್ರ ನಾವು ಜೀವನದಲ್ಲಿ ಮುಂದೆ ಬರೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಹೇಳ್ತಾ, ಎಸ್. ಸೊ ಡೈರಿ ಯಾರ್ಯಾರ ಹತ್ರ ಇದೆ, ಒಂದು ಆಕ್ಟಿವಿಟಿಯನ್ನ ಮಾಡೋಣ. ಎಲ್ಲಾರು ರೆಡಿ?
ಹಾ, ಒಂದ್ ಡೈರಿಯನ್ನ ತೆಗೀರಿ. ಅದ್ರೊಳಗೆ ಏನ್ ಮಾಡ್ರಿ ಅಂದ್ರೆ ಒಂದು ಸಣ್ಣದೊಂದು ಸರ್ಕಲ್ ಅನ್ನ ರೆಡಿ ಮಾಡ್ರಿ. ಒಂದ್ ಸಣ್ಣದ್ ಗೋಲಾಕಾರ ಹೊಸ ಪುಟ್ಟ ತಗೋರಿ, ಒಂದ್ ಸಣ್ಣ ಸರ್ಕಲ್ ಅನ್ನ ಮಾಡಿ ಆ ಸರ್ಕಲ್ ಒಳಗೆ ನೀವೇನ್ ಮಾಡ್ಬೇಕಂದ್ರ, ನೀವು ಯಾರನ್ನ ಅತಿಯಾಗಿ ಪ್ರೀತಿಸ್ತೀರಿ ಅಥವಾ ಅವ್ರು ಇಲ್ಲ ಅಂದ್ರೆ ನಾನು ಇಲ್ಲ ಇರುತ್ತೆ ಎಲ್ಲ ಅಂತದೊಂದು ಫ್ರೀಕ್ವೆನ್ಸಿ ಅಂತದೊಂದು ಮೈಂಡ್ ಸೆಟ್, ಅವ್ರ ಹೆಸರನ್ನ ಅಲ್ಲಿ ಮೆನ್ಷನ್ ಮಾಡಿ ಬೇಗ ಬೇಗ ಒಂದು ಸರ್ಕಲ್ ಅನ್ನ ರೆಡಿ ಮಾಡ್ರಿ. ಆ ಸರ್ಕಲ್ದೊಳಗೆ XYZ ಯಾರ್ದಾದ್ರೂ ಒಬ್ರು ಅವ್ರನ್ನ ನೀವು ಬಹಳ ಅತಿಯಾಗಿ ಪ್ರೀತಿಸ್ತೀರಿ, ಬಹಳ ಗೌರವಿಸ್ತೀರಿ, ಅವ್ರ ಇಲ್ಲಾಂದ್ರೆ ನಾವು ಶೂನ್ಯ ಆಗ್ಬಿಡ್ತೀವಿ. ಅಂತಹ ಪಾತ್ರ ಇರುವಂತ ಮೊದಲ ಹೆಸರನ್ನ ಆ ಶೂನ್ಯದೊಳಗ ಆ ಸರ್ಕಲ್ದೊಳಗೆ ಇಲ್ಲಿ ಓ ಇದೆ ನೋಡ್ರಿ, ಈ ರೀತಿ ಒಂದ್ ಸರ್ಕಲ್ ಮಾಡಿ ಅದ್ರಲ್ಲಿ ಹೆಸರನ್ನ ಮೆನ್ಷನ್ ಮಾಡಿ. ಸೊ ಎಲ್ಲಾರು ಮಾಡಿದ್ರಿ ಅಂತ ಹೇಳಿ ಅನ್ಕೊಂಡಿನಿ. ಯಾರ್ಯಾರು ಮಾಡಿದ್ರಿ ಸ್ವಲ್ಪ ಹಿಂಗ್ ಮಾಡ್ರಿ ಕೈ, ಮತ್ತೆ ಎಲ್ಲಾರು ವಿಡಿಯೋ ಆನ್ ಮಾಡ್ರಿ. ಏನ್ ಮುಚ್ಕೊಂಡ್ ಕೂಡ್ತ್ರಿ, ನನಗಂತೂ ಇಷ್ಟ ಆಗೋದಿಲ್ಲ ನೋಡ್ರಿ. ನಿಮ್ಗೆ ರಿಯಲ್ ಹೇಳ್ತೀನಿ, ನಮ್ ಟ್ರೈನರ್ನ ದೊಡ್ಡ ದೊಡ್ಡ ಸಮಸ್ಯೆ ಯಾವ್ದಂದ್ರೆ ಈ ವಿಡಿಯೋ ಆಫ್ ಇಡೋರು. ಈ ವಿಡಿಯೋ ಆಫ್ ಇಟ್ಟಿರ್ತಾರ ನೋಡ್ರಿ, ಏನ್ ಮಾಡ್ತಾರ ನನಗೇನ್ ತಿಳಿಯಂಗಿಲ್ಲ. ಇವ್ರೇನ್ CM PM ಕುರ್ಚಿ ಮೇಲೆ ಕೂಡ್ತಾರ, ಏನ್ ಮಾಡ್ತಾರ ದೇವ್ರಿಗೆ ಬಿಟ್ಟಿಂದಿದು ಮಾತು. ನೋಡ್ರಿ ನಿಮ್ ಸಲುವಾಗಿ ನೀವು ಸಮಯ ತಗೊಂಬಲ್ಲ ಅಂದ್ರೆ ಸಮಯ ಹೆಂಗ್ ನಿಮ್ ಸಲಿನ ಸಮಯ ಕೊಡುತ್ತೆ ಹೇಳ್ರಿ ನನ್ಗೆ. ಜೀವನದಲ್ಲಿ ಏನಾದ್ರೂ ಅಚೀವ್ಮೆಂಟ್ ಮಾಡ್ಬೇಕಂದ್ರೆ ಟೈಮ್ ಕೊಡೋದನ್ನ ಕಲೀರಿ. 10 ಕೆಲಸ ಇವೆ ಬದಿಗೆ ಗೊತ್ತಿ ಒಂದ್ ಸೈಡಿಗೆ ಕೂಡ್ರಿ, ನಿಮ್ ಜೀವನ ಪರಿವರ್ತನೆ ಆಗುತ್ತೆ. ನೀವೇನ್ ನನಗೆ ಇವತ್ ಪೇಮೆಂಟ್ ಮಾಡಿಲ್ಲ, ಎಲ್ಲ ಫ್ರೀ ಕೊಡ್ತಾ ಇದ್ದೀವಿ ಅಂದ್ರ ಅದ್ರ ಬೆನಿಫಿಟ್ ಆದ್ರೂ ತಗೋರಿ ಅಟ್ಲೀಸ್ಟ್ ನೀವು. ಈಗ ನಾನ್ ಹೇಳ್ತಾ ಇದ್ದೀನಿ, ಈಗ ಒಂದ್ ಮೊದಲನೇ ಶೂನ್ಯದಲ್ಲಿ ಹೆಸರನ್ನ ಮೆನ್ಷನ್ ಮಾಡಿದ್ರಿ ಎಲ್ಲರೂ. ವಿಡಿಯೋ ಆನ್ ಇದ್ದವ್ರ ಹಿಂಗ್ ಮಾಡ್ರಿ. ಹಾ, ಎಲ್ಲರೂ ಮಾಡಿರಿ. ಈಗ ಸೆಕೆಂಡ್ ಅದ್ರ ಮೇಲೆ ಇನ್ನೂ ಒಂದು ಸರ್ಕಲ್ ಅನ್ನ ಮಾಡ್ರಿ, ಇನ್ನೂ ಒಂದು ಗೋಲಾಕಾರ ಮಾಡಿ 2 ಹೆಸರನ್ನ ಮೆನ್ಷನ್ ಮಾಡ್ರಿ, ಮೇಲೊಂದು ಕೆಳಗೊಂದು. ಅವರನ್ನು ಸಮೇತ ನೀವು ಪ್ರೀತಿಸ್ತೀರಿ, ಅವರನ್ನು ಸಮೇತ ನೀವು ಗೌರವಿಸ್ತೀರಿ. ಮಕ್ಕಳು ಇರ್ಬೋದು, ಈ ಒಂದ್ ಸರ್ಕಲ್ ದಳಿ ನಮ್ಮ ಮಕ್ಕಳಿಗೆ ಬಹಳ ಮಾಡ್ತೀವಿ, ಮಕ್ಕಳಂದ್ರೆ ಎಲ್ಲರಿಗೂ ಅಪರೂಪ. ಈ ಸರ್ಕಲ್ದೊಳಗೆ ಹೆಚ್ಚು ಕಮ್ಮಿ ಅವ್ರ ಹೆಸರನ್ನ ಮೆನ್ಷನ್ ಮಾಡ್ತೀವಿ, ಅವ್ರದಿಬ್ಬರದ ಹೆಸರನ್ನ ಬರೀರಿ. ಫಸ್ಟ್ ಸರ್ಕಲ್ ನಲ್ಲಿ ನಾವ್ ಯಾರನ್ನ ಪ್ರೀತಿಸ್ತೀವಿ ಅವ್ರ ಹೆಸರು ಬರಿಬೇಕು. ಸೆಕೆಂಡ್ ಸರ್ಕಲ್ ನಲ್ಲಿ ನಾವ್ ಯಾರನ್ನ ಬಹಳ ಇನ್ನು ಅವರನ್ನು ಸಮೇತ ನಾವು ಪ್ರೀತಿಸ್ತೀವಿ ಅವ್ರ ಇಬ್ಬರ ಹೆಸರನ್ನ ಬರಿಬೇಕು. ಅದಾದ್ಮೇಲೆ ಕೊನೆಗೆ ಇನ್ನು ಮೂರನೇದ್ ಒಂದ್ ಸರ್ಕಲ್ ಮಾಡಿ ಅಲ್ಲಿ 3 ಹೆಸರನ್ನ ಬರಿಬೇಕು, ಅವರಿಗೂ ಸಮೇತ ನಾವು ಗೌರವಿಸ್ತೀವಿ. ಅಥವಾ ನಾವ್ ಇಲ್ಲದೆ ಇರುವಾಗ್ಲೂ, ಒಂದಿನ ನಾನು ಆಫೀಸ್ಗೆ ಹೋಗಿಲ್ಲ ಅಂದ್ರೂ ಅಲ್ಲಿ ನನ್ ಕೆಲಸ ಮಾಡೋರು ಇದ್ದಿರ್ತಾರೆ ಯಾರು, ಅಥವಾ ಒಂದಿನ ಮನೆಯಲ್ಲಿ ಚೂರು ಹೆಚ್ಚು ಕಡಿಮೆ ಆಗಿದೆ ಅಂದ್ರೆ ಅವ್ರು ಮೇಂಟೈನ್ ಮಾಡ್ತಾರೆ. ಅಂತದ್ದೊಂದು ಸಹಕಾರ ಮನೋಭಾವನೆ ಇರುವಂತ 3 ಜನರ ಹೆಸರನ್ನ ಈ ಒಂದು ಲಾಸ್ಟ್ ಸರ್ಕಲ್ ಇದೆ ನೋಡ್ರಿ ಅದ್ರಲ್ಲಿ ಮೆನ್ಷನ್ ಮಾಡಿ. ಮೊದಲನೇದಲ್ಲಿ ಒಬ್ರು, ಎರಡನೇದಲ್ಲಿ ಇಬ್ರು, ಮೂರನೇದಲ್ಲಿ 3. ಟೋಟಲ್ ಎಷ್ಟಾದ್ರೆ ಹಾಕ್ರಿ, ಟೈಪ್ ಮಾಡ್ರಿ. ಟೋಟಲ್ ಎಷ್ಟ್ ಜನರು ಮೆನ್ಷನ್ ಮಾಡಿದಿರಿ? ಹಾ, 6 ಮೆಂಬರ್ಸ್. ಎಲ್ಲರ ಬಲ್ 6 ಜನನೇ ಇದಾರ. ಗಣಿತ ಅಂದ್ರೆ ಬೀದರ್ದಾಗ ನಿಮ್ ಊರಾಗೆಲ್ಲ ಒಂದೇ ಗಣಿತ ಅದ ಅಂತ 6 ಜನ ಆಗ್ತಾರೆ, 6 ಜನಕ್ಕಿಂತ ಹೆಚ್ಚಿಗೆ ಆಗೋದಿಲ್ಲ. ಸೊ ಈಗ ಎಲ್ಲಾರ ಅಲರ್ಟ್ ಆಗ್ರಿ, ಮತ್ ಇದ್ರ ಮೇಲೆ ಗಮನ ಕೊಡ್ರಿ. ನಾನ್ ಹೇಳೋದನ್ನ ನೀವು 6 ಜನರ ಹೆಸರನ್ನ ಬರ್ದಿರಿ. 6 ಇಲ್ಲ ಇನ್ನೂ 60 ಜನರ ಹೆಸರು ಬರೀರ್ಬೇಕಾದ್ರ, ನನ್ಗೆ ಸಮಯ ಇಲ್ಲದ್ರೆ 60 ಬರ್ಸ್ಬೋದ್. 60 ಜನರ ಹೆಸರನ್ನು ಬರ್ದಾಗ್ಲೂ ಸಮೇತ ಒಂದು ಹೆಸರನ್ನ ನಾವ್ ಯಾವತ್ತೂ ಬರೆಯೋದಿಲ್ಲ. ಅದು ಯಾರು ಅಂತೇಳಿ ಯೋಚನೆ ಮಾಡ್ರಿ. ಈಗ ನಾನ್ ಕ್ವಶನ್ ಮಾಡೋದು ಏನು ಅಂದ್ರ, ನೀವೆಲ್ಲಿದ್ದೀರಿ ಅಂತ. ಎಲ್ಲಿದ್ದೀರಿ? ಸರ್ಕಲ್ ನ ಮೊದಲನೇ ಇದ್ರೊಳಗಿದ್ದೀರಿ? ನೋ. ಎರಡನೇದೊಳಗಿದ್ದೀರಿ? ನೋ. ಮೂರನೇದೊಳಗಿದ್ದೀರಿ? ನೋ. ನೀವು 3 ಬಿಡ್ರಿ, ಇನ್ನ 30 ಸರ್ಕಲ್ ಹಾಕಿದ್ರು ನಾವು ಇರೋದೇ ಇಲ್ಲ. ರೀಸನ್ ಏನು ಅಂದ್ರ, ನಾವು ನಮ್ಮ ಸಲುವಾಗಿ ನಾವು ಬದುಕ್ಲತ್ತಿಲ್ಲ ಅಂತ ಅರ್ಥ ಇದು. ಏನ್ ಸರ್ಕಲ್ದಾಗ 6 ಜನ ಇದ್ದಾರೆ ನೋಡ್ರಿ, ಇವ್ರ ಸುತ್ತಾನೆ ನಮ್ ಜೀವನ ಏನಾಗ್ತಾ ಇದೆ ಅಂದ್ರೆ ಸುತ್ತಾಡ್ತಾ ಇದೆ. ನಾನ್ ಅಲ್ಲಿ ಆಬ್ಸೆಂಟ್ ಇದ್ದೀನಿ, ನನ್ಗಲ್ಲಿ ವ್ಯಾಲ್ಯೂನೇ ಇಲ್ಲ. ಈಗ ಯೋಚನೆ ಮಾಡ್ರಿ, ಯಾವ ವ್ಯಕ್ತಿ ತನ್ನದೇ ಸರ್ಕಲ್ದೊಳಗ್ ತನ್ನದೇ ಆದ್ಯತೆಯನ್ನ ಕೊಟ್ಟಿಲ್ಲ ಅಂದ್ರ ಅವನಿಗೆ ಜಗತ್ ಹೆಂಗ ಆದ್ಯತೆ ಕೊಡುತ್ತೆ ಹೇಳ್ರಿ? ಎಲ್ಲಾರಿಗ ಏನ್ರ ಆಗ್ತಾ ಇದೆ ಮೈಂಡಿನಾಗ? ಸತ್ಯ ಅನಿಸ್ಲತ್ತದ? ಸ್ವಲ್ಪ ಅನಿಸ್ಲತ್ತವ್ರಿ ಹಿಂಗ್ ಮಾಡ್ರಿ. ರಿಯಲ್ ಒಳಗ್ ನಮ್ಗೆ ನಾವು ಬೆಲೆ ಕೊಡ್ಲಿಲ್ಲ, ನಮ್ಗೆ ನಾವು ಟೈಮ್ ಕೊಡ್ಲಿಲ್ಲ, ನಮ್ಮ ಇಚ್ಛೆಗಳನ್ನೇ ನಾವು ಅರ್ಥ ಮಾಡ್ಕೊಂಡಿಲ್ಲ, ನಮ್ ಸಲುವಾಗಿ ನಾವು ಬದುಕ್ತಾನೆ ಇಲ್ಲ. ನಾವು ಬರೀ ಸಂಘರ್ಷ ಮಾಡ್ತೀವಿ, ಹೋರಾಟ ಮಾಡತೀವಿ, ಮುಂಚೆ ಹಿಡಿದು ಸಂಜೆ ತನಕ ದುಡಿಲತ್ತೀವಿ, ಆದ್ರೆ ನನ್ನ ಇಷ್ಟಗಳು ಏನಿದೆ ಅದ್ರ ಮೇಲೆ ನನ್ ಫೋಕಸ್ ಮಾಡ್ತಾ ಇಲ್ಲ. ಹಾಗಾದ್ರೆ ಯೋಚನೆ ಮಾಡ್ರಿ, ರಿಯಲ್ ಸಕ್ಸಸ್ ಆಗೋದಕ್ಕೆ ನಮ್ಗೆ ಸಾಧ್ಯ ಇದೆನಾ? ಸೊ ಹಾಗಾಗಿ ಈಗ ಮತ್ತೆ ಆ ಸರ್ಕಲ್ ಅನ್ನ ಚೇಂಜ್ ಮಾಡ್ರಿ, ಮೊದಲನೇ ಸರ್ಕಲ್ ಅನ್ನ ಹಾಕಿ ನಿಮ್ಮ ಹೆಸರು ಬರೀರಿ. ನಿಮ್ ಹೆಸರು ಬರೀರಿ. ಸೆಕೆಂಡ್ ಮಾಡ್ರಿ, ಆಕ್ಟಿವಿಟಿ ಮಾಡ್ರಿ. ಇದು ಈಗ ಅದು ತೆಗೀರಿ, ಮೊದಲನೇದು ಇರ್ಲಿ, ಅದು ಅಲ್ಲೇ ಬಿಡ್ರಿ. ಸೆಕೆಂಡ್ ಮತ್ತೊಂದ್ ಸರ್ಕಲ್ ಮಾಡ್ರಿ, ನಿಮ್ ಹೆಸರು ಬರೀರಿ. ರಮೇಶ್, ಶಿಲ್ಪಾ, ಸಿದ್ದು, ಬಲ್ವಂತ್, ರಂಜಿತಾ, ಸುಮಂಗಲ, ನಿಮ್ ಹೆಸರನ್ನ ಮೊದಲನೇ ಸರ್ಕಲ್ ದಲ್ಲಿ ಬರೀರಿ. ಎರಡನೇ ಸರ್ಕಲ್ ದಲ್ಲಿ ಮೊದಲು 1ನೇ ಸರ್ಕಲ್ ದವ್ರು ಇದ್ದವ್ರಿಗೆ ಈಗ 2ನೇದಾಗ ತಗೊಂಡ್ ಬರ್ರಿ. ಮತ್ತೆ ಹಿಂಗ್ ತಿಳ್ಕೊಬೇಡ ನಾವು ಭಾರಿ ದೊಡ್ಡ ಅನ್ಯಾಯ ಮಾಡತೀವ್ರಿ ಅವ್ರಿಗೆ 2ನೇ ಸರ್ಕಲ್ದೋಗಿ. ಯಾರು ಹೇಳ್ಯಾರ ನಿಮ್ಗೆ ಅನ್ಯಾಯ ಮಾಡ್ಲತ್ತೀರಂತ? ನೋಡ್ರಿ, ನಮ್ ಸಲುವಾಗಿ ನಾವು ಖುಷಿಯಾಗಿದ್ದಾಗ ನಾವ್ ಇನ್ನೊಂದಿಷ್ಟು ಪ್ರೀತಿಸ್ಬೋದಲ್ಲ ಅವ್ರನ್ನ.
ಇನ್ನೊಂದಿಷ್ಟು ಗೌರವ ಕೊಡ್ಬೋದು, ಇನ್ನೊಂದಿಷ್ಟು ಸಮಯವನ್ನ ಕೊಡ್ಬೋದು. ನಾವೇ ಟೆನ್ಷನ್ ಆಗಿದ್ದೀವಿ, ನಾವೇ ಡಿಪ್ರೆಷನ್ ಆಗಿದ್ದೀವಿ ಅಂದ್ರೆ ಅವ್ರಿಗೆ ಏನ್ ಕೊಡ್ತೀವಿ ನಾವು? ಅದಕ್ಕೆ ಹೇಳ್ತೀನಿ, ಯಾವಾಗ್ಲೂ ಡಿಸ್ಚಾರ್ಜ್ ಆಗಿರುವಂತ ಬ್ಯಾಟ್ರಿ ಇದೆ ನೋಡ್ರಿ, ಅದು ಯಾವತ್ತೂ ನಡೆಯೋದಿಲ್ಲ. ಅದರಿಂದ ಅಪೇಕ್ಷೆ ಪಡಂಗೂ ಇಲ್ಲ. ಸೇಮ್ ಅದೇ ತರ ಏನಾಗಿದೆ ನಮ್ಗೋದ್ರ ನಮ್ಗೆ ನಾವು ಸಮಯ ಕೊಡ್ತಾ ಇಲ್ಲ. ಅದಕ್ಕೆ ಬರ್ಕೋರಿ ಸೆಲ್ಫ್ ಲವ್ ಮೆನ್ಷನ್ ಮಾಡ್ಕೋರಿ. ನಾವು ನಮ್ ಜೀವನದಲ್ಲಿ ಕಲಿಬೇಕಾಗಿರುವಂತ ಮೊದಲ ಪಾಠ ಯಾವುದು ಅಂದ್ರೆ ಸೆಲ್ಫ್ ಲವ್. ನನ್ನನ್ನ ನಾನು ಪ್ರೀತಿಸ್ಬೇಕು. ನಾವ್ ಏನ್ ಮಾಡ್ತಾ ಇದ್ದೀವಿ ಅಂದ್ರ ನನ್ನನ್ನ ನಾನ್ ಪ್ರೀತಿಸೋದನ್ನ ಬಿಟ್ಟು ಹಾಕಿವಿ. ಎಸ್ ರಮೇಶ್ ಸರ್ ಕರೆಕ್ಟ್ ಬರ್ದಿವಿ. ನಾವ್ ಏನ್ ಮಾಡ್ತಾ ಇದ್ದೀವಿ, ನಮ್ಮನ್ನ ನಾವು ಪ್ರೀತಿಸೋದನ್ನ ಬಿಟ್ಟಿವಿ, ಪ್ರೀತಿ ಹೊರಗ್ ಹುಡುಕಾಟ ಮಾಡ್ತಾ ಇದ್ದೀವಿ. ಹೊರಗ್ ನಮ್ದು ಅನ್ವೇಷಣೆ ನಡೀತಾ ಇದೆ, ಸತ್ಯಾನ್ವೇಷಣೆ. ಹೊರಗೆ ನೋ ಆಗೋದಿಲ್ಲ. ಎಲ್ಲಿ ತನಕ ನೀವು ಇನ್ನರ್ ನಲ್ಲಿ ಬರೋದಿಲ್ಲ. ನಮ್ ಟ್ರೈನಿಂಗ್ ನ ಹೆಸರೇ ಇದೆ ಇನ್ನರ್ ಜರ್ನಿ ಅಂತೇಳಿ. ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಶನ್ ಪ್ರೋಗ್ರಾಮ್ ನಲ್ಲಿ ನಾವು ಏನ್ ಮಾಡ್ತೀವಿ 3 days ಅಂದ್ರೆ ಇನ್ನರ್ ಜರ್ನಿ. ನಾನು ಒಳಗೆ ಹೋಗೋದು, ನನ್ನ ಕಮಜೋರಿಗಳನ್ನ ನಾನು ಫೋಕಸ್ ಮಾಡೋದು, ನಾನ್ ಬೆಳೆಯೋದಕ್ಕೆ ಏನೆಲ್ಲವನ್ನ ಮಾಡ್ಬೋದು ಅನ್ನುವಂಥದ್ದನ್ನ ಕಲಿಯೋದಿದೆ ನೋಡ್ರಿ. ಅದು ನಮ್ಮ ಟ್ರೈನಿಂಗ್ ಸಿಸ್ಟಮ್ ನಲ್ಲಿ ಕಲಿಸ್ತಾ ಇದ್ದೀನಿ. ಸೊ ಯಾರ್ಯಾರಿಗೆ ಇದು ಬೆಸ್ಟ್ ಅನಿಸ್ತು ಒಂದ್ಸಲ ಬೆಸ್ಟ್ ಅಂತ ಟೈಪ್ ಮಾಡ್ರಿ ನನ್ಗೆ. ಮೇಡಮ್ ನೀವ್ ಹೇಳಿದ್ ಕರೆಕ್ಟ್ ಇದೆ. ಮತ್ತೆ ಇವತ್ತಿನಿಂದ ಮೊದಲನೇ ಸರ್ಕಲ್ ದಲ್ಲಿ ಯಾರಿರ್ಬೇಕು? ನೀವು. ಬೇರೆಯವ್ರಿಗೆ ತರಬೇಡ್ರಿ ನೀವು. ಬೇರೆಯವ್ರು ಇರ್ಲಿ, ಅವ್ರ ಜೀವನ ಮಾಡ್ಲಿ, ನಾನ್ ಬ್ಯಾಡ ಅಂತ ಇಲ್ಲ. ಬಟ್ ನಿಮ್ ಸಲುವಾಗಿ ನೀವು ಬದುಕ್ರಿ. ನಿಮ್ಮ ಇಷ್ಟಾನಿಷ್ಟಗಳು ಏನಿವೆ ನೋಡ್ರಿ, ಅದ್ರ ಮೇಲೆ ನೀವು ಫೋಕಸ್ ಮಾಡ್ರಿ. ನೀವ್ ಏನಾದ್ರೂ ನಿಮ್ ಸಲಿಂದ ಬದುಕ್ಲತ್ತಿಲ್ಲ ಅಂದ್ರ ಯಾರು ನಮ್ ಸಲಿಂದ ಬದುಕ್ಲತ್ತಾರ ಅಂತ ತಿಳ್ಕೊಬೇಡ್ರಿ. ಜಗತ್ ನಾವ್ ಇದ್ರ ನಡೆಯುತ್ತೆ, ಇಲ್ದ್ರ ನಡೆಯುತ್ತೆ. ಹಾಗಾಗಿ ನನ್ನ ಪ್ರಪಂಚ ಅಂತ ಯಾರಾದ್ರೂ ಇದ್ರು ಅದು ನಾನೇ ಇದ್ದೀನಿ. ನಿಮ್ ಗೊತ್ತಾ, ನಮ್ಮ ಜಗತ್ತು ನಾನ್ ಕಣ್ ತೆರೆದಾಗ ನನ್ನ ಪ್ರಪಂಚ ಶುರು ಆಯ್ತು, ನಾನ್ ಕಣ್ ಮುಚ್ಚಿದಾಗ ನನ್ನ ಪ್ರಪಂಚ ಮುಗ್ದೋಯ್ತು. ಏನು ಉಳಿಯೋದಿಲ್ಲ. ಮತ್ತೆ A4 ಸೈಜ್ ಫೋಟೋನೇ ಇರ್ತಾವ ಎಲ್ಲಾರ ಮನ್ಯಾಗ. ಮತ್ ಈಗ ಅದಕ್ಕೂ ಪ್ಲಾಸ್ಟಿಕ್ ಹಾರ್ ಬಂದಾವ್, ಗೊತ್ತಲ್ಲ ನಿಮ್ಗೆ. ಈಗೆಲ್ಲ ನಾವೆಲ್ಲ ಹಿಂದಕ್ ನಮ್ಮ ಅಜ್ಜಿ ತಾತಾಗು ಮನಿ ಒಡ್ಯಾಡ್ ಹೂವ ತಂದ್ ಹಿಂಗ್ ಕಟ್ ಹಾಕ್ತಿದೇವ್, ಪುಣ್ಯ ತಿಂತಿದ್. ಈಗ ಹಂಗ ಇಲ್ಲ. ಪ್ಲಾಸ್ಟಿಕ್ ಒಂದ್ ಹಾಕಿದ್ರ ಅದು ತೂಗಾಡ್ತಾ ಇರ್ತು ಫ್ಯಾನ್ ಹಾಕಿನ ವರ್ಷಾನ್ ಗಂಟ್ಲಿ ನಡೆಯುತ್ತೆ ಅದು. ಅಂತ ಪರಿಸ್ಥಿತಿಗೆ ಬಂದೀವಿ. ಸೊ ಹಾಗಾಗಿ ನಾವ್ ಎಲ್ಲಿ ತನಕ ಉಸಿರಾಡ್ತಾ ಇದೀವಿ ನೋಡ್ರಿ, ಅಲ್ಲಿ ತನಕ ಮಾತ್ರ ನಮ್ ಜೀವನ ಇದೆ. ಅದ್ರ ಮೇಲೆ ಫೋಕಸ್ ಮಾಡ್ರಿ, ಸೆಲ್ಫ್ ಮೇಲೆ ಫೋಕಸ್ ಮಾಡ್ರಿ. ನೀವ್ ಯಾವ ವಿಷಯಕ್ಕೆ ಟೆನ್ಷನ್ ತಗೋತಾ ಇದ್ರಿ ಅದನ್ನ ಕಡಿಮೆ ಮಾಡೋ ಪ್ರಯತ್ನ ಮಾಡ್ರಿ. ಇನ್ನೊಂದಿಷ್ಟು ನೀವು ಜಾಸ್ತಿ ಮಾಡಿದ್ರೆ ಇನ್ನೊಂದಿಷ್ಟು ನಿಮ್ಗೆ ಜಾಸ್ತಿನೇ ಆಗುತ್ತೆ. ಸೊ ಹಾಗಾಗಿ ಯಾವ ವ್ಯಕ್ತಿ ತನ್ನ ಸಲುವಾಗಿ ಬದುಕ್ತಾನ ನೋಡ್ರಿ, ಅವ್ನ್ ಸಕ್ಸಸ್ ಆಗ್ತಾನ. ಮತ್ತೆ ಇದು ಸ್ವಾರ್ಥ ಅಂತ ತಿಳ್ಕೊಬೇಡ್ರಿ ದಯವಿಟ್ಟು. ಸೊ ನೆಕ್ಸ್ಟ್ ಮುಂದೆ ಹೋಗೋಣ. ಎಸ್. ಸೊ ನಿಮ್ಮ ಎದುರಿಗೆ ಒಂದಿಷ್ಟು ಸ್ಕ್ರೀನ್ ಮೇಲೆ ಸಕ್ಸಸ್ಫುಲ್ ಜನರ ಫೋಟೋಗಳು ಬಂದಿವೆ. ಎಲ್ಲಾರ ಎದುರಿಗೆ ಕಾಣ್ತಾ ಇವೆನಾ? ಹಾ. ಸೊ ಈಗ ನನ್ಗೆ ಮೆಸೇಜ್ ಮಾಡ್ಬೇಕಾಗಿರುವಂತದ್ದು ಚಾಟ್ ಬಾಕ್ಸ್ ನಲ್ಲಿ ನನ್ಗೆ ಮೆನ್ಷನ್ ಮಾಡ್ರಿ, ನಿಮ್ಮ ಜೀವನದ ಸಕ್ಸಸ್ಫುಲ್ ವ್ಯಕ್ತಿ ಯಾರು ಅಂತ. ನೀವ್ ಯಾರನ್ನ ಆತರ ಆದರ್ಶ, ಇವ್ರೇ ಅಂತಿಲ್ಲ, ಇವ್ರೇ ಬಿಟ್ರು ಇರ್ಬೋದು ನೀವು. ಹಾ. ಸೊ ನಿಮ್ಮ ಲೈಫ್ ನ ಸಕ್ಸಸ್ಫುಲ್ ಯಾರಿದ್ದಾರೆ ಅವ್ರ ಹೆಸರನ್ನ ಇಲ್ಲಿ ಮೆನ್ಷನ್ ಮಾಡ್ರಿ. ಎಲ್ಲಾರು ಆಕ್ಟಿವ್ ಆಗ್ರಿ. ಹಾ, ರಮೇಶ್ ಸರ್ ಹೇಳ್ತಾರೆ, ರತನ್ ಟಾಟಾ ಅವ್ರು, ಗಾಯತ್ರಿ, ಮೀ, ಎಸ್, ಹುಸೇನ್ ಬೋಲ್ಟ್, ಬಲ್ವಂತ್. ಹಾ, ಇವ್ರನ್ನ ಬಿಟ್ಟು ಇರ್ಬೋದು ಅಥವಾ ಇವ್ರು ಇರ್ಬೋದು. ನಿಮ್ಮ ಜೀವನದ ಸಕ್ಸಸ್ಫುಲ್ ವ್ಯಕ್ತಿ ಶಿಲ್ಪಾ ಹೇಳ್ತಾರೆ, ಮೋದಿಜಿ ಅವರು. ಹಾ, ರತನ್ ಟಾಟಾ, ನಿಂಗಪ್ಪ ಸರ್, ಎಸ್. ರಿತೀಶ್ ಅವರು ಹೇಳ್ತಾರ, ಆದಿಶಂಕರಾಚಾರ್ಯ, ಗ್ರೇಟ್. ಎಸ್. SMH UR ಮೇಡಮ್. ನೋ, ಇನ್ನು ಮಾಡೋದ್ ಬಾಳ ಇದೆ ನನ್ಗೆ. ಸುಧಾ, ಟಾಟಾ ಸರ್. ಓಕೆ, ಎಲ್ಲಾರು ಮೆನ್ಷನ್ ಮಾಡ್ರಿ. ಸ್ವಲ್ಪ ನಿಮ್ಗೆ ಅವ್ರ ಎನರ್ಜಿ ಜೊತೆ ಕನೆಕ್ಟ್ ಆಗೋ ಐಡಿಯಾ ಕೊಡ್ತೀನಿ ನಾನು. ಸ್ವಾಮಿ ವಿವೇಕಾನಂದರು, ಪ್ರಮೀಳಾ, ಎಸ್. ಮಂಜುಳಾ ಹೇಳ್ತಾರೆ, ಸುಧಾ ಮೂರ್ತಿ. ಸಂಗೀತ ಅವ್ರು ಹೇಳ್ತಾರೆ, ಮುಖೇಶ್ ಅಂಬಾನಿ ಅವ್ರು, ಎಸ್. ಸೊ ಈಗ ನೀವು ಮತ್ತೆ ಸರಿಯಾಗಿ ಅರ್ಥ ಮಾಡ್ಕೊಡ್ರಿ. ಇವ್ರೆಲ್ಲರಿಗೂ ನಾವು ಸಕ್ಸಸ್ಫುಲ್ ಜನ ಅಂತ ಹೇಳಿ ಕರಿತೀವಿ. ಎಸ್ ಆರ್ ನೋ? ಇವ್ರೆಲ್ಲರಿಗೆ ಏನಂತೀವಿ ನಾವು? ಸಕ್ಸಸ್ಫುಲ್ ಅಂದ್ರೆ ಯಶಸ್ವಿ ಆಗಿರುವ. ಈಗ ನಾನು ನೀವು ಇಬ್ರು ಕುಂತು ಥಿಂಕ್ ಮಾಡೋಣ, ಅವ್ರು ಸಕ್ಸಸ್ ಆಗೋದಕ್ಕೆ ಅಂತದ್ ಏನ್ ಕೆಲಸ ಮಾಡಿದ್ರು ಅವರು? ಈ ವಿಚಾರ ಮಾಡಿ. ನೀವು ರತನ್ ಟಾಟಾ ಅವ್ರು ಹಾಕಿರ್ಬೇಕು, ಸುಧಾಮೂರ್ತಿ ಅವ್ರು ಹಾಕಿರಿ, ಯಾರ್ದೆಲ್ಲ ಹೆಸರು ಮೆನ್ಷನ್ ಮಾಡಿರಿ. ಇಟ್ಸ್ ಓಕೆ, XYZ ಯಾವ್ದಾದ್ರು ಮಾಡಿರ್ಬೇಕು. ಹಾಗಾದ್ರೆ ನಿಮಗ್ ಗೊತ್ತಿರ್ಬೋದಲ್ಲ ಅವ್ರು ಏನ್ ಮಾಡಿ ಸಕ್ಸಸ್ ಆದ್ರು. ಬರೀರಿ, ಏನ್ ಮಾಡಿರ್ಬೇಕು ಬರೀರಲ್ಲಿ. ಹಾ, ರಮೇಶ್ ಸರ್ ಹೇಳ್ತಾರೆ ಹಾರ್ಡ್ ವರ್ಕ್ ಮಾಡಿದ್ರು ಮತ್ತೆ ಸ್ಮಾರ್ಟ್ ವರ್ಕ್ ಮಾಡಿದ್ರು. ಮಂಜುಳಾ ಹೇಳ್ತಾರೆ ಹಾರ್ಡ್ ವರ್ಕ್ ಮಾಡಿದ್ರು. ಏನ್ ಮಾಡಿ ಅವ್ರು ಸಕ್ಸಸ್ ಆದ್ರು? ಎಸ್. ಬೇರೆ ಬೇರೆ ಸರ್ಚ್ ಮಾಡ್ರಿ, ಮೈಂಡಿಗೆ ಕಾಪಿ ಪೇಸ್ಟ್ ಮಾಡ್ಬೇಡ್ರಿ. ಯಾರೋ ಬರ್ದಾರಂತ ನಾನು ಬರೆಯೋದ್ ಬೇಡ. ಮಂಜುಳಾ ಮೇಡಮ್ ಹೇಳ್ತಾರ ನಿರಂತರತೆ ಇತ್ತು. ಎಸ್. ಟೈಮ್ ವ್ಯಾಲ್ಯೂ ಕೊಟ್ರು ಅವರು. ಎಸ್. ಸಮೀರ್ ಸರ್ ಹೇಳ್ತಾರ ಸ್ಮಾರ್ಟ್ ವರ್ಕ್ ಮಾಡಿದ್ರು. ವರ್ಕ್ಗಳು ಆಚೆಕ್ ಇನ್ನ ಥಿಂಕ್ ಮಾಡ್ರಿ, ಮೈಂಡಿಗೆ ಕೆಲ್ಸ ಕೊಡ್ರಿ. ಸ್ಮಾರ್ಟ್ ವರ್ಕ್ ಹಾರ್ಡ್ ವರ್ಕ್ ಬಿಟ್ಟು ಇನ್ನ ಬಹಳಷ್ಟು ಮಾಡಿದವ್ರು ಇದಾರೆ. ಎಸ್. ರೀತೀಶ್ ಹೇಳ್ತಾರ ನೋಡ್ರಿ, ಮ್ಯಾನಿಫೆಸ್ಟಿಂಗ್ ಗೋಲ್. ಹಾ, ಎಸ್. ಸಮಯ ಡನ್. ಇನ್ನು ಹಾಕ್ರಿ, ತ್ಯಾಗ ಮಾಡಿದ್ರು, ಎಲ್ಲ ತ್ಯಾಗ ಮಾಡಿದ್ರು ಅವರು. ಹಾ, ಎಸ್. ಬೇಗ. ಎಸ್. ಡಿಸೈಡ್ ಮಾಡಿದ್ರು. ಹಾ, ಡಿಸಿಷನ್ ಮೇಕರ್ ಇದ್ರು ಅವ್ರು. ಸಿದ್ದೇಶ್ವರ್ ಸ್ವಾಮೀಜಿ ಅವರು.
ಎಸ್, ಫೋಕಸ್ ಆನ್ ಒನ್ ವರ್ಕ್. ಟೈಮ್ ವ್ಯಾಲ್ಯೂ ಇತ್ತು, ಎಸ್, ಸೆಲ್ಫ್ ಕಾನ್ಫಿಡೆನ್ಸ್ ಇತ್ತು, ಡೆಡಿಕೇಶನ್ ಇತ್ತು, ಡನ್. ಈಗ ಬರಿತಾ ಇದ್ದೀರಿ, ಬರೀರಿ. ಇನ್ನೂ ಸ್ವಲ್ಪ ಮೈಂಡಿಗೆ ಓಡಿಸ್ರಿ, ಇನ್ನೂ ಸ್ವಲ್ಪ ಸರ್ಚ್ ಮಾಡ್ರಿ, ಏನ್ ಮಾಡಿ ಸಕ್ಸಸ್ ಆಗಿರ್ಬೇಕು ಅವ್ರು. ವೆಂಕಟೇಶ್ ಸರ್ ಹುಡುಕ್ರಿ, ಏನ್ ಮಾಡಿ ಸಕ್ಸಸ್ ಆಗಿರ್ಬೇಕು ಅವ್ರು. ದೇವೇಂದ್ರ ಸರ್ ಹೇಳ್ತಾರ ಕಲಿಕೆ ಮತ್ ಸಮಯ, ಬಲ್ವಂತ್ ಸರ್ ಹೇಳ್ತಾರ ನಂಬಿಕೆ ಇತ್ತು ಅವ್ರಿಗೆ, ಆಸಕ್ತಿ ಇತ್ತು, ರವಿ ಹೇಳ್ತಾರ ಆಸಕ್ತಿ ಇತ್ತು. ಈಗ ಮತ್ತೆ ವಾಪಸ್ ಬರ್ರಿ ಎಲ್ಲಾರು. ಈಗ ನನ್ ಕ್ವಶನ್ ಏನು ಅಂದ್ರ, ಅವ್ರು ಏನ್ ಮಾಡಿ ಸಕ್ಸಸ್ ಆಗಿದ್ದಾರ ನೋಡ್ರಿ, ಅದನ್ನೇ ನೀವು ಮಾಡಿದ್ರೆ ಸಕ್ಸಸ್ ಆಗ್ತೀರಿ. ಇಲ್ಲಿ ಹೋಗ್ಲಿ, ನಿಮ್ಗ ಅನಿಸುತ್ತೆ ನೋಡ್ರಿ ನಿರಂತರ ಪ್ರಯತ್ನ ಮಾಡಿದ್ರು, ಈಗ್ಲೇ ಶುರು ಮಾಡ್ರಿ ನಿರಂತರ ಪ್ರಯತ್ನ, 100% ಸಕ್ಸಸ್ ಇದೆ. ನಿಮ್ಗ ಅನಿಸುತ್ತೆ ಅವ್ರು ಹಾರ್ಡ್ ವರ್ಕ್ ಸ್ಮಾರ್ಟ್ ವರ್ಕ್ ಮಾಡಿ ಸಕ್ಸಸ್ ಆದ್ರು, ಎಸ್, ನೀವು ಹಾರ್ಡ್ ವರ್ಕ್ ಸ್ಮಾರ್ಟ್ ವರ್ಕ್ ಎರಡು ಮಾಡ್ಲಕ್ ಶುರು ಮಾಡಿ ಸಕ್ಸಸ್ ಆಗ್ತೀರಿ. ಯಾರಿಗ ಅನಿಸುತ್ತೆ ಬಹಳ ಪೇಶನ್ಸ್ ಇತ್ತು ಅವ್ರ ಹತ್ರ, ಎಸ್, ನೀವು ಪೇಶನ್ಸ್ ಅನ್ನ ಇಟ್ಕೋರಿ, ನೀವು ಸಕ್ಸಸ್ ಆಗ್ತೀರಿ. ಯಾರಿಗ ಅನಿಸುತ್ತೆ ಅವ್ರು ಬಹಳ ಲರ್ನ್ ಮಾಡಿರು, ಕಲಿಕೆಗೆ ಆದ್ಯತೆ ಇತ್ತು, ಇದರೆಲ್ಲರ ಜೊತೆಗಾದ್ರು ಅವ್ರ ಹತ್ರ ಒಂದು ಶಕ್ತಿ ಇತ್ತು, ಅವ್ರ ಹತ್ರ ಒಬ್ಬ ಕೋಚ್ ಇದ್ರು. ಎಸ್ ಆರ್ ನೋ? ಒಬ್ರು ಗುರು ಇದ್ರು ಅವ್ರ ಹತ್ರ. ಬರೀ ಅವ್ರಷ್ಟೇ ಮಾಡ್ಲಿಲ್ಲ, ಲತಾ ಮಂಗೇಶ್ಕರ್ ಆಗೋದಕ್ಕೆ ಅವ್ರ ಗುರು ಕಾರಣ. ಸಚಿನ್ ತೆಂಡೂಲ್ಕರ್ ಹಿಂದೆ ರಮಾಕಾಂತ್ ಆಚ್ರೆ ಅವ್ರ ಕಾರಣ ಇದ್ರು. ಟಾಟಾ ಅವ್ರ ಹಿಂದಂತೂ ಬಹಳಷ್ಟು ಜನ ಗುರುಗಳಿದ್ರು. ಸೊ ಹಾಗಾಗಿ ನಮಗೆ ಇರುವಂತ ದೊಡ್ಡ ಪ್ರಶ್ನೆ ಏನು ಅಂದ್ರ, ನಮ್ಗೆ ಸಪೋರ್ಟಿವ್ ಸಿಸ್ಟಮ್ ಕೊಡುವಂತವ್ರು ಯಾರು ಇಲ್ಲ ನೋಡ್ರಿ. ನಮ್ಮ ಹತ್ರ ಎನರ್ಜಿ ಇಲ್ಲ ಅಂತ ತಿಳ್ಕೊಬೇಡ್ರಿ, ಬಹಳ ಶಕ್ತಿಶಾಲಿಗಳಿದ್ದೀವಿ. ನಮ್ಮಲ್ಲಿ ಇಚ್ಛಾಶಕ್ತಿ ಇಲ್ಲ ಅಂತ ತಿಳ್ಕೊಬೇಡ್ರಿ, ಸಾಕಷ್ಟು ಇಚ್ಛಾಶಕ್ತಿ ಇದೆ. ಆದ್ರೆ ನಮಗ್ ಪ್ರಾಬ್ಲಮ್ ಆಗ್ತಾ ಇರೋದು ಎಲ್ಲಿ ಅಂದ್ರ, ನಮ್ಗೆ ಸರಿಯಾದ ಮಾರ್ಗದರ್ಶನ ಮಾಡೋರ್ ಕೊರತೆ ಇದೆ. ಎಸ್ ಆರ್ ನೋ? ಮಾರ್ಗದರ್ಶನದ ಕೊರತೆ ಇದೆ ನೋಡ್ರಿ, ನಮ್ಗಿದೆ. ಮತ್ ಹಿಂಗ್ ತಿಳ್ಕೊಬೇಡ್ರಿ, ಇವ್ರೆಲ್ಲಾ ಬೈ ಬರ್ತ್ ಸಾವುಕಾರ ಇದ್ರು, ಶ್ರೀಮಂತರು ಇವ್ರೆಲ್ಲಾ ಹುಟ್ಟಿದ ತಕ್ಷಣ ಬಂಗಾರ ಚಮಚ ಇಟ್ಕೊಂಡು ಜನ್ಮ ತಗೊಂಡ್ರು. ನೋ, ಇವ್ರೆಲ್ಲಾರು ಸಾಮಾನ್ಯ ಕುಟುಂಬದಲ್ಲಿ, ಒಂದ್ ರತನ್ ಟಾಟಾ ಅವ್ರು ಇದಾರ್ ನೋಡ್ರಿ, ಅವ್ರದ್ದು ಒಂದೇ ಏನಿದೆ ನೋಡ್ರಿ, ಬೈ ಬರ್ತೆ ಅವ್ರ ಶ್ರೀಮಂತರು. ಅವ್ರ ಹಿಂದೆ ಎಲ್ಲಾ ಬೇರೆ ಬೇರೆ ಅವ್ರದ್ದು ಏನ್ ಬೆಳವಣಿಗೆ ಐತ್ ನೋಡ್ರಿ, ಅವ್ರೆಲ್ಲಾರು ಶ್ರೀಮಂತರೇ. ಆದ್ರೂ ಉಳಿದವ್ರೆಲ್ಲಾರು ಶೂನ್ಯದಿಂದನೇ ಶಿಖರಕ್ಕೆ ಬಂದವರು. ಸೊ ಹಾಗಾಗಿ ಸಕ್ಸಸ್ ಆಗೋದಕ್ಕೆ ಏನ್ ಮಾಡಿದ್ರ ಸಕ್ಸಸ್ ಆಗ್ತೀನಿ ಅಂತ ಎಲ್ಲರಿಗ್ ಗೊತ್ತಿದೆ. ಪ್ರಾಬ್ಲಮ್ ಆಗ್ತಾ ಇರುವಂತದ್ದು ಏನು ಅಂದ್ರ, ಸಕ್ಸಸ್ ನ ದಾರಿಯಲ್ಲಿ ಬರುವ ಸಮಸ್ಯೆಗಳಿವೆ ನೋಡ್ರಿ, ಅವುಗಳಿಗೆ ಪರಿಹಾರ ಕೊಡುವವರು ಯಾರು ಇಲ್ಲ. ಹಾಗಾಗಿ ನಮಗೆ ಮಧ್ಯಮ ವರ್ಗದವ್ರ ಪ್ರಾಬ್ಲಮ್ ಏನು ಅಂದ್ರ, ನಮ್ಗೆ ಹೇಳೋರು ಕೇಳೋರು ಯಾರು ಇಲ್ಲ. ನಮ್ ಮನ್ಸು ಬಂತ ನಾವ್ ಮಾಡ್ತೀವಿ, ಮನ್ಸು ಬಂದಿಲ್ಲ ಅಂದ್ರೆ ಸೈಲೆಂಟ್ ಆಗಿರ್ತೀವಿ. ಆದ್ರೆ ಇವ್ರದೆಲ್ಲಾರ್ದು ಏನು ಅಂದ್ರೆ, ಇವ್ರು ಮಾಡ್ಲೇಬೇಕು ಅನ್ನುವಂತ ಒಂದು ಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡಿರುವಂತ ಕೋಚ್ಗಳು, ಅವರನ್ನ ಗುರು ಅಂತ ಹೇಳಿ ಕರಿತೀವಿ, ಗೈಡ್ ಅಂತ ಕರಿತೀವಿ. ಇವ್ರು ಹಿಂದಿದ್ರು, ನಮ್ ಹಿಂದೆ ಯಾರು ಇಲ್ಲ. ಹಾಗಾದ್ರೆ ನೀವು ನಿಮ್ಮ ಜೀವನದಲ್ಲಿ ಸಕ್ಸಸ್ ಆಗ್ಬೇಕಂದ್ರ ನಿಮಗೂ ಸಮೇತ ಒಬ್ಬ ಕೋಚ್ ನ ಅಗತ್ಯ ಇದೆ. ಇದನ್ನ ನೀವ್ ಇವತ್ ಮೈಂಡ್ ಸೆಟ್ ಮಾಡ್ಬೇಕು. ಮತ್ತೆ ವಿದೌಟ್ ಕೋಚ್ ಸಕ್ಸಸ್ ಆಗಿರುವಂತ ಒಂದು ಉದಾಹರಣೆ ಇಲ್ಲ ಜಗತ್ತಲ್ಲಿ. ನಮ್ಗೆ ಬಹಳ ಸಲ ಹೇಳ್ತಾರ, ಒಂದು ಉದಾಹರಣೆ ಹೇಳ್ತಾರ ನೋಡ್ರಿ, ಯಾರ್ದೋ ಒಬ್ರದು ಅವ್ರ ಗುರು ಇಲ್ದನೆ ಮಾಡಿದ್ರು ಅಂತ ಹೇಳಿ. ನನ್ಗೆ ನೆನಪು ಬಂದ್ರೆ ಹೇಳ್ತೀನಿ ಅವ್ರ ಹೆಸರು. ಬಟ್ ಗುರುವಿನ ಮಾರ್ಗದರ್ಶನ ಇತ್ತು ಅವ್ರ ಮೇಲೆ. ಗುರು ಹಿಂದೆ ಇರ್ಲಿಲ್ಲ, ಆದ್ರೆ ಗುರುವಿನ ಮಾರ್ಗದರ್ಶನ ಜೊತೆಗೆ ಅದೆಲ್ಲಾನು ಮಾಡಿದ್ರು. ಸೊ ಹಾಗಾಗಿ ನಾವು ನಮ್ಮ ಜೀವನದಲ್ಲಿ, ಅಥವಾ ನಿಮ್ಗೆ ಗೊತ್ತಿರ್ಲಿ, ನಮ್ಮ ಸಂಪ್ರದಾಯದಲ್ಲಿ ಗುರುವಿನ ಮಹತ್ವ ಬಹಳ ಇದೆ. ನಿಮ್ಗೆ ಗೊತ್ತಿರ್ಲಿ, ನಮ್ದು ಶರಣರು, ಸಂತರು, ಮಹಾತ್ಮರು, ಸೂಫಿಗಳು, ಸಕ್ಸಸ್ಫುಲ್ ಜನ, ಈ ಬಿಸ್ನೆಸ್ ಮ್ಯಾನ್ ಯಾರೇ ತಗೋರಿ, ಇವ್ರ ಹಿಂದೆ ಒಬ್ರು ಗುರುವಿನ ಶಕ್ತಿ ಕೆಲಸ ಮಾಡ್ತಾ ಇದೆ. ಆದ್ರೆ ನನಗೆ ಏನಾಗಿದೆ ಅಂದ್ರೆ, ಅವ್ರು ಯಾರು ನನ್ ಜೊತೆಗಿಲ್ಲ. ಹಾಗಾಗಿ ಇವತ್ತು ನಾನ್ ಡಿಸೈಡ್ ಮಾಡ್ಬೇಕು, ನನ್ಗೂ ಒಬ್ರು ಸಪೋರ್ಟಿವ್ ಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡೋರ್ ಅಗತ್ಯ ಇದೆ. ಅದು ಯಾವಾಗಿದೆ ಅಂದ್ರೆ, ನಿಮ್ಗೆ ಸಕ್ಸಸ್ ಆಗ್ಬೇಕಂದ್ರೆ ಅಷ್ಟೇ ಇದೆ. ನೆನ್ಪಿಟ್ಕೋರಿ, ಮೈಗಡ್ರಿ, ಗುರು ಜೋರತ್ತಿಲ್ಲ. ಉಣ್ರಿ ತಿನ್ರಿ, ಒಂದ್ ನೌಕರಿ ಅದ ಮಾಡ್ಕೋತೀರಿ ಶಿವಾಹರ, ಗುರು ಬೇಕಾಗಿಲ್ಲ. ನಿಮ್ಗೆ ಏನಾದ್ರೂ ಮಾಡೋದಿದೆ ಎಕ್ಸ್ಟ್ರಾಆರ್ಡಿನರಿ, ನೀವೇನಾದ್ರೂ ಜೀವನದಲ್ಲಿ ಮಾಡ್ಬೇಕು, ಸಾಧಿಸ್ಬೇಕು ಅಂತ ಇದ್ದಾಗ ಮಾತ್ರ ಒಬ್ಬ ಕೋಚ್, ಒಬ್ಬ ಗುರುವಿನ ಅಗತ್ಯ ಇದೆ. ಸೊ ಹಾಗಾಗಿ ಇವತ್ತು ನಾವು ರಾಮನಿಗೆ ದೇವ್ರಂತೀವಿ, ಕೃಷ್ಣನಿಗೆ ದೇವ್ರಂತೀವಿ, ಪ್ರತಿಯೊಬ್ಬರಿಗೂ ಸಮೇತ ದೇವರ ಸ್ಥಾನವನ್ನ ಕೊಡ್ತೀವಿ. ಅವರಿಗೂ ಸಮೇತ ಗುರು ಇದ್ರು ಅಂತ ಗೊತ್ತಲ್ಲ. ವಿವೇಕಾನಂದರಿಗೆ ಗುರು ಇದ್ರ ದೇವೇಂದ್ರ ಸರ್, ವಿವೇಕಾನಂದರಿಗೆ ಗುರು ಇದ್ರು, ರಾಮನಿಗೂ ವಶಿಷ್ಠರು ಗುರು ಇದ್ರು, ಕೃಷ್ಣನಿಗೂ ಗುರು ಇದ್ರು. ನೀವು ಜಗತ್ತಿಂದ ಯಾವ್ರಿಗೂ ತಗೋರ್, ನೀವು ಮೊಹಮ್ಮದ್ ಪೈಗಂಬರ್ರಿಗೆ ತಗೋರ್, ಅವರಿಗೂ ಸಮೇತ ಯಾರೋ ಒಬ್ರು ಕಲಿಸಿದವ್ರು ಇದಾರೆ. ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನವನ್ನ ಬರೆದ್ರು, ಆದ್ರೆ ಅವರಿಗೂ ಗುರು ಇದ್ರು, ಅವರು ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಓದಿದವ್ರು. ಆದ್ರೆ ನಮ್ಗೆ ಏನಾಗಿದೆ ಸಮಸ್ಯೆ, ನಮ್ದು ಮಧ್ಯಮ ವರ್ಗದವ್ರದಂದ್ರ, ಜೀವನದ ಒಂದು ಘಟ್ಟದವರೆಗೆ, ಒಂದು ಹಂತದವರೆಗೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಕಲಿತೀವಿ, ಎಜುಕೇಶನ್ ಮಾಡಿರ್ತೀವಿ, ಏನೋ ಒಂದು ಹೋರಾಟವನ್ನ ಮಾಡ್ತೀವಿ, ಒಂದ್ ಜಾಬ್ ಗಿಟ್ಟಿಸ್ಕೊಂಡೇವಾ, ಒಂದ್ ಸಣ್ಣ ಪುಟ್ಟ ಯಾವ್ದೋ ಒಂದ್ 50,000 1,00,000 ತನಕ ಯಾವ್ದೋ ಒಂದ್ ಸ್ಯಾಲ್ರಿ ಬರೋದ್ ಸಿಕ್ತಾ, ಜೀವನ್ ಖತಮ್ ಆಯ್ತು ನಮ್ದು. ಕಲಿಯೋದ್ ಲರ್ನಿಂಗ್ ಇದೆ ನೋಡ್ರಿ, ನಿಲ್ಲಿಸ್ಬಿಡ್ತೀವಿ. ಸೊ ಹಾಗಾಗಿ ಈಗ ಬರ್ಕೋರಿ, ನೀವು ನಿಮ್ಮ ಜೀವನದಲ್ಲಿ ಯಶಸ್ವಿ ಆಗ್ಬೇಕಂದ್ರ ಅಪ್ಡೇಟ್ ಆಗ್ಬೇಕು, ಮತ್ತೆ ಅಪ್ಗ್ರೇಡ್ ಆಗ್ಬೇಕು. ಬರ್ಕೋರದು ಟಾಪಿಕ್. ಏನ್ ಮಾಡ್ಬೇಕು? ಅಪ್ಡೇಟ್ ಆಗ್ಬೇಕು, ಮತ್ತೆ
ಅಪ್ಗ್ರೇಡ್ ಆಗ್ಬೇಕು. ಹಾ, ಸೊ ಇಲ್ಲಿ ಒಂದು ಫಾರ್ಮ್ ಬಂದಿದೆ ನಮ್ದು ಗೂಗಲ್ ಸ್ಪ್ರೆಡ್ ಶೀಟು. ದಯವಿಟ್ಟು ಯಾರ್ಯಾರು ಇವತ್ತು ಭಾಗವಹಿಸಿದ್ರಿ ಅವ್ರೆಲ್ರೂ ತುಂಬೇಕು. ಇದು ಹೊಸ ಫಾರ್ಮ್ ಇದೆ. ಹೋದ ವಾರ ತುಂಬಿದವ್ರು ನಮ್ಮಣ್ಣ ನಾವು ಮನೆ ತುಂಬಿದೇವಲ್ರಿ, ಮಣ್ಣಿನ ಫಾರ್ಮ್ ತೆಗಿಯೋದಕ್ ಆಗೋದಿಲ್ಲ. ಸೊ ಹಾಗಾಗಿ ಯಾರೆಲ್ಲರೂ ಇವತ್ತು ಜಾಯಿನ್ ಆಗಿದ್ರಿ ಈ ಫಾರ್ಮ್ ಅನ್ನ ಕ್ಲಿಕ್ ಮಾಡಿ ಇದನ್ನ ಫಿಲ್ ಅಪ್ ಮಾಡ್ಬೇಕು. ಒಂದಿಷ್ಟು ಕ್ವಶನ್ಸ್ ಗಳಿವೆ ನಿಮ್ಗೆ, ಅದಕ್ಕೆ ಹೇಳೋದು. ಫೋನ್ ನಂಬರ್ ಎಲ್ಲ ಹಾಕ್ಬೇಡ್ರಿ ಅಂತ ಇದೇ ಕಾರಣಕ್ಕೆ ಹೇಳಿದ್ದು. ಕೆಲವೊಂದ್ಸಲ ಬರ್ತಾರೆ, ಕೆಲವೊಂದ್ ಮೈಂಡ್ ಸೆಟ್ ಗೊತ್ತಾಗೋದಿಲ್ಲ ನಮ್ಗೂ. ಹಾ, ಸೊ ಪ್ರತಿಯೊಬ್ರು ಸಮೇತ ಒಂದ್ 2 ನಿಮಿಷ ನಾನು ನಿಮ್ಗೆ ಟೈಮ್ ಕೊಡ್ತೀನಿ. ಎಲ್ಲರೂ ಈ ಫಾರ್ಮ್ ಅನ್ನ ಫಿಲ್ ಅಪ್ ಮಾಡ್ರಿ, ಈಗ್ಲೇ ಮಾಡ್ಬೇಕು. ಮೋಹನ್ ಸರ್ ಈಗ ಮಾಡ್ಬೇಕು. ಹ್ಮ್, ಮಾಡಿದವ್ರು ಡನ್ ಅಂತ ಹಾಕ್ರಷ್ಟೇ. ಹಾ, ಎಸ್, ಮೋಹನ್ ಸರ್ ಮಾಡಿದಾರೆ ಅಂತ ಅನಿಸ್ತದ ಮೋಸ್ಟ್ಲಿ. ಡನ್. ಸೊ ಎಲ್ರು ತುಂಬ್ರಿ. ಮತ್ತೆ ಇದು ತಗೊಂಡೇ ನಿಮ್ ಹೊಲ ಮನಿ ಬರ್ಕೊಂಬಂಗಿಲ್ಲ ನಾವು. ಜಸ್ಟ್ ಮಾಹಿತಿ ಇರುತ್ತೆ ಎಷ್ಟ್ ಜನ ಜಾಯಿನ್ ಆಗಿದಾರಂತ ಅಷ್ಟೇ, ಬೇರೆದೇನಿಲ್ಲ. ಹಾ, ನಮ್ಮವ್ರಿಗೆ ಬಹಳ ಭಯ ಒಳಗೆ ಏನ್ ಮಾಡೋದಕ್ಕೆ. ಇಟ್ಸ್ ಓಕೆ. ಹಾ, ಬರೀ ಪಟ 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 ತುಂಬ್ರಿ. ಹ್ಮ್, ಎಸ್, ತುಂಬಿದವ್ರು ಒಂದ್ಸಲ ಡನ್ ಅಂತ ಹಾಕ್ರಿ. ಹಾ, ಡನ್ ಅಂತ ಮೆನ್ಷನ್ ಮಾಡ್ರಿ ತುಂಬಿದ್ಮೇಲೆ. 45 ಮೆಂಬರ್ಸ್. ಎಸ್, ವೆಂಕಟೇಶ್ ಸರ್ ತುಂಬಿದ್ರು, ರಮೇಶ್ ಸರ್ ತುಂಬಿದ್ರು. ಹಾ, ಎಲ್ಲಾರು ತುಂಬಿದ್ರೆ ಏನ್ ಸಪೋರ್ಟ್ ಸಿಗುತ್ತೆ ಅಂದ್ರೆ ಪ್ರತಿ ವಾರಕ್ಕೆ ನಮ್ಮಲ್ಲಿ ಎಕ್ಸ್ಟ್ರಾ ಜನ ಬರ್ತಿರ್ತಾರೆ. ಅವಾಗ ನೀವು ಬಂದಿರಂತೂ ನಮ್ ಟೀಮ್ನವ್ರಿಗೆ ಗೊತ್ತಾಗೋದಿಲ್ಲ. ಒಂದ್ ಫಾರ್ಮೇಟ್ ಇದ್ರೆ ನಿಮ್ಗೆ ಸಪೋರ್ಟ್ ಸಿಗುತ್ತೆ, ನಮ್ ಕಡೆಯಿಂದ ಕಾಲ್ ಬರುತ್ತೆ ನಿಮ್ಗೆ, ಮಾಹಿತಿಗಳು ಬರುತ್ತೆ, ಬೇರೆ ಬೇರೆ ಕೋರ್ಸ್ಗಳು ಯಾವಾಗ ನಡೀತಾ ಇವೆ ಅನ್ನುವಂಥದ್ದು ಮಾಹಿತಿ ನಿಮ್ಗೆ ಸಿಗುತ್ತೆ. ಒಂದ್ ಸಪೋರ್ಟಿವ್ ಸಿಸ್ಟಮ್ ನಮ್ ಕಡೆಯಿಂದ ನಿಮ್ಗೆ ಸಿಗುತ್ತೆ. ಅದು ಒಂದು ವಾರದ ಸಲುವಾಗಿ, ಬಹಳ ಇಲ್ಲ. ಒಂದ್ ವಾರ ಅದಾದ್ಮೇಲೆ ಮತ್ತೆ ಚೇಂಜ್ ಆಗುತ್ತೆ ನಮ್ಮ ಹತ್ರ. ನಮ್ದು ಅಪ್ಡೇಟ್ ಅಂಡ್ ಅಪ್ಗ್ರೇಡ್ ಇದೆ ನೋಡ್ರಿ, ಬಹಳ ಜಬರ್ದಸ್ತ್ ಇದೆ. ಎಸ್ ಎಸ್ ಎಸ್, ಎಲ್ಲಾರು ತುಂಬ್ರಿ. ಕಂಪ್ಲೀಟೆಡ್. ಎಸ್. ಹಾ, ಸವಿತಾ, ಗಾಯತ್ರಿ, ಗ್ರೇಟ್ ಗ್ರೇಟ್ ಗ್ರೇಟ್. ಚಂದ್ರಕಾಂತ್, ರಿಯಲಿ ಈ ಸಲ ಬಹಳ ಪಾಸಿಟಿವ್ ಇದ್ದೀರಿ ನೀವೆಲ್ಲ. ಆದ್ರೆ ವಿಡಿಯೋ ಆನ್ ಮಾಡ್ತಾ ಇಲ್ಲ ಅಷ್ಟೇ, ಮತ್ ಬೇರೆ ಪ್ರಾಬ್ಲಮ್ ಏನು ಇಲ್ಲ ನಿಮ್ದು. ಎಸ್, ಶಿವ, ವಿಷ್ಣು, ಸಮೀರ್ ಅಲಿ ಸರ್ ತುಂಬಿದ್ದಾರೆ, ಮಹೇಶ್ ಕುಮಾರ್ ಸರ್ ತುಂಬಿದ್ರು, ಪ್ರಮೀಳಾ, ಎಸ್ ಎಸ್, ಬಲ್ವಂತ್, ತನುಜ, ಎಸ್, ಮಂಜುಳಾ ಮ್ಯಾಮ್. ಬಲ್ವಂತ್ ಸರ್ ನಿಮ್ದು ಇದೆ. ವಿಡಿಯೋ ಆನ್ ಇದ್ದವ್ರು ನನಗೆ ಭಾರಿ ಖುಷಿ ಆಗುತ್ತೆ, ವಿಡಿಯೋ ಆಫ್ ಇರೋರು ನನಗೆ ಸಿಟ್ಟು ಬರುತ್ತೆ. ಯಾಕೆ ಬರುತ್ತೆ ಅಂದ್ರ ಅವ್ರು ಕನ್ಸಿಸ್ಟೆನ್ಸಿ ಕೂಡಂಗಿಲ್ಲ ಅಂತ. ಅವ್ರು ಕಲಿಬೇಕಂತ ನಮ್ಮ ಉದ್ದೇಶ ಏನು ಅಂದ್ರೆ ಕಲಿಬೇಕು, ಅವ್ರು ಬೆಳಿಬೇಕು, ಅವ್ರು ಮುಂದೆ ಹೋಗ್ಬೇಕು, ಏನೋ ಒಂದು ಮಾಡ್ಬೇಕು ಅಂತ ನಮ್ಗಿರುತ್ತೆ ಅಷ್ಟೇ. ಮತ್ತೇನ್ ಬೇರೆ ದುಶ್ಮನಿ ಇಲ್ಲ ನಿಮ್ಗೂ ನಮಗೂ. ಓಕೆನಾ? ಸೊ ಮುಂದೆ ಹೋಗೋಣ. ಎಲ್ಲಾರು ರೆಡಿ ಇದ್ದೀರಿ? ಎಲ್ಲಾರು ಎಲ್ಲಾರು ಒಂದ್ಸಲ ಸ್ಮೈಲ್ ಮಾಡಿ ನೋಡೋಣ. ಎಲ್ಲಾರು ನಗು ನಗು ಮುಖ. ಹಾ, ಶಿಲ್ಪಾ ಮ್ಯಾಮ್, ಗ್ರೇಟ್. ಹಾ, ನಮ್ ಮಂಜುಳಾ ಮೇಡಮ್. ನಿಮ್ ಗೊತ್ತಾ, ನಗು ಇದೆ ನೋಡ್ರಿ, ಇಡೀ ಜಗತ್ತಿನ ದೊಡ್ಡ ಗಿಫ್ಟ್ ಆ ಪರಮಾತ್ಮ ಯಾರಿಗಾದ್ರೂ ಕೊಟ್ರ ಅದು ಮನುಷ್ಯನಿಗೆ ಕೊಟ್ಟನು. ಒಂದು ಮಗು ಇದೆ ನೋಡ್ರಿ, ಬೇಕಾದ್ರೂ ಬರ್ಕೋರ್ ಡೈರಿಯಲ್ಲಿ. ಒಂದು ಮಗು ದಿನಕ್ಕೆ 2,000 ಸಲ ನಗುತ್ತೆ ಅಂತ. ನೀವು ನೋಡ್ರಿ, ಯಾವಾಗ್ಲೂ ಸ್ಮೈಲ್ ಮಾಡುತ್ತೆ ಮಗು. ಆ ಮಗುವಿಗೆ ಮಾತು ಬರೋದಿಲ್ಲ, ಆದ್ರೂ ನಗುತ್ತೆ. ಅದು ಅಷ್ಟು ನಗು ಇರುವಂತ ಮಗು ಬೆಳಿತಾ 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 ನಾವೇನಾಗ್ತೀವಿ ಅಂದ್ರೆ ಸ್ಟ್ರಕ್. ಇವತ್ ಏನ್ ಆಗಿವಿ ಅಂದ್ರೆ ನಮ್ ಪರಿಸ್ಥಿತಿ ಗೊತ್ತಲ್ಲ, ಪೂರಾ ದೇಶ ನಾವೇ ಆಳ್ತಾ ಇದೀವಿ, ದೇವೇಗೌಡರು ನಾವೇ ಇದ್ದೀವೇನೋ ಅನ್ನಂಗ ಆಗ್ಬಿಟ್ಟದ. ಈಗ ಮುಖದ ಮೇಲೆ ನಗುನೇ ಇಲ್ಲ. ನೀವು ಸುಮ್ನೆ ಥಿಂಕ್ ಮಾಡ್ರಿ, ಇವಕ್ಕೂ ಒಂದ್ ಏನಿದೆ, ಹಲ್ಲಿಗೂ ಸಮೇತ ಆಯುಷ್ಯ ಇದೆ. 60 ಮುಗಿದ ಮೇಲೆ ಒಂದು 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 ಕೆಳಗ್ ಇಳಿದ್ ಬಿಡ್ತಾವ ಅವು. ಅವಾಗ ನಕ್ಕರೆ ಹೆಂಗ ಅನಿಸ್ತದ ಹೇಳ್ರಿ? ಯೋಚನೆ ಮಾಡ್ರಿ. ಅವಾಗ ಆ ಸ್ಮೈಲಿಗೆ ಏನಾದ್ರೂ ವ್ಯಾಲ್ಯೂ ಇರುತ್ತಾ? ಇರೋದಿಲ್ಲ. ಸೊ ಹಾಗಾಗಿ ಹಲ್ಲಿರೋ ತನಕ ನಗೋದ್ ಕಲೀರಿ. ಜೀವನ ಅಷ್ಟೊಂದು ಸ್ಟ್ರೆಸ್ ತಗೊಳ್ಳೋಷ್ಟು ದೊಡ್ಡ ಭಯಂಕರ ಇಲ್ಲೇ ಇಲ್ಲ. ಜೀವನ ಬಹಳ ಅನಂತವಾಗಿರುವಂತ ಆನಂದ ಇದೆ ಜೀವನದಲ್ಲಿ. ಅದನ್ನ ಅನುಭವಿಸೋದಕ್ಕೆ ಬರ್ಬೇಕಷ್ಟೇ. ನೀವ್ ಹೆಂಗ್ ತಗೋತ್ರಿ ಲೈಫ್ ನೋಡ್ರಿ, ಆ ರೀತಿ ನಡೆಯುತ್ತೆ. ಸೊ ಹಾಗಾಗಿ ಯಾವಾಗ್ಲೂ ಲೈಫ್ ನಲ್ಲಿ ಎಲ್ಲಾ ಕಳ್ಕೊಂಡ್ರು ನಗು ಕಳ್ಕೊಬೇಡ್ರಿ. ಬೇಕಾದ್ರೂ ಬರ್ಕೋರಿ. ಎಲ್ಲಾ ಹೋಗ್ಲಿ, ಬಿಸ್ನೆಸ್ ಲಾಸ್ ಆಗಿದೆ ಮತ್ ನೀವ್ ಮಾಡ್ಬೋದು. ಫ್ಯಾಮಿಲಿಯಲ್ಲಿ ಏನೋ ಪ್ರಾಬ್ಲಮ್ ಇದೆ, ಮತ್ ನೀವು ಸೆಟ್ ಮಾಡ್ಬೋದು, ಏನಾದ್ರೂ ಮಾಡ್ಬೋದು. ಏನಾದ್ರೂ ನಿಮ್ಗೆ ಫೈನಾನ್ಸಿಯಲ್ ಸ್ಟ್ರಗಲ್ ನಡೀತಾ ಇದೆ, ಮತ್ ಒಂದಲ್ಲ 4 ಬಿಸ್ನೆಸ್ ಮಾಡಿ ಮತ್ತೆ ಫೈನಾನ್ಸಿಯಲ್ ಗ್ರೋತ್ ಆಗ್ಬೋದು. ಸಕ್ಸಸ್ ನಲ್ಲಿ ನಿಮ್ಗೆ ಏನಾದ್ರೂ ಕೊರತೆ ಆಗ್ತಾ ಇದೆ, ಸಕ್ಸಸ್ ನ ಜರ್ನಿ ಮತ್ತೊಂದು ಮತ್ತೊಂದು ಕೆಲಸ ಮಾಡಿ ನೀವು ಸಕ್ಸಸ್ ಮಾಡ್ಕೊಳ್ಬಹುದು. ಆದ್ರೆ ನೀವು ನಗು ಕಳ್ಕೊಂಡ್ರಿ ಅಂತ ತಿಳ್ಕೊರಿ, ಡಿಪ್ರೆಷನ್ ಪೇಷಂಟ್ ಆಗ್ಬಿಡ್ತೀರಿ.
ಹಾ, ಅದಕ್ ನೀವ್ ಹೆಲ್ದಿ ಆಗಿರ್ಬೇಕಂದ್ರ ಏನ್ ಮಾಡ್ಬೇಕಂದ್ರ ನಗ್ತಾ ನಗ್ತಾ ಇರ್ಬೇಕು ಅಂತೇಳಿ ಹೇಳ್ತಾ ಎಸ್ ಮುಂದೆ ಹೋಗೋಣ. ಎಲ್ಲಾರು ಇನ್ನೊಂದ್ಸಲ ಸ್ಮೈಲ್ ಮಾಡ್ರಿ. ನಿಮ್ಗೆ ನೋಡ್ಕೋರ್ ವಾವ್ ಅನ್ಸು ಫೀಲ್ ಆಗ್ಲತ್ತು. ಸುಧಾ ಮೇಡಮ್ ಸ್ವಲ್ಪ ನಗ್ರಿ ನೀವು ಬಿ. ಅವ್ರ ಪೂರಾ ಹಾ ಏನೇನೋ ಹೇಳತಾರ ನೋಟ್ ಮಾಡೋದೇ ಮಾಡೋದು ಬರೀರಿ, ಎಷ್ಟು ಬೇಕಷ್ಟು ಬರೀರಿ, ಬಟ್ ಯಾವಾಗ್ಲೂ ನಗ್ತಾ ಇರಿ. ಜೀವನ ಇದೆ ನೋಡ್ರಿ, ಪುನಃ ಪುನಃ ಬರುತ್ತೆ ಅಂತ ಇಲ್ಲಿ ನೋಡ್ರಿ ನೆನ್ಪಿಡ್ರಿ. ಇದೇನ್ ಗಳಿಗೆ ಇದೆ ನೋಡ್ರಿ, ಇದು ಸತ್ಯ ಇದೆ. ಮೊನ್ನೆ ಗೊತ್ತಾಯ್ತಲ್ಲ ಏನಾಯ್ತು ಗುಜರಾತ್ ನಲ್ಲಿ ಹಾಸ್ಟೆಲ್ ಮೇಲೆಲ್ಲ ಬಿದ್ದೆ ಅಷ್ಟು ನೋಡ್ರಿ. ಯಾವಾಗ ಏನ್ ಬರುತ್ತೆ ಗೊತ್ತಿಲ್ಲ, ಇರೋ ಕೊನೆಯ ಕ್ಷಣದವರೆಗೂ ಸಮೇತ ನಗ್ತಾ ಇರ್ರಿ, ಖುಷಿಯಿಂದ ಇರ್ರಿ. ಎಲ್ಲ ನನ್ ತಲೆ ಮೇಲೆ ಬಿದ್ದ ಸಂಸಾರ ಅಂತ ತಿಳ್ಕೊಬೇಡ್ರಿ, ಎಲ್ಲಾರ ತಲೆ ಮೇಲೆ ಬಿದ್ದಿದ್ದೆ ಅದು. ಎತ್ತ ಸೈಡಿಗೆ ಇಡ್ಬೇಕು, ನಾವು ಖುಷಿಯಾಗಿರ್ಬೇಕಷ್ಟೇ. ಯಾವ್ದು ತಗೊಂಡು ಬಂದಿಲ್ಲ, ಲಾಸ್ಟ್ ಒಯ್ಯೋದು ಇಲ್ಲ, ಎಲ್ಲ ಇಲ್ಲಿಂದೇ ಹೋರಾಟ ಇದೆ, ಇಲ್ಲೇ ಮುಗಿಯುತ್ತೆ. ಹಾಗಾಗಿ ಯಾವಾಗ್ಲೂ ಖುಷಿಯಾಗಿರ್ರಿ ಅಂತೇಳಿ ಹೇಳ್ತಾ ಈಗ ಬರ್ಕೋರಿ ಲೈಫ್ ನಲ್ಲಿ ಯಾರು ಸಕ್ಸಸ್ ಆಗ್ತಾರಂತ. ಸಕ್ಸಸ್ ಯಾರಿಗೆ ಸಾಧ್ಯ ಇದೆ ಅಂತ, ಯಶಸ್ವಿ ವ್ಯಕ್ತಿಗೆ ಏನು ಸಾಧ್ಯತೆಗಳಿವೆ ಅದರಲ್ಲಿ ಮೊದಲು ಬರ್ಕೋರಿ. ಯಾವ ವ್ಯಕ್ತಿ ಹಾ ಯಾವ ವ್ಯಕ್ತಿ ಅಪ್ಡೇಟ್ ಆಗ್ತಾನ, ಅಪ್ಗ್ರೇಡ್ ಆಗ್ತಾನ ನೋಡ್ರಿ, ಅವ್ನ್ ಸಕ್ಸಸ್ ಆಗ್ತಾನ. ಬರ್ಕೋರಿ, ಯಾವ ವ್ಯಕ್ತಿ ಅಪ್ಡೇಟ್ ಆಗ್ತಾನ ಮತ್ತೆ ಅಪ್ಗ್ರೇಡ್ ಆಗ್ತಾನ ಅವ್ನ್ ಮಾತ್ರ ಸಕ್ಸಸ್ ಆಗ್ತಾನ. ಅಪ್ಗ್ರೇಡ್ ಅಂದ್ರೆ ಏನು ಅಂದ್ರ ಪ್ರತಿ ದಿನಾನು ಸಮೇತ ಹೊಸದನ್ನ ಕಲಿತಾ ಇರ್ತಾನ ನೋಡ್ರಿ, ಅವ್ನ್ ಸಕ್ಸಸ್ ಆಗ್ತಾನ. ಈಗ ಒಂದ್ ಎಕ್ಸಾಂಪಲ್ ಅನ್ನ ನಾನ್ ನಿಮ್ಗೆ ಕೊಡ್ತೀನಿ. ಬಾಲ್ಯದಲ್ಲಿ ಸಣ್ಣವ್ರಿದ್ದಾಗ ಯಾರ್ಯಾರು ಸೈಕಲ್ ಕಲ್ತೀರಿ? ನಮ್ ಟೈಮಿಗೆಲ್ಲ ಹೆಣ್ಮಕ್ಳಿಗೆ ಕಲೀಲಿಕ್ಕೆ ಆಗ್ಲಿಲ್ಲ, ಬಟ್ ಇಲ್ಲಿ ಹೆಚ್ಚು 90% ಗಂಡ್ ಮಕ್ಳಿಗೆ ಸೈಕಲ್ ಕಲ್ತಿರ್ತೀರಿ ನೀವು. ಹೆಣ್ಮಕ್ಳು ಆ ಟೈಮಿಗೆ ಇರ್ಲಿಲ್ಲಲ್ಲ ನಮ್ದು ಸೈಕಲ್. ಈಗೀಗ ಜನರೇಷನ್ ಅವ್ರಿಗೆ ಸೈಕಲ್ ಗೊತ್ತಿದೆ. ಈಗ ನೀವು ಸ್ವಲ್ಪ ಸೈಕಲ್ ಕಲ್ತಿರುವಂತ ಮೋಡಿಗೆ ಹೋಗ್ರಿ, ವಾಪಸ್ ಹೋಗ್ರಿ, ಬಾಲ್ಯಕ್ಕೆ ಹೋಗ್ರಿ. ಒಂದೇ ದಿನಕ್ಕೆ ಸೈಕಲ್ ಕಲಿಯೋದಕ್ಕೆ ಆಗಿದೆನಾ ನಿಮ್ಗ ರಮೇಶ್ ಸರ್? ಸೈಕಲ್ ಮೇಲೆ ಕುಂತ್ರಿ ಒಂದೇ ದಿನ ಪೂರಾ ಏರಿಯಾ ಎಲ್ಲ ತಿರ್ಗಾಡ್ ಬಂದಿರಂತ ಹಿಂಗ ಏನಾದ್ರೂ ಆಗಿದೆನಾ? ನೋ. ಸೈಕಲ್ ಡೇ ಒಂದ್ ದಿವ್ಸ ಇಬ್ರು ಸಪೋರ್ಟಿಗೆ ಮುಂದೊಬ್ರು ಹಿಂದೊಬ್ರು ನೆನ್ಪ್ ಮಾಡ್ರಿ, ಬಾಲ್ಯಕ್ಕೆ ಹೋಗ್ರಿ. ಇಬ್ರಿದ್ರ ಎಸ್. ಆ ಇಬ್ರು ಏನ್ ಮಾಡಿದ್ರು, 3 ದಿನ ಸತತ್ ನಿಮ್ಗೆ ಇಬ್ರು ಸಪೋರ್ಟ್ ಮಾಡಿ ನಿಧಾನಕ್ಕೆ 3 ದಿನದ ನಂತರ ಮುಂದೆ ಇದ್ದವ್ರು ಬಿಟ್ರು, ಹಿಂದಿದ್ದವ್ರು ಮತ್ತೆ ಸಪೋರ್ಟಿಗೆ ನಿಂತರು, ನಿಮ್ಗೆ ವಿಶ್ವಾಸ ಕೊಟ್ರು. ಹಿಂದೆ ಮುಂದೆ ಇದ್ದು ಸಮೇತ ಕಾರ್ನರ್ನಾಗ ಬಿದ್ದವ್ರು ಯಾರ್ಯಾರಿದ್ರಿ? ಸಪೋರ್ಟ್ ಹಿಡಿಲಕ್ ಇದ್ದರು ಬಿ ಮತ್ ಬಿದ್ದವ್ರು ಯಾರ್ಯಾರಿದ್ರಿ? ವೆಂಕಟೇಶ್ ಸರ್, ರಾಘವ್, ಎಲ್ಲರೂ ಕಾರ್ನರ್ದಾಗ ರಪ್ ಅಂತ ಬಿದ್ದವ್ರೆ ಇದ್ವಿ. ಮೊಳಕೈ ಹೊಡ್ಕೊಂಡವ್ರಿ. ಕಾರ್ನರ್ ನಮ್ ದುಶ್ಮನ್ ಸೈಕಲ್ ಕಲಿಯುವಾಗ ಎಲ್ಲಾರು ಬಿದ್ದವ್ರೆ ಇದ್ದೀವಿ. ಇಷ್ಟ ಆದ್ಮೇಲೆ ಪುನಃ ಏನಾಯ್ತಂದ್ರೆ ನಿಧಾನಕ್ಕೆ 1 ವಾರ 10 ದಿನದ ನಂತರ ಹಿಂದೆ ಇರೋರು ನಿಧಾನಕ್ಕೆ ಬಿಡೋದಕ್ ಶುರು ಮಾಡಿದ್ರು. ನಮ್ಗೆ ವಿಶ್ವಾಸ ಕ್ರಿಯೇಟ್ ಮಾಡಿದ್ರು, ನಾನಿದ್ದೀನಿ ನೀ ನಡಿ. ನಾವು ಇದಾರನ್ನುವಂತ ಕಾರಣಕ್ಕಾಗಿ ನಾವು ಪೈಡಲ್ ಹೊಡಿಯೋದಕ್ಕೆ ಶುರು ಮಾಡಿದೆವು. ನಿಧಾನಕ್ಕೆ ಸೈಕಲ್ ಕಲಿಯೋದಕ್ಕೆ ಯಾವಾಗ ಬಂತು ಅಂದ್ರೆ ಮಿನಿಮಮ್ 15 ದಿನದ ನಂತರ ಸೈಕಲ್ ಕಲಿಯೋದಕ್ಕೆ ಬಂತ. ಎಲ್ಲರೂ ವಾಪಸ್ ಹೋದ್ರೆ ಕಲ್ತ್ ವಾಪಸ್ ಬರ್ರಿ, ಮತ್ ಈ ಕಡೆ ಬರ್ರಿ, ಶ್ರೀದೇವಿ ಹೂಗಾರ ಎದ್ರಿಗೆ ಬರ್, ಮತ್ತ ಸೈಕಲ್ದೊಳಗೆ ಉಳ್ದಿರಿ. ನಾ ರೋಡಿಗೆ ಬಿದ್ದಿದ, ಅವ್ರು ಯಾರೋ ಕೈ ಹಿಡ್ದಿರು, ನಮ್ ಪಪ್ಪ ಬಂದ್ 1-2 ಹೊಡೆದ್ರು, ನಮ್ಮ ಮಮ್ಮಿ ಬಂದ್ ಬೈದ್ರು, ಇವೆಲ್ಲಾನು ಆಗಿದ್ದಿದೆ. ಯಾಕೆ ಹೋಗಿದ್, ಯಾರು ಹೋಗಂದ್ರು, ಇವೆಲ್ಲ ಘಟನೆಗಳು ನಮ್ ಜೊತೆಗಿವೆ. ಎಲ್ಲರೂ ವಾಪಸ್ ಬರ್ರಿ. ಈಗ ನಾನ್ ಥಿಂಕ್ ಮಾಡೋದಕ್ಕೆ ನಿಮಗೆ ಹೇಳ್ತೀನಿ, ಬರೀ ಸೈಕಲ್ ಕಲಿಯೋದಕ್ಕೆ 15 ದಿನ ಟೈಮ್ ತಗೊಂಡಿದ್ದೇವ್ ನಾವು. ತಗೊಂಡಿವ್ಯಾ? ಸೈಕಲ್ 2 ಚಕ್ರ ಇರುವಂತ ಸೈಕಲ್ಗೆ ನಾವು 15 ದಿನ ಟೈಮ್ ತಗೊಂಡಿವಿ. ಹಾಗಾದ್ರೆ ಜೀವನದಲ್ಲಿ ಸಕ್ಸಸ್ ಆಗೋದಕ್ಕೂ ಟೈಮ್ ಬೇಕಾ ಇಲ್ಲ ಹೇಳ್ರಿ ನಂಗ? ನಾವ್ ಏನ್ ಮಾಡಿವಿ, ನಮ್ ಪ್ರಾಬ್ಲಮ್ ಏನು ಅಂದ್ರ ವಿದೌಟ್ ಲರ್ನಿಂಗ್ ಬಿಸ್ನೆಸ್ ಮಾಡ್ಲಕ್ ಹೋಗಿರ್ತೀವಿ. ನಮ್ ಪ್ರಾಬ್ಲಮ್ ನಾವ್ ಯಾಕೆ ಸೋಲ್ತಾ ಇದ್ದೀವಿ, ನಮ್ಮ ಜನಾಂಗ ಅಥವಾ ನಮ್ಮ ವರ್ಗದವ್ರು ನಮ್ಗೆ ಯಾಕೆ ಸೋಲಿನ ಹಿಂದೆ ಕಾರಣ ಏನು ಅಂದ್ರ ನಾವು ಲರ್ನಿಂಗ್ ಮಾಡೋದಿಲ್ಲ. ಡೈರೆಕ್ಟ್ ನೇರವಾಗಿ ಧುಮುಕ್ತಿವಿ. ಯಾವುದ್ರ ಆಧಾರ ಮೇಲೆ ಧುಮುಕ್ತಿವಿ ಅಂದ್ರೆ ಹಣೆ ಬಾರ ಗೊತ್ತಲ್ಲ. ಗೆದ್ದೇವಾ ಎಲ್ಲ ಒಳ್ಳೇದಾಯ್ತು, ಸೋತೇವ ಹಣೆ ಬರ್ ಇಲ್ಲ. ಸೈಕಲ್ ಮೇಲೆ ಯಾರು ಸಪೋರ್ಟ್ ಮಾಡ್ಲಾರ್ದೇನೆ ಯಾವಾಗ ಸೈಕಲ್ ಕಲ್ತಿಲ್ಲ ಅಂದ್ರ ನಮ್ಮ ಜೀವನದಲ್ಲಿ ಸಕ್ಸಸ್ ಆಗೋದಕ್ಕೂ ಸಮೇತ ನಮ್ಗೆ ಏನ್ ಬೇಕು ಅಂದ್ರ ತರಬೇತಿ ಬೇಕು, ಟ್ರೈನಿಂಗ್ ಬೇಕು. ನೆನ್ಪಿಟ್ಕೋರಿ, ಅದಕ್ಕೆ ಹೇಳೋದು ಅಪ್ಡೇಟ್ ಆಗ್ರಿ, ಅಪ್ಗ್ರೇಡ್ ಆಗ್ರಿ ಅಂತ. ನಿಮ್ಗೆ ಗೊತ್ತಿರ್ಲಿ, ಅಪ್ಗ್ರೇಡ್ ಆಗದ ಅದ್ ಎಷ್ಟೋ ಕಂಪನಿಗಳು ಮುಚ್ಚಿರುವಂತ ಉದಾಹರಣೆ ನಿಮ್ಗೆ ಗೊತ್ತಿದೆ. ನೀವೊಂದು 15 ವರ್ಷದ ಹಿಂದೆ ಹೋಗ್ರಿ, ನೋಕಿಯಾ ಹ್ಯಾಂಡ್ಸೆಟ್ ಇತ್ತು ಗೊತ್ತಲ್ಲ ಎಲ್ಲರಿಗೂ? ಯಾರ್ಯಾರು ಯೂಸ್ ಮಾಡಿರಿ? ನಿಮ್ಗೆ ಹೇಳ್ತೀನಿ, ನೋಕಿಯಾ ಹ್ಯಾಂಡ್ಸೆಟ್ ಯಾರ್ ಕೈದೊಳಗದ ಅವ್ರ ಊರಾಗ ಗೌಡ್ರು ಇದ್ರು. ಗೌಡ್ರು ಅಂದ್ರೆ ರಿಚೆಸ್ಟ್ ಪರ್ಸನ್ ಅಂತ ಕನ್ಸಿಡರ್ ಮಾಡ್ತಿದ್ರು. ಅದು ಏನದು ಮ್ಯೂಸಿಕ್ ಇದ್ ನೋಡ್ಕೊಂಡು ಎಲ್ಲಾರು ಬಸ್ನಾಗಿದ್ದವ್ರಲ್ಲ ಅವ್ರ ಕಡೆ ನೋಡೋದು. ಅಯ್ಯೋ ಮೊಬೈಲ್ ಅದರಿ ಅವ್ರ ಬಲ್ ಮೊಬೈಲ್. ಊರಿಗೆ ಬಾಳ ದೊಡ್ಡ ಡಿಮಾಂಡ್ ಅವ್ರದ್ದು ಮೊಬೈಲ್ ಇರೋರು ಯಾರ್ದು? ನೋಕಿಯಾ ಹ್ಯಾಂಡ್ಸೆಟ್. ಈ ಪರಿಸ್ಥಿತಿ ನಾವೆಲ್ಲಾರು ಅನುಭವಿಸಿವೆ, ನೋಡಿವಿ.
ಯಾರ್ಯಾರು ನೋಡಿದ್ರಿ? ಹಾ, ಎಲ್ಲಾರು ಸ್ವಲ್ಪ ವಿಡಿಯೋ ಆನ್ ಮಾಡ್ರಿ. ಎಲ್ಲಾರು ನೋಡಿವಿ ಅಥವಾ ಅನುಭವಿಸಿವಿ ಅಥವಾ ನಂಬಲ್ಲಿ ಇದ್ದಾಗ್ಲೂ ಅದು ವ್ಯಾಲ್ಯೂ ನಮ್ಗೆ ಅಷ್ಟು ಕೊಟ್ಟಿದ್ದು ಇದೆ ಒಂದ್ ಸಿಚುವೇಶನ್. ಈಗ ಸದ್ಯಕ್ಕೆ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇವತ್ ಯಾರಾದ್ರೂ ಹತ್ರ ನೋಕಿಯಾ ಹ್ಯಾಂಡ್ ಸೆಟ್ ಇದೆ ಅಂತ ತಿಳ್ಕೊರಿ. ಇವತ್ ನಾವ್ ಅವ್ರಿಗೆ ಹೆಂಗ್ ನೋಡ್ತೀವಿ? ಇವತ್ ಹೆಂಗ್ ನೋಡ್ತೀವಿ? ಗೌಡ್ರ ಅಂತ ನೋಡ್ತೀವ? ಆಹಾ. ಇವತ್ ನಮ್ ಮೈಂಡ್ ಸೆಟ್ ನಾಗ ಏನದೆ ಅಂದ್ರೆ ಅವ್ರಷ್ಟು ಬಡವ್ರು ಯಾರು ಇಲ್ಲ ಅಂತ. ಕಂಪನಿ ಅದೇ ಇದೆ, ಕಂಪ್ನಿದಾಗ ಚೇಂಜಸ್ ಇಲ್ಲ. ಮತ್ ಉಲ್ಟಾ ಅದ್ರದ್ದು ರೇಟ್ ಕಡಿಮೆ ಆಗಿದೆ. ಅವತ್ 5,000 10,000 ಇತ್ತದು ನೋಕಿಯಾ ಹ್ಯಾಂಡ್ ಸೆಟ್ ಇಂದ, ಇವತ್ 2,000ಕ್ಕಿಂತ ಕಡಿಮೆ ಇದೆ. ಕಂಪ್ನಿ ಅದೇ ಇದೆ, ವ್ಯಾಲ್ಯೂ ಅದೇ ಇದೆ, ಒಳಗಿನ ಸಿಮ್ನು ಅದೇ ಇದೆ, ಎಲ್ಲ ಹ್ಯಾಂಡ್ ಸೆಟ್ ಸೇಮ್ ಇದೆ. ಆದ್ರೆ ಬಳಸೋ ವ್ಯಕ್ತಿನೂ ಸಮೇತ ಒಬ್ನೇ ಇದ್ದಾನಂತ ತಿಳ್ಕೊರಿ. 20 ವರ್ಷದಿಂದ ನಮ್ ಗೌಡ್ರ ಕೈದಾಗಿತ್ತು. ಅವತ್ತಿರುವಂತ ಗೌಡ್ರು ಇವತ್ ನಾವ್ ಏನಾದ್ರೂ ನೋಕಿಯಾ ಹ್ಯಾಂಡ್ ಸೆಟ್ ನೋಡಿದ್ರೆ ಏನಾಗುತ್ತೆ? ಮೈಂಡ್ ಸೆಟ್ ಏನ್ ಹೇಳ್ತೀವಿ? ಹಾ. ರೀಸನ್ ಏನು, ಕಾರಣ ಏನು ಅಂದ್ರ ಅಪ್ಡೇಟ್ ಆಗ್ಲಿಲ್ಲ, ಅಪ್ಗ್ರೇಡ್ ಆಗ್ಲಿಲ್ಲ ನೋಕಿಯಾ ಹ್ಯಾಂಡ್ ಸೆಟ್. ಸಾಕಷ್ಟು ಕಂಪನಿಗಳು ಅವ್ರ ಜೊತೆಗೆ ಟೈ ಅಪ್ ಆಗೋದಕ್ಕೆ ರೆಡಿ ಇದ್ದು. ಓನ್ಲಿ ಹೆಸರು ಕೊಟ್ರೆ ಸಾಕು, ನಾವು 50-50 ಪಾರ್ಟ್ನರ್ಶಿಪ್ ಕೊಡೋದಕ್ಕೆ ರೆಡಿ ಇದ್ದು ಎಲ್ಲಾ ಕಂಪನಿ. ಆದ್ರೆ ನೋಕಿಯಾ ಏನ್ ಮಾಡುದು? ಭಾರತೀಯರಿಗೆ ಸ್ಕ್ರೀನ್ ಟಚ್ ನ ಜ್ಞಾನ ಇಲ್ಲ ಅಂತ ಡಿಕ್ಲೇರ್ ಮಾಡ್ತದ. ಅಂದ್ರೆ ಇವು ದಾಡ್ರವ, ಇವಕ್ಕೆ ಏನು ಬರಂಗಿಲ್ಲ, ಏನು ಉದ್ದಾರ ಆಗಲ್ಲ, ನೋಕಿಯಾದಾಗೆ ಎಲ್ಲ ನಡೆಯುತ್ತೆ ಪ್ರಪಂಚ, ಇಷ್ಟೇ ಇದೆ ಭಾರತೀಯರದಂತ. ಅವಾಗ ಬೇರೆ ಬೇರೆ ಕಂಪನಿಗಳು ಅಪ್ಡೇಟ್ ಆದು, ಅಪ್ಗ್ರೇಡ್ ಆದು. ಇವತ್ತು ಎಲ್ಲಿದೆ ನೋಕಿಯಾ ಹ್ಯಾಂಡ್ ಸೆಟ್ ಹೇಳ್ರಿ? ಪೂರ್ತಿ ಲಾಸ್ ನಾಗಿದೆ, ಪೂರ ಮುಚ್ಚೋ ಸ್ಥಿತಿಗೆ ಬಂದೀವಿ. ವಿವರಣೆ ಬಂತ? ಎಲ್ಲರಿಗ ಅರ್ಥ ಆಯ್ತಾ? ಯಾರ್ಯಾರಿಗೆ ಅರ್ಥ ಆಗಿದೆ ಒಂದ್ಸಲ ಟೈಪ್ ಮಾಡ್ರಿ. ಹಾ, ಅರ್ಥ ಮಾಡ್ಕೋಬೇಕು ನೀವು, ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು ಅಷ್ಟೇ. ಅದಾದ್ಮೇಲೆ ಸೆಕೆಂಡ್ ಒಂದು ಉದಾಹರಣೆ ಹೇಳ್ತೀನಿ. HMT ಗಡಿಯಾರ ಗೊತ್ತಾ? ಹಾ. ಈಗ ನೀವು ಹುಡುಗಿ ನೋಡ್ಲಕ್ ಹೋಗುವಾಗ ಯಾವ ಹುಡುಗನ್ ಕೈದಾಗ HMT ಗಡಿಯಾರ ಇರ್ತಿತ್ತು ನೋಡ್ರಿ, ಅವ್ನಿಗೆ ಹುಂಡ ಜಾಸ್ತಿ ಸಿಗ್ತಿತ್ತು. ಹುಂಡಾದ್ರೂ ವರದಕ್ಷಿಣೆ HMT ಗಡಿಯಾರ ಹಾಕೋಣ, ಅಷ್ಟು ವ್ಯಾಲ್ಯೂ ಇತ್ತು. ಇವತ್ತೆಲ್ಲದ? ಇಲ್ಲ. ಹೀರೋ ಸೈಕಲ್ ಯಾರ ಬಲಿತವ? ಊರಿಗೆ ಹೀರೋ, ಊರಿಗೆ ಹೀರೋ ಅವನೇ. ಈಗ ಅವನ್ಕಿಂತ ದೊಡ್ಡವ್ರು ಯಾರು ಇಲ್ಲ. ಎಲ್ಲದ ಹೀರೋ ಸೈಕಲ್? ರೇಡಿಯೋ ಯಾರ ಮನೆಯಲ್ಲಿದೆ ನೋಡ್ರಿ? ಎಲ್ಲ ಇಡೀ ಓಣಿ ಜನ ಎಲ್ಲ ಅವ್ರು ರೇಡಿಯೋ ಕೇಳಾಕ್ ಬರ್ತೀರಿ. ಮಧ್ಯಾಹ್ನ ಹಾಡ್ ಬರ್ತೀವಿ ನೋಡ್ರಿ 1:30 ಚಿತ್ರಗೀತೆಗಳು ಕನ್ನಡ ನೆನ್ಪದ? ಇವತ್ತೆಲ್ಲದ ರೇಡಿಯೋ? ಹಾ, ಚಿತ್ರಮಂಜರಿ ಚಿತ್ರಗೀತೆ ಅಂತ ಹೇಳಿ ಬರ್ತೀವಿ. ಈಗ ಬರ್ಕೋರಿ, ಅಂತಹ ದೊಡ್ಡ ದೊಡ್ಡ ಕಂಪನಿಗಳೇ ಅಪ್ಡೇಟ್ ಆಗ್ಲಿಲ್ಲ, ಅಪ್ಗ್ರೇಡ್ ಆಗ್ಲಿಲ್ಲ ಅಂತ ಮುಳುಗ್ ಹೋದ್ವು ಅಂದ್ರ ನಮ್ದೇನ್ ಲೆಕ್ಕ ಅದ ವಿಚಾರ ಮಾಡ್ರಿ. ಯಾವ್ದೋ ಓಬಿರಾಯನ್ ಕಾಲಕ್ ಡಿಗ್ರಿ ಮಾಡಿರಿ, ಇವತ್ ಅದ್ ಏನ್ ಕೆಲ್ಸಕ್ ಬರ್ತಾ ಇದೆ ನನ್ಗೆ ಹೇಳ್ರಿ? ಯಾವ್ದೋ ಕಾಲೇಜ್ ನ ಪೂರಾ ರ್ಯಾಂಕ್ ಸ್ಟೂಡೆಂಟ್ ನೀವೇ ಇದ್ದೀರಿ, ಸರ್ಟಿಫಿಕೇಟ್ ಏನ್ ಕೆಲಸ ಮಾಡ್ತಾ ಇದೆ ಹೇಳ್ರಿ? ಸೊ ಹಾಗಾಗಿ ಪ್ರತಿ ದಿನನೂ ಸಮೇತ ನಾವು ಕಲಿಬೇಕು. ಲರ್ನಿಂಗ್ ಇದೆ. ಈಗ ಬರ್ಕೋರಿ, ಲರ್ನಿಂಗ್ ಇದೆ ನೋಡ್ರಿ, ಅದು ಈಕ್ವಲ್ ಟು ಅರ್ನಿಂಗ್ ಇದೆ. ನೀವು ನಿಮ್ಮ ಜೀವನದಲ್ಲಿ ಎಷ್ಟು ಗಳಿಸ್ಬೇಕು ಅಂತ ಯೋಚನೆ ಮಾಡ್ತೀರಿ ನೋಡ್ರಿ, ಅಷ್ಟು ನೀವು ಕಲಿಬೇಕು. ದುಡ್ಡು ಮೇಲಿಂದ ಉದ್ರಂಗಿಲ್ಲ. ಇದಕ್ ಮಾಡ್ಬೇಕಾಯ್ತದ, ಇದಕ್ ಫಿಟ್ ಮಾಡ್ರಿ ನೀವು, ಅದು ಆಟೋಮೆಟಿಕ್ ಆಗಿ ಬರುತ್ತೆ. ನೀವು ಮಂತ್ಲಿ 50,000 ಗಳಿಸ್ತಾ ಇದ್ದೀರಿ. ಒಂದ್ ಎಕ್ಸಾಂಪಲ್ ಹೇಳ್ತೀನಿ, ಈಗ ಸುಮ್ನೆ ನಿಮ್ದೇ ಟೆಸ್ಟ್ ಮಾಡ್ತೀನಿ ತಾಡ್ರಿ. ನಿಮ್ಗೆ ಗೊತ್ತಾಗುತ್ತೆ, ರಿಯಲೈಸ್ ಮಾಡ್ಸೋದು ನನ್ ಕೆಲಸ ಇದು. ಯಾರು ಇದ್ದೀರಿ ಇಲ್ಲಿ ಮಂತ್ಲಿ 50,000 ಎಸ್ ಅಂತ ಟೈಪ್? ಮಂತ್ಲಿ 50,000 ನಂಗೆ ಸ್ಯಾಲ್ರಿ ಬರುತ್ತೆ. ಆ ಕಟ್ ಗಿಟ್ಟಾಗ ಸೆಕೆಂಡ್ರಿ, ಬಟ್ ಸ್ಯಾಲ್ರಿ ಅಂತೂ ಅಷ್ಟು ಬರುತ್ತೆ. ಯಾರ್ಯಾರಿದ್ರಿ ಎಸ್ ಅಂತ ಟೈಪ್ ಮಾಡ್ರಿ ನೋಡಮ್. 50,000 ಯಾರ್ಯಾರಿದ್ರಿ? ಅದಕ್ಕಿಂತ ಜಾಸ್ತಿ ಇರೋರು ಇದ್ರು ಬಿ ಹಾಕ್ರಿ. ಅಥವಾ ನೀವೇ ಇಲ್ಲಿ ಮಾಡ್ತೀರಿ ಪೇಮೆಂಟ್, ಆದ್ರೆ 1,00,000 ಇದ್ರೆ 1,00,000 ಹಾಕ್ರಿ, 2,00,000 ಇದ್ರೆ ಹಾಕ್ರಿ, 25,000 30,000. ವೆಂಕಟೇಶ್ ಸರ್ 50,000 ಮೇಲೆ ಇದಾರೆ. ಈಗ ನಾನು ಹೇಳ್ತೀನಿ ನೋಡಿ, ರಿಯಾಲಿಟಿ, ಲೈಫ್ ನ ರಿಯಾಲಿಟಿ. ಇಲ್ಲಿ ಒಂದ್ಸಲ ಎಸ್ ಅಂತ ಟೈಪ್ ಮಾಡಿ, 50 60 ಎಷ್ಟಿದೆ? ಈಗ ಒಂದು ಥಿಂಕ್ ಅನ್ನ ಮಾಡೋದಕ್ಕೆ ನೀವು ಸ್ವಲ್ಪ ಪ್ರೆಷರ್ ಕೊಡ್ರಿ ಮೈಂಡ್ ಮೇಲೆ. ಮಹೇಂದ್ರ ಸರ್ ಹೇಳ್ತಾರೆ 35,000. ಸ್ವಲ್ಪ ಹಾಕ್ರಿ. ನೀವು ಹಾಕಿದ್ಮೇಲೆ ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತೀನಿ ಏನ್ ಸಿಚುವೇಶನ್ ಇದೆ, ಮತ್ತೆ ನೀವು ಎಲ್ಲಿಗೆ ಹೋಗಿ ಮುಟ್ಬೋದು, ಸದ್ಯಕ್ಕೆ ನೀವು ಎಲ್ಲಿದ್ದೀರಿ ಮತ್ತೆ ಎಲ್ಲಿ ತನಕ ಹೋಗ್ಬೋದು ಅನ್ನೋಂಥದ್ದು ನಿಮ್ಗೆ ಅಂದಾಜು ನಾನು ಇವತ್ತು ಹೇಳೋದಕ್ಕೆ ಸಾಧ್ಯ ಇದೆ. ಎಸ್. ಸೊ ಒಂದು ಯೋಚನೆಯನ್ನ ಮಾಡ್ರಿ, ನೀವು ಎಷ್ಟು ಸ್ಯಾಲ್ರಿನ ಕಮಾಸ್ತಾ ಇದ್ದೀರಿ, ಗಳಿಸ್ತಾ ಇದ್ದೀರಿ, ನಿಮ್ಗೆ ಎಷ್ಟು ಇನ್ಕಮ್ ಇದೆ ನೋಡ್ರಿ, ಅಷ್ಟೇ ಇನ್ಕಮ್ ಇರೋರೆ ನಿಮ್ ಸುತ್ತ ಇದ್ದಾರೆ. ಈಗ ವಿಚಾರ ಮಾಡಿ, ನೀವ್ 50,000 ಗಳಿಸ್ತಾ ಇದ್ದೀರಿ ಅಂದ್ರ ನೀವ್ ಎಂಥ ಏರಿಯಾದೊಳಗಿದ್ರಿ ಅಂದ್ರೆ ನಿಮ್ ಸುತ್ತ ಇರುವಂತ 100 ಜನನು 50,000 ಸುತ್ತಾನೆ ಇದಾರ. ಅವ್ರು ಅದಕ್ಕಿಂತ ಹೆಚ್ಚಿಗಿದ್ದಾರೇನು? ಸಾಧ್ಯ ಇಲ್ಲ. ನೀವು 25,000 ಸ್ಯಾಲ್ರಿದವ್ರು ಇದ್ದೀರಿ ಅಂದ್ರ ನೀವ್ ಎಂಥ ಏರಿಯಾದೊಳಗೆ ಇರ್ತೀರಿ ಅಂದ್ರ 25,000 ಸ್ಯಾಲ್ರಿ ಇರುವಂತ ಏರಿಯಾದೊಳಗೆ ಇದ್ದಿರ್ತೀರಿ. ಸೊ ಹಾಗಾಗಿ ಬರ್ಕೋರಿ, ವೈಬ್ರೇಷನ್ ಫ್ರೀಕ್ವೆನ್ಸಿ ಇದೆ ನೋಡ್ರಿ, ಸೇಮ್ ಆಗಿ ಈಕ್ವಲ್ ಆಗಿ ವರ್ಕ್ ಮಾಡುತ್ತೆ. ಸೊ ಹಾಗಾಗಿ ನೀವು 50,000ಲಿಂದ 1,00,000ಕ್ಕೆ ಬರ್ಬೇಕು ಅಂದ್ರ ನಿಮ್ಮ ಏರಿಯಾ ಚೇಂಜ್ ಆಗಬೇಕು. ಏರಿಯಾ ಚೇಂಜ್ ಆಗ್ಬೇಕಂತ ಇವತ್ತೇ ಒಂದ್ ಲಾರಿ ತಂದು ಮನಿ ತುಂಬಾ ಮತ್ತೊಂದ್ ರೂಮಿನಾಗ ಇಡ್ರಿ ಅಂತ ಹೇಳ್ತಾ ಇಲ್ಲನ.
ಮೇಡಮ್ ಈಗ ಹೇಳ್ಯಾರ 1 ಲಕ್ಷ ಅಂತ ನಡ್ರಿ, ಈಗ ಹೋಗಾರ ಸಾಲ ಮಾಡ್ಕೊಂಡ್ ಯಾಕಾಗಲ್ಲ, ಹಿಂಗ್ ಹೇಳ್ತಾ ಇಲ್ಲ. ಏರಿಯಾ ಚೇಂಜ್ ಮಾಡ್ರಿ ಅಂದ್ರ ಮೈಂಡ್ ಸೆಟ್ ಚೇಂಜ್ ಮಾಡ್ರಿ ಅಂತ. ನೀವು 50,000 ಇದ್ರಿ, 1 ಲಕ್ಷ ನೀವು ಗಳಿಸ್ಬೇಕಂದ್ರ ಮೊದಲು 1 ಲಕ್ಷದವ್ರದ್ದು ಐಡಿಯಾ ತಗೋರಿ ನೀವು. ಅವ್ರ ಜೊತೆಗ್ ಫ್ರೆಂಡ್ಶಿಪ್ ಮಾಡ್ರಿ. ನಮ್ ದೊಡ್ಡ ಸಮಸ್ಯೆ ಏನು ಅಂದ್ರೆ ಶ್ರೀಮಂತರಿಗೆ ಕಂಡ್ರ ಆಗಂಗಿಲ್ಲ. ನಮ್ ಭಯಂಕರ ದುಶ್ಮನಿ ಅದ ಅವ್ರ ಸಂಗಟ. ನಾವ್ ಏನ್ ನಮ್ ಮೈಂಡ್ ನಾಗ ಹೆಂಗ್ ಹೆಂಗ್ ಸೆಟ್ ಮಾಡ್ಯಾರ ಅಂದ್ರೆ ಶ್ರೀಮಂತರ ಅಂದ್ರೆ ಎಲ್ಲರಿಗೂ ಮುಣಗುಸ್ ಶ್ರೀಮಂತ ಆಗ್ಯಾರ, ಅವ್ರ ಹಂಗ್ ಮಾಡಿ ಶ್ರೀಮಂತ. ನೋ, ಅವ್ರದ್ದು ಅವ್ರ ಸ್ಟ್ರಾಟಜಿ ಇರುತ್ತೆ, ಅವ್ರ ಪ್ಲಾನ್ ಇರುತ್ತೆ, ಅವ್ರದ್ದು ವರ್ಕ್ ಇರುತ್ತೆ, ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಮೇಲೆ ಮಾಡಿರ್ತಾರ. ಆದ್ರೆ ನಮ್ ಮೈಂಡಿನಾಗ ನಮ್ಮ ಫ್ಯಾಮಿಲಿ ಅಥವಾ ನಮ್ಮ ರಿಲೇಷನ್, ನಮ್ ಏರಿಯಾ ನಮ್ಗೆ ಏನ್ ಕಲಿಸ್ತು, ದುಡ್ಡು ಮಾಡೋದಂದ್ರ ಒಳ್ಳೆ ಕೆಲ್ಸ ಇಲ್ಲ, ದುಡ್ಡು ಬಂದ್ರೆ ಕೆಟ್ಟವ್ರ ಆಗ್ಬಿಡ್ತೀವಿ, ಇದೆಲ್ಲ ಹೇಳ್ಯಾರಲ್ಲ ನಮ್ಗೆ. ದುಡ್ಡು ಬಂದ್ರ ಮನುಷ್ಯ ಕೆಟ್ಟವ್ನ ಆಗ್ಬಿಡ್ತಾನ, ದುಡ್ಡು ಬಂದು ಅಂದ್ರೆ ಹಂಗಾಯ್ತಾನ, ದುಡ್ಡು ಬಂತಂದ್ರ ಮನುಷ್ಯತ್ವ ಇರೋದಿಲ್ಲ. ನೋ, ಎಲ್ಲಾನು ಇರುತ್ತೆ, ಬಳಸುವವರ ಕೈಯಲ್ಲಿದೆ. ಸೊ ಹಾಗಾಗಿ ಈಗ ಬರ್ಕೋರಿ, ನಾನು ನನ್ನ ಜೀವನದಲ್ಲಿ ಅಪ್ಡೇಟ್ ಆಗ್ತೀನಿ ಮತ್ತೆ ಅಪ್ಗ್ರೇಡ್ ಆಗ್ತೀನಿ ಅಂತ ಇವತ್ತು ಡಿಸೈಡ್ ಮಾಡ್ರಿ. ಅದಕ್ಕೆ ಕಲಿಯೋದಕ್ಕೆ ಶುರು ಮಾಡ್ರಿ. ಏನ್ ಕಲಿಬೇಕು, ಯಾವ ರೀತಿ ಮಾಡ್ಬೇಕಂತಿದೆ ನೋಡ್ರಿ, ಅದು ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಎಸ್, ಓಕೆ, ಗೊತ್ತಾಯ್ತಾ ಇದು ಸಕ್ಸಸ್ಫುಲ್ ಜನರದು. ಹಾ, ಸೊ ನೆಕ್ಸ್ಟ್ ಹೋಗೋಣ, ಸಮಯ ಆಗ್ತಾ ಇದೆ. ನಾವು ನಮ್ ಜೀವನದಲ್ಲಿ ಯಾಕೆ ಹಾರ್ಡ್ ವರ್ಕ್ ಮಾಡ್ತೀವಿ ಅಂತ. ಎಲ್ಲಾರು ಹಾರ್ಡ್ ವರ್ಕ್ ಮಾಡ್ತಾ ಇದೀವಲ್ಲ, ಎಲ್ಲಾರು ದುಡಿತಾ ಇದೀವಿ, ದುಡಿಯಲ್ದೇನೆ ನಡೆಯೋದಿಲ್ಲ. ಓಕೆ, ಆದ್ರೆ ಅದ್ರ ಹಿಂದೆ ರೀಸನ್ ಏನ್ ಇರ್ಬೋದು, ಯಾಕೆ ಹಾರ್ಡ್ ವರ್ಕ್ ಮಾಡ್ತಾ ಇದೀವಿ, ಒಂದ್ಸಲ ಮೆನ್ಷನ್ ಮಾಡ್ರಿ. ಏನ್ ಕಾರಣಕ್ಕೆ ನಾವು ಹಾರ್ಡ್ ವರ್ಕ್ ಮಾಡ್ತಾ ಇದೀವಿ, ದುಡಿತಾ ಯಾಕಿದ್ದೀವಿ? ರೆಸ್ಪಾನ್ಸ್ ಬಹಳ ಕಡಿಮೆ ಅನಿಸ್ತಾ ಇದೆ. ಸ್ವಲ್ಪ ಬರೀರಿ, ಟೈಪ್ ಮಾಡ್ರಿ, ನಿಮ್ಮ ಬ್ರೈನಿಗೆ ಆಕ್ಟಿವ್ ಮಾಡ್ರಿ, ಅದಕ್ಕೆ ಫ್ರೀಕ್ವೆನ್ಸಿ ಮ್ಯಾಚ್ ಮಾಡ್ಸ್ರಿ. ಬಲ್ವಂತ್ ಸರ್ ಹೇಳ್ತಾರೆ ಫ್ಯಾಮಿಲಿ ಸಲುವಾಗಿ. ಯಾಕೆ ದುಡಿತಾ ಇದೀವಿ ಅಂದ್ರೆ ಫ್ಯಾಮಿಲಿ. ಇನ್ನೂ ಕಾರಣಗಳಿರ್ಬೋದು, ಸ್ವಲ್ಪ ಸರ್ಚ್ ಮಾಡ್ರಿ, ಇನ್ನೂ ಸರ್ಚ್ ಮಾಡ್ರಿ, ಯಾಕೆ ನಾವು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀವಿ. ರಮೇಶ್ ಸರ್ ಹೇಳ್ತಾರೆ ಸಕ್ಸಸ್ ಸಲುವಾಗಿ 100%. ನೆಕ್ಸ್ಟ್, ಎಸ್, ಶಿಲ್ಪಾ ಅವ್ರು ಹೇಳ್ತಾರೆ ಖುಷಿಯಾಗಿರೋದಕ್ಕೆ, ಹ್ಯಾಪಿ ಆಗಿರೋದಕ್ಕೆ. ಹಾ, ಎಸ್. ನೆಕ್ಸ್ಟ್, ನೀವು ಬಹಳ ನಿಧಾನ ಇದ್ದೀರಿ, ನನ್ಗೆ ಹಂಗ ಅನಿಸ್ತಾ ಇದೆ ಇವತ್ತು. ಓಕೆ, ಹೆಲ್ತ್, ವೆಲ್ತ್, ವಿಟಮಿನ್ ಎಂ ಸಲುವಾಗಿ SMH. ಎಸ್, ಮುಂದೆ ಬರ್ಬೇಕು, ಗಾಯತ್ರಿ ಹೇಳ್ತಾರ ಮುಂದೆ ಬರ್ಬೇಕು ಅಂತ ಹೇಳಿ ನಾವು ಕಷ್ಟ ಪಡ್ತಾ ಇದೀವಿ. ನಮಗೋಸ್ಕರ ಮಂಜುಳಾ ಮ್ಯಾಮ್. ಸೊ ನೀವ್ ಯಾರ್ಯಾರು ಬರ್ದಿರಿ, ಬರ್ದವ್ರಿಗೆ ಎಲ್ಲರಿಗೂ ಅಭಿನಂದನೆ. ಯಾರ್ಯಾರು ಬರೀಲಿಲ್ಲ ಅವ್ರು ಕೇಳ್ತಾ ಇದ್ದೀರಿ, ಅದಕ್ಕೂ ಅಭಿನಂದನೆ. ಎಸ್, ಒಂದು ಮಾತನ್ನ ನೆನ್ಪಿಡ್ರಿ, ನಾವು ಜೀವನದಲ್ಲಿ ಕಷ್ಟ ಯಾಕೆ ಪಡ್ತೀವಿ ಅಂದ್ರೆ ಈ 3 ಕಾರಣಕ್ಕಾಗಿ ಮಾಡ್ತೀವಿ. ಒಂದು, ನಮ್ಗೆ ಜೀವನದಲ್ಲಿ ಏನಾರ ಮಾಡಿ ಸಕ್ಸಸ್ ಆಗ್ಬೇಕು ಅನ್ನೋದು ಹುಚ್ಚಿದೆ ನಾವು. ನೀವು ಹೇಳ್ತೀನಿ ಹೊಟ್ಟೆ ಬಟ್ಟೆಗೆ ಎಲ್ಲ ಸರಿ ಇದೆ, ನಮ್ಗೆ ಏನದು ಪ್ರಾಬ್ಲಮ್ ಆಗೋದಿಲ್ಲ, ಬಟ್ ಜೀವನದಲ್ಲಿ ಸಕ್ಸಸ್ ಆಗ್ಬೇಕು ಅಂತ ನಾವು ಹಾರ್ಡ್ ವರ್ಕ್ ಮಾಡ್ತೀವಿ. ಎರಡನೇದ್, ನಾವು ಖುಷಿಯಾಗಿರೋದಕ್ಕೆ ಹಾರ್ಡ್ ವರ್ಕ್ ಮಾಡ್ತೀವಿ. ಮೂರನೇದ್ ಬರುತ್ತೆ ಪೀಸ್ಫುಲ್ ಆಗಿ ಬದುಕೋದಕ್ಕೆ, ಶಾಂತಿ ಮತ್ತು ಸಮಾಧಾನದಿಂದ ಬದುಕೋದಕ್ಕೆ ನಾವು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀವಿ. ಬಟ್ ಈಗ ನನ್ ಕ್ವಶನ್ ಏನು ಅಂದ್ರ, ಜೀವನದ ಮಿನಿಮಮ್ ನಾನು ಎದುರಿಗಿರೋರು ಒಬ್ಬೊಬ್ಬರು 20 ವರ್ಷದಿಂದ 25 ವರ್ಷದಿಂದ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀವಿ. ಮಾಡ್ಲತ್ತೀವಿ ಹೇಮಾ ಮ್ಯಾಮ್? ನೀವು ಮಾಡಿಲ್ಲ ಅಂದ್ರೆ ನಿಮ್ಮ ಮನೆಯವರ ಮಾಡಿರ್ತಾರೆ. ಮಿನಿಮಮ್ 15-20 ವರ್ಷದಿಂದ ಸತತವಾಗಿ ಹೋರಾಟ ನಡೀತಾ ಇದೆ. ಹಾಗಾದ್ರೆ ಇವು 3 ನಮ್ಗೆ ಸಿಕ್ಕಿವೇನಾ? 3 ಸಿಕ್ಕಿವೇನಾ? ಸಕ್ಸಸ್ ಆಗಿವ? ನೋ. ಶಾಂತಿಯಿಂದ ಇದ್ದೀವ? ಸುಖಿಯಾಗಿದ್ದೀವ? ಇಲ್ಲ. ನಿಮಗ್ ಉಲ್ಟಾ ನಗರಿ ಅಂತ ಹೇಳ್ಬೇಕು ಪರಿಸ್ಥಿತಿ. ಹ್ಯಾಪಿನೆಸ್ ಇಲ್ಲೇ 0 ಲೆವೆಲ್ಗೆ ಬಂದ್ಬಿಟ್ಟದ್ ನಮ್ದು. ಅದಾದ್ಮೇಲೆ ಸಕ್ಸಸ್. ಹಾಗಾದ್ರೆ ಇಲ್ಲಿ ನಾನು ಅರ್ಥ ಮಾಡಿಸೋದು ಒಂದ್ ಪ್ರಯತ್ನ ಏನ್ ಮಾಡ್ತೀನಿ ಅಂದ್ರ, ಎಲ್ಲೋ ಒಂದ್ ಕಡೆ ನಮ್ಗೆ ಇನ್ನೂ ಒಂದು ಕೆಲಸ ಮಾಡೋದು ಬಾಕಿ ಉಳ್ಕೊಂಡೋದು, ಅದು ಯಾವುದು ಅಂದ್ರೆ ಸ್ಮಾರ್ಟ್ ವರ್ಕ್. ಬರೀರಿ, ನೀವು ನಿಮ್ಮ ಲೈಫ್ ನಲ್ಲಿ ಸಕ್ಸಸ್ ಆಗ್ಬೇಕು ಮತ್ತೆ ಖುಷಿಯಾಗಿರ್ಬೇಕು ಮತ್ತೆ ಪೀಸ್ಫುಲ್ ಆಗಿ ನೀವ್ ಇರ್ಬೇಕಂದ್ರ ಬರೀ ಹಾರ್ಡ್ ವರ್ಕ್ ಮಾಡಿದ್ರ ಆಗೋದಿಲ್ಲ, ಸ್ಮಾರ್ಟ್ ವರ್ಕ್ ಸಮೇತ ಮಾಡ್ಬೇಕು. ಹಾಗಾಗಿ ಇಲ್ಲಿ ಕಾಗೆಗಳಿವೆ ನೋಡ್ರಿ, ನಾವು ಬಾಲ್ಯದಲ್ಲಿದ್ದಾಗ ಇಂಥದ್ದೊಂದು ಕಾಗೆ ಸ್ಟೋರಿ ಇತ್ತು, ಹಿಂಗೆಲ್ಲ ಕಲ್ತಂದ್ ಹಾಕ್ತು, ನೀರ್ ಬೆಲೆ ಬಂತು, ಕುಡ್ದು ಹಾರ್ತು. ಇದು ನಮ್ ಟೈಮಿನ್ ಸ್ಮಾರ್ಟ್ ವರ್ಕ್ ಆಗಿ. ಬಟ್ ಈಗಿನ ಕಾಗೆ ಏನ್ ಮಾಡುತ್ತೆ, ಒಂದ್ ಸ್ಟ್ರಾ ತರುತ್ತೆ, ಒಳಗ್ ಹಾಕುತ್ತೆ, ನೀರ್ ಕುಡಿಯುತ್ತೆ, ಹಾರ್ ಹೋಗುತ್ತೆ. ಈಗ ನಾವು ಇಲ್ಲಿಗೆ ಬರ್ಬೇಕು, ಈ ಸ್ಟೋರಿಗೆ ಬರ್ಬೇಕು, ನಮ್ಮ ಮಕ್ಕಳಿಗೆ ಈ ಸ್ಟೋರಿ ಹೇಳ್ಬೇಕು. ಈ ಸ್ಟೋರಿ ಹೇಳಿದ್ರೆ ವರ್ಕೌಟ್ ಆಗೋದಿಲ್ಲ, ಇದು ಹಾರ್ಡ್ ವರ್ಕ್ ಆಗೇ ಇದೆ. ಸ್ಮಾರ್ಟ್ ವರ್ಕಿಗೆ ಬರ್ಬೇಕು. ಸೊ ಯಾರ್ಯಾರಿಗೆ ಎಸ್ ಅನ್ಸ್ಲತ್ತದ? ನಿಜವಾಗ್ಲು ಸ್ಟೋರಿಗಳು ಚೇಂಜ್ ಆಗ್ಯಾವ. ಈಗ ಅವತ್ತಿನ ಸ್ಟೋರಿ ಏನು ಕೆಲಸ ಮಾಡ್ತಾ ಇಲ್ಲ. ಗಾದೆ ಮಾತುಗಳೆಲ್ಲ ಸುಳ್ಳಾಗ್ಯಾವ. ಕಲಿಯುಗದ ನೆನ್ಪಿಡ್ರಿ, ಊರಿಗ್ ಬಂದವಳು ನೀರಿಗ್ ಬರ್ತಾಳ ಅಂತಿತ್ತು ನಾವ್ ಸಣ್ಣವ್ರಿದ್ದಾಗ. ಈಗ ಯಾರ್ ನೀರಿಗ್ ಬರ್ಲತ್ತಾರ? ಎಲ್ಲಾರ ಮನೆಗ್ ಬೋರ್ವೆಲ್ ಅವ, ಎಲ್ಲಾರ ಮನೆಗ್ ಟ್ಯಾಪ್ ಅವ. ಅಲ್ಲೇ ಎಲ್ಲ ಎಲ್ಲಿ ಓಡಾಡಿದ್ರು ಅವ. ನೀರಿಗ್ ಯಾಕೆ ಬರ್ತಾಳಕಿ? ತಲೆಗಿನ ಕೂದಲು ಬೆಳ್ಳಗಾಗಿರ್ತಾವ, ಆಕಿಗ್ ನೋಡಂಗಿಲ್ಲ ನೀವು. ಎಲ್ಲಾ ಗಾದೆ ಮಾತುಗಳು ಹೋಗ್ಬಿಟ್ಟಾವ. ಅದಕ್ಕೆ ಹೇಳ್ತೀನಿ, ಅಪ್ಡೇಟ್ ಆಗ್ರಿ, ಅಪ್ಗ್ರೇಡ್ ಆಗ್ರಿ. ಮತ್ತೆ ನಿಮ್ಮ ಸಲುವಾಗಿ ನೀವು ಲರ್ನ್ ಮಾಡ್ಲಿಲ್ಲ ಒಂದ್ ಮಾತನ್ನ ನೀವು 100% 100ಕ್ಕೆ 100 ಸತ್ಯವನ್ನ ಅರ್ಥ ಮಾಡ್ಕೋರಿ.
ಯಾರು ನೀವು ಕಲಿತ್ರಿ ನೋಡ್ರಿ ಅವ್ರು ಮಾತ್ರ ಗಳಿಸ್ತ್ರಿ. ಕಲಿಕೆ ಈಕ್ವಲ್ ಟು ಗಳಿಕೆ. ನೀವು ವಿದೌಟ್ ಲರ್ನಿಂಗ್ ನಾನು ಏನು ಕಲಿಯೋದಿಲ್ಲ ಸಕ್ಸಸ್ ಆಗ್ತೀನಿ ಹಣೆ ಬರದ ಮೇಲೆ ಕೂಡ್ತೀನಿ ಅಂದ್ರೆ ಅದು ಆಗೋದಿಲ್ಲ ನೋಡ್ರಿ. ನೀವು ಸಕ್ಸಸ್ ಆಗ್ಬೇಕಂದ್ರ ಲರ್ನಿಂಗ್ ಇದೆ ನೋಡ್ರಿ, ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಮತ್ ಇವತ್ತು ಜಗತ್ತಲ್ಲಿ ನಿಮ್ ಗೊತ್ತಾ, ಅಂಬಾನಿ, ಅದಾನಿ, ಟಾಟಾ, ಬಿರ್ಲಾ ಅವ್ರೆಲ್ಲಾರು ಯಾಕಷ್ಟು ಶ್ರೀಮಂತರ ಅಂದ್ರ ಅಷ್ಟು ಕಲ್ತಾರ ಅವ್ರು. ಗೊತ್ತಾಗ್ಲತ್ತ ನಿಮ್ಗ? ಅಷ್ಟು ಲರ್ನಿಂಗ್ ಇದೆ ಅವ್ರದ್ದು. ದೊಡ್ಡ ದೊಡ್ಡ ಫಿಲ್ಮ್ ಆಕ್ಟರ್ಸ್ ಇದಾರೆ ನೋಡ್ರಿ, ಅವ್ರ ಹಿಂದೆಲ್ಲಾ ಕೋಚ್ಗಳಿದ್ದಾರೆ. ಅಮೀರ್ ಖಾನ್ 12 ಜನ ಕೋಚ್ ಇದ್ದಾರೆ. 12 ಜನ ಕೋಚ್ ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲ್ಗೋ ತನಕ ಕೋಚ್ಗಳು ಸಪೋರ್ಟ್ ಮಾಡ್ತಿರ್ತಾರ. ನಮ್ಗೆ ಯಾಕೆ ಕೋಚ್ ಇಲ್ಲ ಏನಿಲ್ಲ, ನಮ್ ಮನ್ಸ್ ಬಂದಂಗ್ ಮಾಡ್ತೀವಿ, ಹೆಂಗ್ ನಾವು ಬೆಳೆಯೋದಕ್ ಸಾಧ್ಯ ಇದೆ? ಸೊ ಹಾಗಾಗಿ ಎಲ್ಲಿ ತನಕ ನಿಮ್ಮ ಮೈಂಡ್ ಸೆಟ್ ಲರ್ನಿಂಗ್ ಮೇಲೆ ಬರೋದಿಲ್ಲ ನೋಡ್ರಿ, ಅಲ್ಲಿ ತನಕ ನಾವು ಉದ್ಧಾರ ಆಗೋದಿಲ್ಲ. ಒಂದು ಅದಾದ್ಮೇಲೆ ಎರಡನೇದು, ನಾವ್ ಏನ್ ಮಾಡ್ತೀವಿ ಅಂದ್ರ ಕಲಿಯೋದಕ್ಕೆ ಮಾಡೋ ಖರ್ಚಿದೆ ನೋಡ್ರಿ, ಅದು ವೇಸ್ಟ್ ಅಂತ ತಿಳ್ಕೊಂಡಿರ್ತೀವಿ. ಡೈರಿದಾಗ ಬರ್ತೀವಿ. ಕಲಿಯೋದಕ್ಕೆ ಲರ್ನಿಂಗ್ ಸಲುವಾಗಿ ಎಲ್ಲಿ ಖರ್ಚು ಮಾಡೋದು ಬರುತ್ತೆ ನೋಡ್ರಿ, ವೇಸ್ಟ್ ಅಂತ ತಿಳ್ಕೊಂಡಿರ್ತೀವಿ ನಾವು. ಅದೇ ಹೋಗಿ ಬಟ್ಟೆ ಅಂಗಡಿಯಲ್ಲಿ ಖರ್ಚು ಮಾಡ್ತೀವಿ, ಹೋಟೆಲ್ ನೋಡಕ್ ಖರ್ಚು ಮಾಡ್ತೀವಿ, ಟೂರ್ ಮಾಡ್ತೀವಿ, ಪಿಕ್ನಿಕ್ ಮಾಡ್ತೀವಿ, ಏನೇನೋ ಎಲ್ಲ ಮಾಡ್ತೀವಿ. ಆದ್ರೆ ಇದ್ರ ಸಲುವಾಗಿ ಏನು ಮಾಡೋದಿಲ್ಲ. ಈಗ ನೀವು ನಿಮ್ಮ ಡೈರಿಯಲ್ಲಿ ಒಂದು ಮರದ ಚಿತ್ರವನ್ನ ಇಳಿಸ್ರಿ. ಸಣ್ಣದು ಮರ ಅಂದ್ರೆ ಗಿಡ ಅಂತೀವಿ ನಮ್ ಬೀದರ್ ಕಡೆ. ಹಾ, ಈಗ ಸುಮ್ನೆ ಈ ತರದ್ದು ಸುಮ್ನೆ ಮೇಲೆ ಹಿಂಗ್ ಹಿಂಗ್ ಮಾಡಿ ಕೆಳಗ್ ಬೇರಿನ ಸಮೇತ ಒಂದು ಚಿತ್ರವನ್ನ ಇಳಿಸ್ರಿ. ಹೆಂಗ್ ಬಂದಂಗ್ ಇಳಿಸ್ರಿ. ಇಲ್ಲಿ ಯಾರಿಗ್ ಪ್ರೈಸ್ ಕೊಡೋದಿಲ್ಲ. ನಿಮ್ ಡೈರಿ ನಿಮ್ ಮನೆಗೆ ಇರುತ್ತೆ. ಬಟ್ ನಿಮ್ಗೆ ಥಿಂಕ್ ಮಾಡೋದಕ್ಕೆ ಇದು ನಿಮ್ಗೆ ಬೆಸ್ಟ್ ಐಡಿಯಾ ಬರುತ್ತೆ. ಒಂದ್ ಮರದ ಚಿತ್ರವನ್ನ ಅಥವಾ ಸಸಿ ಚಿತ್ರವನ್ನ ಇಳಿಸ್ರಿ. ಕೆಳಗ್ ಬೇರ್ ಮಾತ್ರ ಕಂಪಲ್ಸರಿ. ಎಸ್, ಮಹೇಂದ್ರ ಸರ್ ಮಾಡಿದ್ರೆ ಬಸ್ನಾಗಿದ್ದಾರೆ ಪಾಪ, ಅವರೆಲ್ಲೋ ಜರ್ನಿದಲ್ಲಿದ್ದಾರೆ. ಜರ್ನಿದಲ್ಲಿ ಇದ್ದವ್ರು ಇರ್ಲಿ, ಉಳಿದವ್ರ ಮಾಡ್ರಿ. ಹಾ, ಎಸ್, ಎಲ್ಲಾರು ಮಾಡಿದ್ರಿ. ಸ್ವಲ್ಪ ಶೋ ಮಾಡ್ರಿ, ಹಿಂಗ್ ತೋರ್ಸ್ರಿ ನನ್ಗೆ ಗಿಡದ ಚಿತ್ರ. ಗಾಯತ್ರಿ ಮ್ಯಾಮ್ ಹಿಂಗ್ ತೋರ್ಸ್ರಿ ನೋಡಮ್ಮಿ. ಹಾ, ಹೆಂಗಾರ ಬರ್ಲಿ, ಒಟ್ ಗಿಡ ಇದ್ರೆ ಸಾಕ್, ಗಿಡ ಹಾರ್ ಹೋಗ್ಬಾರ್ದಟ್ಟೆ ಡೈರೆಗೆ. ಹಾ, ಹಂಗ ಬರೀರಿ ಅಷ್ಟೇ. ಎಸ್, ಸ್ಫೂರ್ತಿ ಬೆಸ್ಟ್ ಸರ್ ನೋಡ್ರಿ. ಹೆಣ್ಮಕ್ಳ ಡ್ರಾಯಿಂಗ್ ಬರುತ್ತೆ ಎಲ್ಲರಿ. ಓಕೆ ಓಕೆ, ಬಲ್ವಂತ್ ಸರ್. ಹಾ, ಡನ್. ಎಸ್, ರಾಘವೇಂದ್ರ ಸರ್ ನೋಡ್ರಿ, ನೀವು ಏನ್ ಅದ್ಭುತ. ಈಗ ಅದಕ್ಕೆ ಹಣ್ಣು ಹೂವ ಎಲ್ಲ ಮಾಡತ್ತದ ಅದು. ಅಷ್ಟ್ ಅದ್ಭುತವಾಗಿ ನೋಡ್ರಿ, ಎಷ್ಟು ಕಲಾವಿದ್ರಿದ್ದೀರಿ ನೀವೆಲ್ಲಾರು. ಹಾ, ಇನ್ನು ಕೆಲವ್ರು ಏನ್ ಮಾಡಾರ, ಇಲ್ಲಿ ಸಿಂಬಲ್ಸ್ ಗಳು ಹಾಕ್ಯಾರ ಗಿಡದೆಲ್ಲ, ಯಾವ್ದ್ ಬೇಕಾದ್ರು ತಗೋರ್ ನೀವೇ ಅಂತೇಳಿ. ನೋಡ್ರಿ, ಒಬ್ರಕ್ಕಿಂತ ಒಬ್ರು ಹುಷಾರ್. ಓಕೆ, ಸೊ ಈಗ ನಾವು ಥಿಂಕ್ ಮಾಡೋದು ಏನು ಅಂದ್ರೆ, ಈಗ ನಾನು ಎದುರಿಗಿದೆ ನಿಮ್ಗೆ ಇದನ್ನೇ ತೋರಿಸ್ತೀನಿ ನಾನು ಡೈರೆಕ್ಟ್. ಇದು ಒಂದ್ ಸಸಿ ಇದೆ, ಇದು ಕಾಣ್ತಾ ಇದೆಯಲ್ಲ. ಈ ಕಾಣೋದಕ್ಕೆ ಬೆಳೆಸೋದಕ್ಕೆ ಕಾಣ್ಲಾರ್ದು ಒಂದು ಕೆಳಗ್ ಕೆಲಸ ಮಾಡ್ತಾ ಇದೆ. ತಿಳಿಲತ್ತದ? ಈ ಕಾಣೋದಕ್ಕೆ ಬೆಳೆಸೋದಕ್ಕೆ ಇದು ಕಾಣ್ತಾ ಇದೆ. ಇದು ಸಸಿ ಪ್ರತಿದಿನನೂ ಗ್ರೀನ್ ಆಗ್ತಾ ಇದೆ, ದಿನ ಒಂದೊಂದು ಹೊಸದೊಂದು ಚಿಗಿರ್ತಾ ಇದೆ, ಒಳಗಿಂದ ಹೊರಗ್ ಬರ್ತಾ ಇವೆ ಅಂದ್ರ ಇದು ಕಾಣ್ಲಾರ್ದಂಥದ್ ಒಳಗೆ ಏನಾಗ್ತಾ ಇದೆ, ಬೇರ್ಗಳು ಕೆಲಸ ಮಾಡ್ತಾ ಇವೆ. ಎಷ್ಟಾರ್ನು? ಹಾ, ಸೊ ಹಾಗಾಗಿ ಈಗ ಬರ್ಕೋರಿ, ಸಕ್ಸಸ್ ಅನ್ನೋದು ನಿಮಗ್ ಕಾಣ್ಬೇಕು ಅಂದ್ರ ಕಾಣ್ಲಾರ್ದ ಬ್ರೇನ್ ಇದೆ ನೋಡ್ರಿ, ಅದ್ರ ಮೇಲೆ ವರ್ಕ್ ಮಾಡ್ಬೇಕು ನೀವು. ಸಕ್ಸಸ್ ನಿಮ್ಗೆ ಕಾಣಿಸ್ಬೇಕು ಅಂದ್ರ ಕಾಣ್ಲಾರ್ದಂತ ಬ್ರೈನ್ ನ ವೇವ್ಸ್ ಗಳಿವೆ ನೋಡ್ರಿ, ಮೈಂಡ್ ಸೆಟ್ ಇದೆ ನೋಡ್ರಿ, ಅದ್ರ ಮೇಲೆ ನೀವು ಕೆಲಸ ಮಾಡ್ಬೇಕು. ನಮ್ಮ ಮೈಂಡ್ ಸೆಟ್ ಯಾವುದು ಅಂದ್ರೆ ಬೇರ್. ಇದು ಬೇರ್ ಕಾಣೋದಿಲ್ಲ, ಅದ್ರ ಮೂಲ ಇಲ್ಲೇ ಇದೆ. ಹಾಗಾಗಿ ಶರೀರವನ್ನ ಒಂದು ಸಸ್ಯಕ್ಕೆ ಹೋಲಿಸಿದ್ರೆ, ನಮ್ಮ ಬಾಡಿಯನ್ನ ಒಂದ್ ಗಿಡಕ್ಕೆ ಮರಕ್ಕೆ ಹೋಲಿಸಿದ್ರ, ನಮ್ಮ ಬೇರ್ ಯಾವ್ದಿದೆ? ಇಲ್ಲಿದೆ. ನೀರೆಲ್ಲ ಹಾಕ್ಬೇಕು? ಇಲ್ಲಿ ಹಾಕ್ಬೇಕು. ಇಲ್ಲಿ ಹಾಕಿದ್ರೆ ಫ್ರೂಟ್ಸ್ ಬರುತ್ತೆ. ನಾವ್ ಏನ್ ಮಾಡ್ತೀವಿ, ನಮ್ ಖರ್ಚು ಬೇಕಾದ್ರೆ ಬರ್ಕೋರಿ. ಕುತ್ತಿಗೆ ಇದೆ ನೋಡ್ರಿ, ಕುತ್ತಿಗೆದ ಕೆಳಗೆ 90% ಖರ್ಚದ ನಮ್ದು. ಇದಕ್ಕೆ ಊಟ ಕೊಡ್ರಿ, ಇದಕ್ಕೆ ಬಟ್ಟಿ ಹಾಕ್ರಿ, ಇದಕ್ಕೆ ತಿರ್ಗಾಡ್ಸ್ರಿ, ಇದಕ್ಕೆ ಸಂಭ್ರಮ ಕೊಡ್ರಿ. ಇದ್ರ ಮ್ಯಾಲ ಫೋಕಸ್ ಇಲ್ಲ, ಇದೆಲ್ಲ ಒಣಗ್ ಹೋಗ್ಯದ ಒಳಗ್. ಯಾವತ್ತು ಒಂದಿನ ಸರ್ಟಿಫಿಕೇಟ್ ತಗೊಂಡ್ ಡಿಗ್ರಿ ಅದರಿ. ಈಗ ಡಿಗ್ರಿದಾಗಿನ ಒಂದ್ ಕ್ವಶನ್ ಕೇಳ್ತೀನಿ, ಹೇಳಕ್ ಬರ್ತದೇನ್ ಹೇಳ್ರಿ ನೀವು? ನಿಮ್ಗೆ ಹೇಳ್ತೀನಿ, ದೇವ್ರಾಣೆ ರ್ಯಾಂಕ್ ಸ್ಟೂಡೆಂಟ್ ಯಾರ್ಯಾರು ಇದ್ರಿ 80% ತೆಗೆದವ್ರು, ನಾನ್ ಸಿಂಗಲ್ ಒಂದೇ ಕ್ವಶನ್ ಕೇಳ್ತೀನಿ, ನಿಮ್ಗೆ ಹೇಳಕ್ ಬಂದ್ರೆ ನನ್ ಪ್ರೊಫೆಷನ್ ಬಿಡ್ತೀನಿ. ಯಾಕ? ಎಲ್ಲೋಯ್ತು ಡಿಗ್ರಿ? ಒಣಗ್ ಹೋಗ್ಯದ ಒಳಗ, ಅದಕ್ ನೀರಿಲ್ಲ, ಅನ್ನ ಇಲ್ಲ, ಏನಿಲ್ಲ, ಯಾಕೆ ಬೆಳೀತದೆ ಹೇಳ್ರಿ? ಸೇಮ್ ಅದೇ ರೀತಿ ಆಗೋದು. ಬಿಸ್ನೆಸ್ ಮ್ಯಾನ್ ಗಳು ಏನ್ ಮಾಡ್ತಾರ ಬರ್ಕೋರಿ, ಸಕ್ಸಸ್ಫುಲ್ ಜನ ಏನ್ ಮಾಡ್ತಾರಂದ್ರ ಬೇರಿಗೆ ನೀರ್ ಹಾಕ್ತಿರ್ತಾರ ಅವರು. ಇಲ್ಲಿ ನೀರ್ ಹಾಕ್ತಾರ. ಆ ನೀರ್ ಯಾವುದು ಅಂದ್ರ ಲರ್ನಿಂಗ್, ಕಲಿಕೆ. ಈಗ್ಲೂ ಬರ್ಕೋರಿ, ದಿನದ 24 ಗಂಟೆಗಳಲ್ಲಿ 60 ನಿಮಿಷ ಯಾವ ವ್ಯಕ್ತಿ ತನ್ನ ಸಲುವಾಗಿ ತಾನ್ ಕೊಡ್ತಾನ ನೋಡ್ರಿ, ಅವ್ನ್ ಸಕ್ಸಸ್ ಆಗ್ತಾನೆ. ಅದು ಲರ್ನಿಂಗ್ ಸಲುವಾಗಿ, ಕಲಿಕೆ ಸಲುವಾಗಿ. ನೀವು ಕಲೀಲಿಲ್ಲ ಅಂದ್ರ ಬೆಳೆಯೋದಿಲ್ಲ. ಸೈನ್ಸ್ ಇರೋದೇ ಇಷ್ಟೇ. ಯಾರೆಲ್ಲ ಸಕ್ಸಸ್ ಆಗ್ಯಾರ, ನಾನು ಅದೇ ಹೇಳ್ದಲ್ಲ, ನೀವು 50,000ಲಿಂದ 1,00,000ಕ್ಕೆ ಬರ್ಬೇಕು ಅಂದ್ರೆ 1,00,000ದ ಮೈಂಡ್ ಸೆಟ್ ಬೇಕು ನಿಮ್ಗೆ. ಅದು ಲರ್ನಿಂಗ್ ಬೇಕು. 1,00,000ದಿಂದ 10,00,000ಕ್ಕೆ ಬೇಕು ನಿಮ್ಗೆ. ಅಷ್ಟು ಅರ್ನಿಂಗ್ ನಿಮ್ಮಲ್ಲಿ ಬೇಕಂದ್ರ ಇದು ನಿಮ್ಗೆ 10,00,000 ಇದೇನಾ ಇಲ್ಲ ಅಂತ ಕ್ವಶನ್ ಮಾಡುತ್ತೆ.
ಹಾ, ಎಸ್. ಸೊ ಈಗ ಒಂದು ಲಾ ಆಫ್ ಅಟ್ರಾಕ್ಷನ್ ಯಾರ್ಯಾರಿಗೆ ಗೊತ್ತಿದೆ? ಕೇಳಿದ್ರಲ್ಲ ಲಾ ಆಫ್ ಅಟ್ರಾಕ್ಷನ್. ಹಾ, ವಿಡಿಯೋಗಳು ನೋಡಿರ್ತಿರಲ್ಲ ಯೂಟ್ಯೂಬ್ ನಲ್ಲೆಲ್ಲ. ನೀವು ನನ್ನ ಎದುರಿಗಿದ್ದವರೆಲ್ಲ ಯೂಟ್ಯೂಬ್ ನಾಗ ನೋಡ್ತಿರ್ತೀರಿ. ಆ ಯೂಟ್ಯೂಬರ್ ಏನ್ ಹೇಳ್ತಾನಂದ್ರ, ಆ ನಿಮ್ಗೆ ಎಷ್ಟು ಬೇಕಷ್ಟು ನೀವು ಖಾಲಿ ಬರೀರಿ ಅಷ್ಟು ಬರುತ್ತೆ ಅಂತ ಹೇಳ್ತಾನ. ಎಲ್ಲಾ ಯೂಟ್ಯೂಬರ್ಗಳು ಹೇಳದ್ ಲಾ ಆಫ್ ಅಟ್ರಾಕ್ಷನ್ ನಲ್ಲಿ ಏನ್ ಹೇಳ್ತಾರ, ನಿಮ್ಗ್ 1 ಕೋಟಿ ಬೇಕಂತ ತಿಳ್ಕೊರಿ ನೀವು. ನನಗೆ 1 ಕೋಟಿ ಬರ್ತಾ ಇದೆ ಅಂತ ನೀವು ಬರೀರಿ, 1 ಕೋಟಿ ಬರುತ್ತೆ ಅಂತ ಹೇಳ್ತಾರ. ಎಸ್ ಆರ್ ನೋ? ಇದು ಬಹಳ ಇಂಪಾರ್ಟೆಂಟ್ ಇರೋದು ಹೇಳ್ತಾ ಇದ್ದೀನಿ. ಎಲ್ಲಾರು ಎಸ್ ಅಂತ ಟೈಪ್ ಮಾಡ್ರಿ. ಹಾ, ಓಕೆ. ಈಗ ನಾವೇನ್ ಮಾಡ್ತೀವಿ, ಯೂಟ್ಯೂಬ್ ನೋಡ್ತೀವಿ, ಫುಲ್ ಜೋಶ್ನಾಗ ಬರ್ತೀವಿ. ಅರೆ ಬರೆಯೋದ್ರಿಂದ 1 ಕೋಟಿ ಬರ್ತಾವ ಅಂತೇಳಿ ತಗೊಂಡ್ ಅದು ಮಾಡಿ ಇದು ಮಾಡಿ ಎಲ್ಲಾ ಬರಿತೀವಿ. ಅವ್ರು ಎಷ್ಟ್ ಟೈಮ್ ಬರಿ ಅಂತಾರ ಬರಿತೀವಿ, ಎಷ್ಟು ದಿನ ಬರಿ ಅಂತಾರ ಬರಿತೀವಿ. ಈಗ ನಾನ್ ನಿಮ್ಗೆ ಕೇಳ್ತೀನಿ, ಪ್ರಾಮಿಸ್ ಮಾಡಿ ಹೇಳ್ರಿ, 1 ಕೋಟಿ ಬಂದವ? ಬರ್ದವ್ರೆ ಇದ್ರಲ್ಲ ನೀವೆಲ್ಲ, ಮತ್ ಯಾಕೆ ಬಂದಿಲ್ಲ? ಹಾಗಾದ್ರೆ ಲಾ ಆಫ್ ಅಟ್ರಾಕ್ಷನ್ ಸುಳ್ಳದನ? ನೋ, 100% ಸತ್ಯ ಇದೆ. ನಾನು ಒಪ್ತೀನಿ, ಅದು ನಾನು ಸ್ವೀಕಾರ ಮಾಡ್ತೀನಿ. ಬಟ್ ಅದು ಸತ್ಯ ಇದೆ. ಆಕ್ಟಿವಿಟಿ ಮಾಡಿದ್ರು ಬರ್ತಾವಂತ ಹೇಳಿದ್ರು, ಆಕ್ಟಿವಿಟಿನೂ ಮಾಡಿದ್ ನಾನು, ಮತ್ತೂ ಬಂದಿಲ್ಲ. ಟೈಮ್ ಕೊಡ್ರಿ ಅಂದ್ರು, ಟೈಮ್ನು ಕೊಟ್ಟಿನಿ. ಪೇಷನ್ಸ್ ಇಡ್ರಿ ಅಂದ್ರು, ಪೇಷನ್ಸ್ ಎಲ್ಲ ಆದ್ಮೇಲೂ ನನ್ ಬಲ್ 1 ಕೋಟಿ ಬಂದಿಲ್ಲ ಅಂದ್ರ ಈಗ ಬರ್ಕೋರಿ, 1 ಕೋಟಿ ರೂಪಾಯಿ ಯೂನಿವರ್ಸ್ ನಾಗ ರೆಡಿ ಅವ ನಿಮ್ದು. ಆದ್ರೆ ಎಲ್ಲಿ ಹೋಲ್ಡ್ ಅದ, ಎಲ್ಲಿ ಪ್ರಾಬ್ಲಮ್ ಇದೆ ಅಂದ್ರ ನಿಮ್ ಮೈಂಡ್ ಅದ ನೋಡ್ರಿ. ನಿಮ್ ಮೈಂಡ್ ಹೇಳ್ತದ ಅಕೌಂಟ್ ನಾಗ 5,000 ಇಲ್ಲ, 1 ಕೋಟಿ ಎಲ್ಲಿ ಬರ್ತದ ಅಂತ ಹೇಳ್ತದ ನಿಮ್ಗೆ. ನಿಲ್ಲಿಸುತ್ತೆ. ಯಾರ್ ನಿಂದ್ರಿಸ್ಲತ್ತಾರ? ನಿಮ್ ಸಬ್ ಕಾನ್ಶಿಯಸ್ ಮೈಂಡ್. ಬರ್ಕೋರಿ, ಸಕ್ಸಸ್ ನಿಮ್ಮ ದಾರಿಯಲ್ಲಿದೆ, ನಿಮ್ ಬಾಗಿಲಿಗಿದೆ. ಬಾಗಿಲ್ ಮುಚ್ಕೊಂಡ್ ಕುಂತೀರಿ. ಅದು ಯಾವ್ದು? ಸಬ್ ಕಾನ್ಶಿಯಸ್ ಮೈಂಡ್. ಅದಕ್ಕೆ ಓಪನ್ ಮಾಡೋದಿದೆ ನೋಡ್ರಿ, ಇದೇ ಟ್ರೈನಿಂಗ್ ಅದ ನಮ್ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಶನ್ ಪ್ರೋಗ್ರಾಮ್. ಅಂದ್ರ ಏನೆಲ್ಲವೂ ಯೂನಿವರ್ಸಿಗೆ ನೀವು ಕೇಳ್ತಾ ಇದ್ದೀರಿ ಅದೆಲ್ಲಾ ಕೊಡೋದಕ್ಕೆ ಯೂನಿವರ್ಸ್ ರೆಡಿ ಇದೆ. ಅದ್ರಲ್ಲಿ ಏನ್ ಹೋಲ್ಡ್ ಆಗ್ತಾ ಇದೆ ನೋಡ್ರಿ, ಅಲ್ಲೇನ್ ಕಟ್ ಆಗ್ತಾ ಇದೆ ನೋಡ್ರಿ ಎನರ್ಜಿ. ಆ ಎನರ್ಜಿಗೆ ನಾವು ಕ್ರಿಯೇಟ್ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಅದು ಬಟನ್ ಹಾಕು. ಎಸ್, ತಿಳಿತಾ ಇದೆನಾ? ಈಗ ಇಲ್ಲಿ ನಿಲ್ಲಿಸೋರು ಯಾರಿದ್ದಾರೆ? ನಮ್ ಮೈಂಡ್. ಹೇಳದಲ್ಲ, 1 ಕೋಟಿ ಕೊಡೋದಕ್ ರೆಡಿ ಇದೆ ಯೂನಿವರ್ಸ್. ಅಕೌಂಟ್ ನಾಗ ಬರೋದ್ ಒಂದೇ ಬಾಕಿ ಅದ, ಪ್ರಯತ್ನದ ಎಲ್ಲ ಅದ. ನಮ್ ಮೈಂಡ್ ಏನ್ ಕ್ವಶನ್ ಮಾಡುತ್ತೆ? ಅಕೌಂಟ್ ನಾಗ 5,000 ಇಲ್ಲ, ಎಲ್ಲಿ 1 ಕೋಟಿ ಬರ್ತಾವ? ಈಗ ಅದು ಯಾವಾಗ ಸ್ವೀಕಾರ ಮಾಡೋದಿಲ್ಲ ನೋಡ್ರಿ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್, ನಮ್ಮ ಅಕೌಂಟ್ ಅಲ್ಲಿ ಬರೋದಿಲ್ಲ. ಸೊ ಹಾಗಾಗಿ ನಾವು ನಮ್ಮ 3 days ನ ಟ್ರೈನಿಂಗ್ ನಲ್ಲಿ ಏನ್ ವರ್ಕ್ ಮಾಡ್ತೀವಿ ಅಂದ್ರ, ಅದನ್ನ ಸ್ವೀಕಾರ ಮಾಡುವಂತ ಆಕ್ಟಿವಿಟಿಗಳನ್ನ ಕಲಿಸ್ತೀವಿ. ಬರ್ಕೋರಿ, ನಮ್ಮ ಟ್ರೈನಿಂಗ್ ಯಾವ್ದಿದೆ ಅಂದ್ರೆ ಆಕ್ಟಿವಿಟಿ ಬೇಸ್ಡ್ ಟ್ರೈನಿಂಗ್ ಇದೆ. ಬರ್ಕೋರಿ. ಹಾ, ಮತ್ತೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ಆಕ್ಟಿವ್ ಮಾಡ್ಬೇಕು ಅಂದ್ರೆ ಭಾಷಣದಿಂದ ಪರಿವರ್ತನ ಆಗೋದಿಲ್ಲ. ಭಾಷಣ ಅಂದ್ರೆ ನಾನು ಹೇಳ್ತಾ ಇದ್ದೀನಿ ನೋಡ್ರಿ, ಇದು ಈ ರೀತಿ ಸ್ಟೋರಿ ಹೇಳಿದ್ರೆ ಚೇಂಜ್ ಆಗೋದಿಲ್ಲ. ಅದಕ್ಕೆ ವೈಬ್ರೇಷನ್ ಕ್ರಿಯೇಟ್ ಮಾಡ್ಬೇಕು. ಬರ್ಕೋರಿ, ಸಬ್ ಕಾನ್ಶಿಯಸ್ ಮೈಂಡಿಗೆ ಏನ್ ಮಾಡ್ಬೇಕು? ವೈಬ್ರೇಷನ್ ಕ್ರಿಯೇಟ್ ಮಾಡ್ಬೇಕಾಗುತ್ತೆ, ಆ ಎನರ್ಜಿ ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ಸೊ ಹಾಗಾಗಿ ಇದನ್ನ, ಈ ಏನ್ ಕೋರ್ಸ್ ಇದೆ ನೋಡ್ರಿ, ಇದು ಆನ್ಲೈನ್ ನಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಸ್ಪಷ್ಟವಾಗಿ ಹೇಳ್ತೀನಿ, ಇದು ಆನ್ಲೈನ್ ಏನಾಗುತ್ತೆ, ನಾನು ಹೋದ ವಾರನು ಹೇಳಿನಿ, ಈ ವಾರನು ಹೇಳ್ತೀನಿ. ಯಾರಿಗೆ ಚಾಕ್ಲೇಟ್ ಅಂದ್ರೆ ಇಷ್ಟ ಇದೆ? ಯಾವ್ದಾದ್ರು ಚಾಕ್ಲೇಟ್ ಇರ್ಬೋದು, ಕ್ಯಾಡ್ಬರಿ ಮತ್ತೊಂದ್ ಚಾಕ್ಲೇಟ್ ಎಲ್ಲರಿಗೂ ಇಷ್ಟ ಇದೆನಾ? ಈಗ ನಾನ್ ನಿಮ್ಗೆ ಬಹಳ ನಿಮ್ಗೆ ಖುಷಿ ಕೊಡುವಂತ ಒಂದ್ ಚಾಕ್ಲೇಟ್ ಅನ್ನ ನಾನ್ ತೋರಿಸ್ತಾ ಇದ್ದೀನಿ. ಗಾಯತ್ರಿ ಮೇಡಮ್, ನಿಮ್ ಚಾಕ್ಲೇಟ್ ಇದೆ, ಹಿಂಗ್ ನೋಡ್ರಿ. ಈಗ ನೀವು ನೋಡಿದ್ರಿ, ನೋಡೋದಕ್ಕೂ ತಿನ್ನೋದಕ್ಕೂ ವ್ಯತ್ಯಾಸ ಇರುತ್ತೆ, ಗೊತ್ತಾ? ಹಾ, ಆನ್ಲೈನ್ ಏನದ ಅಂದ್ರ ಚಾಕ್ಲೇಟ್ ನೋಡೋದದ ನೋಡ್ರಿ, ಕಲರ್ ನೋಡ್ರಿ, ಡಿಸೈನ್ ನೋಡ್ರಿ, ಅಕ್ಷರ ನೋಡ್ರಿ, ಅದ್ರ ಬಗ್ಗೆ ವರ್ಣನೆ ಕೇಳ್ರಿ. ತಿನ್ಬೇಕಂದ್ರೆ ಎಲ್ಲಿಗ್ ಬರ್ಬೇಕು? ಹಾ, ಇಷ್ಟು ತಿಳ್ಕೊರಿ ಸಾಕ್. ನೀವು ಅದ್ಭುತ, ನಿಮ್ಮ ಶಾಣೆ ಯಾರಿಲ್ಲ ಅಂತ ತಿಳ್ಕೊತೀನಿ. ಶಾಣೆ ಅಂದ್ರು ಜಾಡ್ರು, ಬೀದರ್ ಭಾಷೆ ಶಾಣೆ ಅಂತೀವಿ ನಾವು. ಹಾ, ಸೊ ಹಾಗಾಗಿ ಆಫ್ಲೈನ್ ಏನ್ ಮಾಡುತ್ತೆ ಅಂದ್ರ ಚಾಕ್ಲೇಟ್ ತಿನ್ನೋದನ್ನ ಕಲಿಸುತ್ತೆ. ಅಂದ್ರೆ ಸಕ್ಸಸ್ ನ ಸ್ವೀಕಾರ ಮಾಡುವಂತ ಮಾರ್ಗ ಇದೆ ನೋಡ್ರಿ, ಅದು ತೋರಿಸುತ್ತೆ. ನಿಮ್ಗೊಂದು ಮಾತು ಹೇಳ್ತೀನಿ. 4 ವರ್ಷದ ಹಿಂದೆ, 4 ವರ್ಷದ ಹಿಂದೆ ನಂದೊಂದು ಫೋಟೋ ಈಗ ಸಿಗುತ್ತಾ ಇಲ್ಲ, ನಿಮಗೆ ತೋರಿಸ್ತೀನಿ. 1 ನಿಮಿಷ ವೇಟ್ ಮಾಡ್ರಿ, ಸಿಗ್ಬೋದು ಅಂತ ಅನ್ಕೊಂಡಿನಿ. ಯಾವ ಫೈಲ್ ನೋಡಿದೆ? ಹಾ, 4 ವರ್ಷದ ಹಿಂದೆ ನಾನು ಹೆಂಗಿದ್ದೀನಿ ಅಂತ ತೋರಿಸ್ತೀನಿ ತಾಳ್ರಿ ನಿಮ್ಗೆ. ಹಾ, ಸ್ಕ್ರೀನ್ ಮೇಲೆ ಕಾಣ್ತಾ ಇದೆನಾ? ಯಾರ್ಯಾರಿಗೆ ಕಾಣ್ತಾ ಇದೆ ಎಸ್ ಅಂತ ಟೈಪ್ ಮಾಡ್ರಿ. ಹಾ, ಇದು 4 ವರ್ಷದ ಹಿಂದೆ. ಇದು ಏನಿತ್ತು ಅಂದ್ರೆ, ಇಲ್ಲಿ ಎಲ್ಲಾನು ಶಕ್ತಿ ಇತ್ತು, ಇಲ್ಲ ಅಂತಿಲ್ಲ. ಯಾವಾಗ್ಲೂ ನನ್ ಬರ್ತೆ, ನಾನು ಒಂಥರ ಸರಸ್ವತಿ ನನ್ಗೆ ಒಲ್ದಿದ್ದು, ಅದರಲ್ಲಿ ಏನ್ 2 ಮಾತು. ಆದ್ರೆ ನನ್ಗೆ ವಿದೌಟ್ ಟ್ರೈನರ್ ಇರ್ಲಿಲ್ಲ ನನ್ನ ಹತ್ರ. ಕೋಚ್ ಇರ್ಲಿಲ್ಲ, ಗೈಡ್ ಇರ್ಲಿಲ್ಲ, ಮೆಂಟರ್ ಇರ್ಲಿಲ್ಲ. ನನಗೆ ಏನ್ ಅನಿಸ್ತಿತ್ತು ನೋಡ್ರಿ, ಅದೇ ಕೋರ್ಸ್ ಮಾಡ್ತಿದ್ದೆ, ಅದೇ ಮಾತು ಹೇಳ್ತಿದ್ದೆ, ಎಲ್ಲಾ ಮಾಡ್ತಿದ್ದೆ. ಈ ಲೆವೆಲ್ದೊಳಗ್ 4 ವರ್ಷದ ಹಿಂದೆ ಇದ್ದ.
ಅದಾದ್ಮೇಲೆ ಏನಾಯ್ತು, ನನ್ನ ಲೈಫ್ ನಲ್ಲಿ ಬದಲಾವಣೆ ಆಯ್ತು. ಅದಾದ್ಮೇಲೆ ಟ್ರೈನರ್ ಆದ್ಮೇಲೆ ಓನ್ಲಿ 7 ದಿನದಲ್ಲಿ ಈ ಪರಿವರ್ತನೆ ಬಂತು. ಓನ್ಲಿ 7 ಡೇಸ್ ಮಿರಾಕಲ್ ಇದೆ ನನ್ನ ಲೈಫ್, 7 ದಿನದಲ್ಲಿ. ಸೊ ಹಾಗಾಗಿ ಏನಾಗುತ್ತೆ ಇಲ್ಲಿ ಅಂದ್ರ, ಲರ್ನಿಂಗ್ ಇದೆ ನೋಡ್ರಿ, ಅದು ನಮ್ದು ಆಟಿಟ್ಯೂಡ್ ಚೇಂಜ್ ಮಾಡುತ್ತೆ ಬರ್ಕೂರಿ. ನಾವ್ ಎಷ್ಟು ಕಲಿತೀವಿ ನೋಡ್ರಿ, ಅಷ್ಟು ನಮ್ಮ ಮೈಂಡ್ ಸೆಟ್ ಏನಾಗುತ್ತೆ ಅಂದ್ರೆ ಚೇಂಜ್ ಆಗುತ್ತೆ. ಇವತ್ತಿಗೂ ನಮ್ಮಲ್ಲಿ ಎಲ್ಲರಿಗೂ ಆಶ್ಚರ್ಯ ಅಂದ್ರ, ಹೆಂಗಿದ್ದವ್ರು ಹೆಂಗಾದ್ರು. ನಮ್ಮಲ್ಲಿ ಹೇಳ್ತಾರ, ಬೀದರ್ ಗೊತ್ತಲ್ಲ ನಿಮ್ಗೆ, ನಮ್ಮಲ್ಲಿ ಬೀದರ್ನಾಗ ಇನ್ನೂ ಸಮೇತ ತಿಂಗಳಿಗೆ 10,000 ಗಳಿಸಿದ್ರೆ ಜೀವನ ಆಗುತ್ತೆ ಅಂತ ಏರಿಯಾ ಇದೆ. ಎಲ್ಲಾನು ಚೀಫ್ ಅಂಡ್ ಬೆಸ್ಟ್ ನಾಗ ಬದುಕ್ಲತ್ತೀವಿ ನಾವು. ಏನೇನು ಏನ್ ಹೇಳ್ತಾರ ನೋಡ್ರಿ, ಟೆಕ್ನಾಲಜಿ ಇದೆ ನೋಡ್ರಿ, ಇನ್ನೂ ಅಷ್ಟೊಂದು ಬೆಳವಣಿಗೆ ಆಗಿಲ್ಲ. ಇಂಥದ್ದೊಂದು ಪ್ರದೇಶದಿಂದ ಏನೇನು ಗೊತ್ತಿಲ್ಲ. ಸ್ವಯಂ ನಾನ್ ಇವತ್ತಿಷ್ಟು ಮಾತಾಡ್ತಾ ಇದ್ದೀನಿ, ಆ ಟೈಮಿಗೆ 4 ವರ್ಷದ ಹಿಂದೆ ನಾನೇ ಡಿಪ್ರೆಷನ್ ಪೇಷಂಟ್. ನಾನೇ ಬಹಳ ದೊಡ್ಡ ದೊಡ್ಡ ಡಿಪ್ರೆಷನ್ ಪೇಷಂಟ್. ರೀಸನ್ ಏನು ಅಂದ್ರೆ, ಇಲ್ಲಿ ಕಾಣ್ತಾ ಇದ್ದಾಳಲ್ಲ ಫೋಟೋ, ನನ್ ಮಗಳು. ಇವಳು ಇವಳು ಅಚಾನಕ್ಕೆ ನಮ್ಮ ಮಗಳು 11 ವರ್ಷಕ್ಕೆ ಡೆಂಗು ಆಗಿ ನಮ್ಮ ಮಗಳದ್ದು ಡೆತ್ ಆಯ್ತು. ಆ ಡೆತ್ ಆಗಿರುವ ಸಂದರ್ಭದಲ್ಲಿ ನಾನ್ ದೊಡ್ಡ ಡಿಪ್ರೆಷನ್ ಪೇಷಂಟ್. ನನ್ಗೆ ಆತ್ಮಹತ್ಯೆ ಇತ್ತು ನೋಡ್ರಿ, ಅದು ಬಹಳ ಬರ್ತಿತ್ತು. ಏನೇನೋ ಆಯ್ತು ಜೀವನದಲ್ಲಿ, ಎಲ್ಲಾ ಸಂಘರ್ಷನು ಮಾಡಿದ್ವಿ. ಅಚಾನಕ್ಕೆ ನನ್ನ ಲೈಫ್ ನಾಗ ಇದು ನನ್ಗೆ ಗೊತ್ತಾಯ್ತು, ಒಂದು ಟ್ರೈನಿಂಗ್ ಇಂಡಸ್ಟ್ರಿ ಇದೆ, ಏನೋ ಒಂದ್ ಕಲಿಬೇಕು, ಏನೋ ಒಂದ್ ಮಾಡ್ಬೇಕು. ಮತ್ತೆ ಹೇಳ್ತೀನಿ, ಟ್ರೈನಿಂಗ್ 3.5 ಲಕ್ಷ ರೂಪಾಯಿ ಹಾಕಿದ್ದು ನನ್ ಸಲುವಾಗಿ ಹಾಕ್ದೆ ನಾನು. ನನ್ಗೆ ಅದರಿಂದ ಹೊರಗ್ ಬರೋದಿತ್ತು, ನನಗ್ ಜೀವಂತ ಬದುಕಿದ್ರ ಸಾಕು, ಏನಾದ್ರೂ ಮಾಡೋಣ. ಯಾಕಂದ್ರೆ ನನಗ್ ಬಾರ್ ನನ್ನ ಹತೋಟಿಯಲ್ಲಿ ನನ್ ಮನ್ಸು ಇರ್ಲಿಲ್ಲ. ನೆಗೆಟಿವ್, ಬಹಳ ನೆಗೆಟಿವ್ ಎನರ್ಜಿ ನನ್ನ ಹತ್ರ. ಮತ್ತೆ ನಂದ್ ಎಲ್ಲಾ ಚಕ್ರಗಳು ಇಂಬ್ಯಾಲೆನ್ಸ್, ಹೃದಯ ಚಕ್ರದಿಂದ ಕೆಳಗಿರುವ ಎಲ್ಲಾ ಚಕ್ರಗಳು ಪೂರ್ತಿ ಹಾಳಾಗಿ ಹೋಗಿವು. ಬರೀ ಹಾಸ್ಪಿಟಲ್ ಸುತ್ತ ಟ್ರೀಟ್ಮೆಂಟ್ ಇತ್ತು ನೋಡ್ರಿ. ನಮ್ ಮನೆಗೆ ಡಾಕ್ಟರಿಗೂ ಎರಡಕ್ಕೂ ಸಂಬಂಧ ಇದ್ದಂಗಿತ್ತು. ಅವ್ರು ಬರ್ತಾನೆ ಇರ್ತಿರ್, ಟ್ರೀಟ್ಮೆಂಟ್ ಕೊಡ್ತಿರ್. ನನಗ್ ಕರ್ಕೊಂಡ್ ಹಾಸ್ಪಿಟಲ್ ಕೊಯ್ಲಿಕ್ಕೂ ಆಗ್ತಿರ್ಲಿಲ್ಲ, ಆ ಲೆವೆಲ್ದೊಳಗ್ ಡಿಪ್ರೆಷನ್. ಅಷ್ಟು ಸಫರ್ ಮಾಡ್ದೆ. ಆದ್ರೆ ನನ್ನ ಲೈಫು ಓನ್ಲಿ 7 ಡೇಸ್ ನಲ್ಲಿ, ಮೊದ್ಲಂತೂ ನಾನು 3 ದಿನ ಹೋಗಿದ್ದ, 3 ದಿನ ನಂತರ ಮತ್ತೆ ನಾನು 7 ದಿನ ತಗೊಂಡು, ಕೇವಲ 3 ಡೇಸ್ ನಲ್ಲಿ ನನ್ನ ಜೀವನ ಚೇಂಜ್ ಆಯ್ತು. ಅದ್ರಲ್ಲಿರುವಂತ ಕೆಲವೊಂದು ಮೆಡಿಟೇಷನ್ ಇದ್ದು ನೋಡ್ರಿ, ಅದು ನನ್ನ ಸಬ್ ಕಾನ್ಶಿಯಸ್ ಮೈಂಡ್ಗೆ ಹೀಲ್ ಮಾಡೋದಕ್ಕೆ ನನ್ಗೆ ಸಪೋರ್ಟ್ ಮಾಡುದು, ನನ್ಗೆ ಆಕ್ಟಿವ್ ಮಾಡೋದಕ್ಕೆ ಸಪೋರ್ಟ್ ಮಾಡುದು. ಅದಾದ್ಮೇಲೆ ಪಾಸ್ಟ್ ಲೈಫ್ ಜೊತೆಗೆ ನಾನ್ ಕನೆಕ್ಟ್ ಆದ. ನಾನ್ ಬಹಳ ಕ್ವಶನ್ಸ್ ಇದ್ದು, ನನ್ಗೆ ಯಾಕೆ ನನ್ನ ಜೀವನದಲ್ಲಿ ಹಿಂಗಾಯ್ತು, ನಮ್ಮವ್ವ ಯಾಕೆ ಸತ್ತೋಳು, ನಮ್ ತಂದೆ ಯಾಕೆ ಇರುತ್ತಾಯ್ತು, ನನ್ ಮಗಳು ಯಾಕೆ ಹೋದಳು, ಇದೆಲ್ಲ ಯಾಕೆ ಬಂತು, ಯಾಕೆ. ಸೊ ಈ ಎಲ್ಲಾ ಪ್ರಶ್ನೆಗಳಿಗೂ ಸಮೇತ ನನಗೆ ಉತ್ತರ ಎಲ್ಲಿ ಸಿಕ್ತು ಅಂದ್ರೆ 3 ಡೇಸ್ ನ ಸೆಷನ್ಗಳಲ್ಲಿ. ನಾನ್ ಲಾಸ್ಟ್ 3ನೇ ದಿನ ಬರುವಾಗ ನಾನ್ ಡಿಸೈಡ್ ಮಾಡಿ ಬಂದ, ನನ್ ಮಗಳ ಹೆಸರ ಮೇಲೆ ಏನಾದ್ರೂ ಮಾಡ್ಬೇಕಂದ್ರೆ ಇದೇ ಮಾಡೋಣ ಅಂತೇಳಿ ವಾಪಸ್ ಬಂದು 4 ವರ್ಷದ ಹಿಂದೆ ಬಂದು ಹೇಳ್ದಲ್ಲ, ಕೇವಲ 13 ಜನ, ಅವ್ರೆಲ್ರು ನನ್ ಪಾಲಿನ ದೇವ್ರಿದ್ದಾರೆ, ನೆನ್ಪಿಟ್ಕೊರಿ ಇವತ್ತಿಗೆ. ಅವ್ರು ನನ್ ಮೇಲೆ ವಿಶ್ವಾಸ ಮಾಡಿ ಬೀದರ್ ತನಕ ಬಂದ್ರು. ಕರ್ನಾಟಕದ ಬೇರೆ ಬೇರೆ ಭಾಗದವ್ರು ಯಾರು ಬೀದರ್ದವ್ರು ಇಲ್ಲ. ಸುಮಾರು 9 ಬ್ಯಾಚ್ಗಳು, ಸಿಂಗಲ್ ಒಬ್ರು ಬೀದರ್ದವ್ರು ಬರ್ಲಿಲ್ಲ ನಂಬಲ್ಲಿ. ಈಗ್ಲೂ ಬಹಳ ಕಡಿಮೆ, ಯಾಕಂದ್ರೆ ಈಗ ಗೊತ್ತಲ್ಲ ನಿಮ್ಗೆ, ಯಾರು ಬೆಳಿಬೇಕಂತ ಇರ್ತಾರ ನೋಡ್ರಿ, ಅವ್ರು ಮಾತ್ರ ನಮ್ಮಲ್ಲಿ ಬರ್ತಾರ. ಯಾರು ಕತಿ ಹೇಳ್ತಾರ, ಸ್ಟೋರಿ ಕೇಳ್ತಿರ್ತಾರ ನೋಡ್ರಿ, ಅವ್ರು ಯಾರು ಬರೋದಿಲ್ಲ. ಹಾಗಾಗಿ ನಾನು ಅದ್ರ ಮೇಲೆ ಫೋಕಸ್ ಮಾಡ್ಲಿಲ್ಲ, ಬರೀ ನಾನು ಲರ್ನಿಂಗ್ ಮೇಲೆ ಮಾಡ್ದೆ. ನಾನು ಅಪ್ಡೇಟ್ ಮಾಡ್ಕೊಂಡ, ಅಪ್ಗ್ರೇಡ್ ಮಾಡ್ಕೊಂಡ, ನನ್ಗೆ ಏನೇನ್ ಬರ್ತಾ ಇರ್ಲಿಲ್ಲ ಅದೆಲ್ಲ ಕಲಿಯೋದಕ್ಕೆ ಶುರು ಮಾಡ್ದ. ನಾನು ನನ್ನ 39ನೇ ವಯಸ್ಸಿಗೆ ಲ್ಯಾಪ್ಟಾಪ್ ಅನ್ನ ಟಚ್ ಮಾಡಿದವಳ. ನನ್ಗೆ ಕಂಪ್ಯೂಟರ್ ಅಂಬದ್ ಗೊತ್ತಿತ್ತು, ಅದಕ್ ಬಿಟ್ಟು ಲ್ಯಾಪ್ಟಾಪ್ ಅನ್ನೋದು ಇರ್ತದಂತ ನನಗೆ ಗೊತ್ತಿರ್ಲಿಲ್ಲ. ಅದ್ರಲ್ಲಿ ಎರಡು ಗೊತ್ತಿದ್ದು ನನ್ಗೆ, ಆಫ್ ಮಾಡೋದು ಯಾವ್ದು, ಆನ್ ಮಾಡೋದು ಯಾವ್ದು, ರೆಡ್ ಕಲರ್ ಬಟನ್ ಹಿಂಗ್ ಹೊಡೆದ್ರೆ ಆಫ್ ಆಗುತ್ತೆ, ಇವ್ ಎರಡು ಬಿಟ್ರೆ ಬೇರೆದೇನು ಗೊತ್ತಿರ್ಲಿಲ್ಲ. ನನ್ 39ನೇ ವಯಸ್ಸಿಗೆ ನಾನು ಅದನ್ನ ಕಲಿಯೋದಕ್ಕೆ ಶುರು ಮಾಡ್ದೆ. ನಿಮ್ಗ್ ಗೊತ್ತಾ, ನಾನ್ ಫಸ್ಟ್ ಟೈಮ್ ಲ್ಯಾಪ್ಟಾಪ್ ಕೈದಾಗ ತಗೊಂಡ್ರ, ಇದು ASDF ನೋಡಿ ನಾನಂದ ಕಂಪ್ನಿ ಏಟ್ ಹುಚ್ಚದ, ABCD ಬರ್ಲಾಕ್ ಬಂದಿಲ್ಲ ಇವ್ರಿಗೆ ಅಂತ ತಿಳ್ಕೊಂಡಿದ್ದಾನ. ವಿಚಾರ ಮಾಡ್ರಿ ಹೆಂಗಿದ್ದಾನ. ಕಂಪನಿ ಏಟ್ ಹುಚ್ಚದ, ABCD ಬರ್ದಿಲ್ಲ, ASDF ಅಂತ ಬರ್ದದ, ಪಾಗಲ್ಲ ಇವಕ್ ಏನು ಗೊತ್ತಿಲ್ಲ. ಆಮೇಲೆ ನನ್ಗೆ ಗೊತ್ತಾಯ್ತು, ಫ್ರೀಕ್ವೆನ್ಸಿ ಮ್ಯಾಚ್ ಮಾಡೋದಕ್ಕೆ ಈ ರೀತಿ ಮಾಡ್ತಾರ, ಕೆಲಸದ ಸ್ಪೀಡ್ ಹೆಚ್ಚ್ ಮಾಡೋದಕ್ಕೆ ಈ ರೀತಿ ಮಾಡ್ತಾರ, ನನ್ಗೆ ಗೊತ್ತಿರ್ಲಿಲ್ಲ. ಸೊ ಹಾಗಾಗಿ ಈಗ ಯೋಚನೆ ಮಾಡ್ರಿ, ಒಬ್ಬ ಸಾಮಾನ್ಯ ಮಹಿಳೆ, ಬಡತನದಲ್ಲಿ ಬೆಳೆದಿರುವಂತ ಒಬ್ಬ ಮಹಿಳೆ, ಇವತ್ತು ಇಷ್ಟೊಂದು ಎತ್ತರಕ್ಕೆ ನಾನು ಬೆಳೆದೀನಿ. ಸುಮಾರು 15,000 ಜನರಿಗೆ ನಾನು ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದೀನಿ ಅಂದ್ರ, ನಾನ್ ಅಪ್ಡೇಟ್ ಆಗ್ತಿರ್ಲಿಲ್ಲ, ಒಂದ್ ವೇಳೆ ಅಪ್ಗ್ರೇಡ್ ಆಗ್ತಿರ್ಲಿಲ್ಲ ಅಂದ್ರೆ ನನಗ್ ಆಗ್ತಿತ್ತೇನ್ ಹೇಳ್ರಿ? ಸಾಧ್ಯ ಇತ್ತ? ಹಂಗಂತ ಇದು ಒಂದ್ ಚಮತ್ಕಾರ ಅಂತ ತಿಳ್ಕೊತ್ರೆ ನೀವೆಲ್ಲ? ನೋ, ಚಮತ್ಕಾರ ಇಲ್ಲ, ಇದು ಮಿರಾಕಲ್ ಅಂತ ಅಲ್ಲ. ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಮಾಡ್ತಾ ಹೋದ ನನ್ ಸೋಲಿಲ್ಲ. ನಿಮ್ಗೆ ಒಂದೇ ಹೇಳ್ತೀನಿ ನೋಡ್ರಿ, ನನಗ್ ಸೋಲುವಂತ ಪ್ರಸಂಗ ಬಂದಿಲ್ಲ ಅಂತಿಲ್ಲ, ಬಹಳ ಪ್ರಸಂಗಗಳು ಬಂದು ಸಾಕಷ್ಟು ಜನ ನಮಗೂ ಬಹಳಷ್ಟು ಸಮಸ್ಯೆಯನ್ನ ಮಾಡಿದ್ರು. ಆದ್ರ ನಾನ್ ಹೇಳೋದು ಏನು ಅಂದ್ರ, ಒಂದ್ ನೆನ್ಪಿಟ್ಕೋರಿ, ಯಾರ್ ಬೆಳೆದಾರ್ ನೋಡ್ರಿ, ಅವ್ರಿಗ್ ಮಾತ್ರ ಬೆಳೆಯೋ ದಾರಿ ಗೊತ್ತಿರುತ್ತೆ. ಯಾರ್ ಸಕ್ಸಸ್ ಆಗಿದಾರ್ ನೋಡ್ರಿ, ಅವ್ರಿಗ್ ಮಾತ್ರ ಗೊತ್ತಿರುತ್ತೆ ಸಕ್ಸಸ್ ನ ದಾರಿಯಲ್ಲಿ ಎಷ್ಟು ಸಮಸ್ಯೆ ಇವೆ ಅಂತೇಳಿ. ಸೊ ಹಾಗಾಗಿ ನಿಮ್ಗೆ ಹೇಳೋದು ಏನು ಅಂದ್ರ, ನೀವು ನಿಮ್ಮ ಲೈಫ್ ನಲ್ಲಿ ಏನಾದ್ರೂ ಸಕ್ಸಸ್ ಆಗ್ಬೇಕಂದ್ರ ಇದ್ರ ಮೇಲೆ ಫೋಕಸ್ ಮಾಡಿ. ಈ ಬೇರ್ ಇದೆ ನೋಡ್ರಿ, ಇದಕ್ ಪ್ರತಿ ದಿನಾನು ಲರ್ನಿಂಗ್ ಅನ್ನುವಂಥದ್ದು ಇದೆ ನೋಡ್ರಿ. ನೀರ್ ಎರೇರಿ, ಒಳ್ಳೊಳ್ಳೇದು
ಥಾಟ್ಸ್ ಗಳನ್ನ ಕ್ರಿಯೇಟ್ ಮಾಡ್ರಿ, ಅಫರ್ಮೇಶನ್ ಮಾಡ್ರಿ, ಗ್ರಾಟಿಟ್ಯೂಡ್ ಮಾಡ್ರಿ, ಮಿರರ್ ಅಫರ್ಮೇಶನ್, ಸಾಕಷ್ಟು ಪ್ರೊಸೆಸ್ ಗಳು ನಮ್ಮ ಹತ್ರ ಇವೆ. ಅವೆಲ್ಲಾನು ನಾವು ಕಲಿಸ್ತೀವಿ. ಆದ್ರೆ ಒಂದ್ ಏನಾಗುತ್ತೆ ಅಂತ ಹೇಳ್ತೀನಿ ನೋಡ್ರಿ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಮತ್ತೆ ಕಾನ್ಸಿಯಸ್ ಮೈಂಡ್ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ಹೇಳಿ ನಿಮ್ಗೆ ಒಂದ್ ನಿಮಿಷ ಹೇಳ್ತೀನಿ. ಮತ್ತೆ ಕೊನೆಗೆ 15-20 ನಿಮಿಷದಲ್ಲಿ ನಮ್ ಕೋರ್ಸ್ ಮುಗಿಯುತ್ತೆ. ಹಾ, ಅಲ್ಲಿ ತನಕ ಸ್ವಲ್ಪ ಪೇಷನ್ಸ್ ಲಿಂದ ಇರ್ರಿ. ಹಾ, ಡನ್. ಸೊ ನಮ್ಮಲ್ಲಿ 2 ರೀತಿಯ ಶಕ್ತಿಗಳು ಕೆಲಸ ಮಾಡುತ್ತೆ. ಒಂದಿರುತ್ತೆ ಮಸಲ್ ಪವರ್, ಮತ್ತೊಂದಿರುತ್ತೆ ಮೈಂಡ್ ಪವರ್. ಎರಡು ಸ್ವಲ್ಪ ನೋಟ್ ಮಾಡ್ಕೊಡ್ರಿ. ಒಂದ್ ಮಸಲ್ ಪವರ್ ಅಂದ್ರೆ ಶಾರೀರಿಕ ಶಕ್ತಿ, ಇನ್ನೊಂದು ಮಾನಸಿಕ ಶಕ್ತಿ ಅಥವಾ ಮೈಂಡ್ ಪವರ್ ಅಂತ ಕರಿತೀವಿ. ಈಗ ಇವು ಎರಡರಲ್ಲಿ ಪವರ್ಫುಲ್ ಇರೋದು ಯಾವ್ದಿದೆ ಹೇಳ್ರಿ? ಶಾರೀರಿಕ ಶಕ್ತಿ ಪವರ್ಫುಲ್ ಇದೆನಾ ಅಥವಾ ಮೈಂಡ್ ಶಕ್ತಿ ಪವರ್ಫುಲ್ ಇದೆ? ಮೈಂಡ್ ಪವರ್. ಎಸ್. ಯಾರ್ಯಾರಿಗೆ ಅನಿಸುತ್ತೆ ಮೈಂಡ್ ಪವರ್? ಒಂದ್ಸಲ ಅನ್ಮ್ಯೂಟ್ ಮಾಡಿ ಹೇಳ್ರಿ, ಮೈಂಡ್ ಪವರ್ ಹೆಚ್ಚಿಗಿರುತ್ತೆ ಅಂತ. ಹಾ, ಎಸ್ ಎಸ್. ಸೊ ಮೈಂಡ್ ಪವರ್ ಜಾಸ್ತಿ ಇರುತ್ತೆ ಅಂತ ನಮ್ ಎಲ್ಲರಿಗೂ ಗೊತ್ತಿದೆ. ಹಾ, ಇದಕ್ ಒಂದು ಉದಾಹರಣೆಯನ್ನ ಕೊಡ್ತೀನಿ ನೋಡ್ರಿ ನಾನು ಯಾವಾಗ್ಲೂ. ಮೈಂಡ್ ಪವರ್ಗೂ ಮತ್ತೆ ಶಾರೀರಿಕ ಇರುವಂತ ಒಂದು ಉದಾಹರಣೆ. ಈಗ ಎಕ್ಸಾಂಪಲ್ ನೋಡೋಣ. ಒಂದು ದಿವಸ ನಿಮ್ಗೆ ಆರಾಮ್ ತಪ್ಪಿದೆ ಅಂದ್ರೆ ಜ್ವರ ಬಂದಿದೆ, ಏನೋ ಆಗಿದೆ, ಬಹಳ ವೀಕ್ ಆಗ್ಬಿಟ್ಟಿರಿ ನೀವು. ಸುಮ್ ಇಮ್ಯಾಜಿನ್ ಮಾಡ್ಕೊಡ್ರಿ, ಮತ್ ಕರೆ ತಿಳ್ಕೊಂಡಿರ್ಗಿನ ಕರೆ ತಿಳ್ಕೊರ್ ಮತ್ ಜ್ವರ ಬರುತ್ತೆ ನಿಮ್ಗೆ. ಗೊತ್ತಿಲ್ಲ ನಿಮ್ಗೆ, ಮೈಂಡ್ ಸೆಟ್ ಹಂಗೆ ಇರೋದು. ಮೈಂಡ್ ಅಷ್ಟು ಪವರ್ಫುಲ್ ಇದೆ, ನೀವೇನ್ ಅನ್ಕೋತ್ರಿ ಅದು ಆಗಿರುತ್ತೆ. ಸೊ ಸುಮ್ನೆ ಇಮ್ಯಾಜಿನ್ ಮಾಡ್ರಿ, ನಿಮ್ಗೆ ಆರಾಮ್ ತಪ್ಪಿದೆ, ಈಗ ಹಾಸ್ಪಿಟಲ್ ಹೋಗೋದಕ್ಕೆ ಕಾರ್ ತಗೊಂಡ್ ಬಂದ್ ನಿಮ್ ಮನೆ ಮುಂದೆ ನಿಂದ್ರಸರ್ ನಿಮ್ ಮನೆಯವ್ರು. ಈಗ ನೀವು ಎಷ್ಟು ನಿಶಕ್ತ ಆಗಿರಿ ಅಂದ್ರ ಕಾರ್ನೊಳಗ್ ಕಾಲ್ ಇಡ್ಲಿಕ್ಕೂ ನಿಮ್ಗೆ ಆಗೋದಿಲ್ಲ, ಹಂಗ ಆಗ್ಬಿಟ್ಟದ ಪರಿಸ್ಥಿತಿ. ನಿಮ್ ಹಂಗಾಗಿರುತ್ತೆಲ್ಲ, ಯಾವಾಗಾದ್ರೂ ಬಂದಿರುತ್ತೆ ಅಂತ ಘಟನೆ. ಈಗ ಒಳಗ್ ಹೋಗ್ಲಿಕ್ಕೂ ಆಗ್ತಾ ಇಲ್ಲ ನಿಮ್ಗ, ಅಷ್ಟು ನಿಶಕ್ತ ಆಗಿರಿ, ಅಷ್ಟು ನಿಮ್ಗೆ ದೈಹಿಕವಾಗಿ ಬಹಳ ಕಮ್ಜೋರಿ ಆಗಿರಿ. ಈಗ ಏನಾಗಿದೆ ಅಂದ್ರ ನಿಮ್ಮ ಎದುರಿನ ದೂರಿಂದ ಒಂದ್ ಬಹಳ ದೊಡ್ಡದೊಂದು ನಾಗರ ಹಾವ್ ಹಿಂಗ್ ಓಡ್ಕೋತ ಬರ್ಲತ್. ಈಗ ಈಗ ಏನ್ ಮಾಡ್ತೀರಿ? ಎದ್ದೋ ಬಿದ್ದೋ ಓಡ್ರಿ 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 ಓಡ್ರಿ. ಈಗ ಎರಡೇ ಆಪ್ಷನ್ ಅವ, ನೀವ್ ಅದಕ್ಕಿಂತ ಹೆಚ್ಚಿಗೆ ಓಡ್ಬೇಕು, ಇಲ್ಲಾಂದ್ರೆ ಅದು ನಿಮ್ಗಿಂತ ಹೆಚ್ಚಿಗೆ ಓಡಿದ್ರೆ ನಿಮಗ್ ಬಿಡಲ್ಲದು. ಈ ಕಾಂಪಿಟೇಷನ್ ಶುರು ಆಯ್ತಾ? ಓಡ್ತೀವ? ಹಾಗಾದ್ರೆ 2 ನಿಮಿಷದಿಂದ ಎದ್ದು ಕೂಡ್ಲಾಕ್ನು ಬಂದಿಲ್ಲ, ಈಗ ಎಲ್ಲಿನ ಶಕ್ತಿ ಬಂತು? ವೆಂಕಟೇಶ್ ಗೊತ್ತಾಯ್ತು. ಇದಕ್ಕಿಂತ ಹಿಂದೆ ಮೈಂಡಿಗೆ ಏನ್ ಮೆಸೇಜ್ ಇತ್ತು ಅಂದ್ರ, ನನಗೆ ಆರಾಮಿಲ್ಲ ಇವತ್ತು, ನನಗೆ ಹೇಳಾಕ್ ಬರಲ್ಲ, ಕೂಡ್ಲಾಕ್ ಬರಲ್ಲ, ಕಸಿವಿಸಿ ಆಗ್ತಾ ಇದೆ, ಟೆನ್ಷನ್ ಆಗ್ತಾ ಇದೆ, ನನಗೀಗ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು, ಈ ಮೆಸೇಜ್ ಅನ್ನ ಕೊಟ್ಟಿನಿ. ಬಾಡಿ ಅದೇ ರೀತಿ ವರ್ಕ್ ಮಾಡ್ತಾ ಇತ್ತು. ತಕ್ಷಣಕ್ಕೆ ನನ್ ಮೈಂಡಿಗೆ ಏನ್ ಮೆಸೇಜ್ ಹೋಯ್ತು? ಬರ್ತಾ ಇದೆ ಹಾವು, ಓಡ್ಬೇಕೀಗ. ಬಾಡಿದೊಳಗೆ ಆಟೋಮೆಟಿಕ್ ಏನಾಗುತ್ತೆ? ಪವರ್ ಬರುತ್ತೆ, ನಾವು ಓಡೋದಕ್ಕೆ ಶುರು ಮಾಡ್ತೀವಿ. ಈಗ ಬರ್ಕೋರಿ, ರಿಯಲ್ ಎನರ್ಜಿ, ನಿಜವಾದ ಶಕ್ತಿ ಇದೆ ನೋಡ್ರಿ, ಶರೀರದಲ್ಲಿ ಕೇವಲ 10% ಮಾತ್ರ ಇದೆ. ಶಾರೀರಿಕ ಶಕ್ತಿ 10% ಇದೆ, ಮಾನಸಿಕ ಶಕ್ತಿ ಇದೆ ನೋಡ್ರಿ, ಅದು 90% ಇದೆ. ನಮಗ್ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದ್ರ, ಮಾನಸಿಕವಾಗಿ ನಾವು ಸೋತಿದ್ದೀವಿ ಅಂತ ನಾವು ಫೀಲ್ ಮಾಡ್ಕೊಂಡಿವಿ, ಎಕ್ಸೆಪ್ಟ್ ಮಾಡ್ಕೊಂಡಿವಿ, ಸೋಲ್ತಾ ಇದ್ದೀವಿ. ನಾನ್ ಲಾಸ್ ಆಗಿನಿ ಅಂತ ಹೇಳಿ ನಾನು ಫೀಲ್ ಮಾಡ್ಕೊತಾ ಇದ್ದೀನಿ, ನಾನು ಲಾಸ್ ಆಗ್ತಾ ಇದ್ದೀನಿ. ನನ್ ರಿಲೇಶನ್ ಸರಿ ಇಲ್ಲ ಅಂತ ನಾನು ಮೆಸೇಜ್ ಕೊಡ್ತಾ ಇದ್ದೀನಿ ಮೈಂಡಿಗೆ, ರಿಲೇಶನ್ಗಳು ಸರಿ ಆಗ್ತಾ ಇಲ್ಲ. ನಾನ್ ಸಕ್ಸಸ್ ಆಗೋದಿಲ್ಲ, ನನ್ನ ಜೀವನದಾಗ ಹಿಂಗೆ ಇದೆ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ, ನಾನು ಸಕ್ಸಸ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಪ್ರತಿಯೊಂದು ಘಟನೆಗಳ ಮೆಸೆಂಜರ್ ಯಾರಾದ್ರೂ ಇದ್ರೆ ಅದು ನೀವೇ ಇದ್ದೀರಿ ನೋಡ್ರಿ, ದೇವ್ರಾಣಿ. ಸೊ ಹಾಗಾಗಿ ಇವತ್ತಿನಿಂದ ಆ ಮೆಸೇಜ್ ಕೊಡೋದನ್ನ ಕಟ್ ಮಾಡ್ರಿ. ನಿಮ್ಗೆ ನೀವ್ ಹೇಳ್ರಿ, ನಾನು ಬಹಳ ಸ್ಟ್ರಾಂಗ್ ಇದ್ದೀನಿ, ನಾನ್ ಬಹಳ ಅದ್ಭುತ ಇದ್ದೀನಿ. ನಿಮ್ಗೆ ಗೊತ್ತಾ, ಇಡೀ ವಿಶ್ವದ ಏಕೈಕ ಅದ್ಭುತವಾಗಿರುವಂತ ಜೀವ ಈ ಪ್ರಪಂಚದಲ್ಲಿ ಸೃಷ್ಟಿಯಾದದ್ದು ಯಾವ್ದಾದ್ರೂ ಇದ್ರೆ ಅದು ನೀವೇ ಇದ್ದೀರಿ. ನೀವೇ ಇದ್ದೀರಿ. ಇಲ್ಲಿ ಸ್ಫೂರ್ತಿ ಇದ್ದಾರೆ, ನನ್ ಎದುರಿಗೆ ಇವತ್ತೇ ಫಸ್ಟ್ ಬಂದಾರ, ನಾನು ಇವತ್ ನೋಡ್ತಾ ಇದ್ದೀನಿ. ಸೆಕೆಂಡ್ ಸ್ಫೂರ್ತಿ ಇಡೀ ವಿಶ್ವದಲ್ಲಿ ನನಗ್ ತೋರ್ಸ್ರಿ. ಸಾಧ್ಯ ಇದೆನಾ? ಸುಧಾ ಇದ್ದಾರೆ, ನಮ್ ಬಲ್ವಂತರಾವ್ ಇದ್ದಾರೆ. ಯಾರ್ಯಾರು ವಿಡಿಯೋ ಆನ್ ಮಾಡ್ಯಾರ? ರಾಘವೇಂದ್ರ ಅವ್ರು ಇದ್ದಾರೆ, ಜಗದೀಶ್ ಸರ್ ಇದ್ದಾರೆ, ವೆಂಕಟೇಶ್ ಇದ್ದಾರೆ, ಗಾಯತ್ರಿ ಇದ್ದಾರೆ, ದೇವೇಂದ್ರು, ನಮ್ಮ ಮಲ್ಲಿಕಾರ್ಜುನ್ ಸರ್, ನೇತ್ರಾವತಿ ಅಮ್ಮ. ಈಗ ಯಾರ್ಯಾರು ವಿಡಿಯೋ ಆನ್ ಇದ್ರಿ, ಈಗ ನಿಮ್ಗೆ ನೋಡತ್ತೀನಿ, ನನಗೆ ಅನಿಸ್ತದ ವಿಶ್ವದಾಗ ಇಲ್ಲ ಅಂತ. ಈಗ ಆಫ್ ಇದ್ದವ್ರದ್ದು ಇರ್ಬೋದು, ನನ್ಗೆ ಗೊತ್ತಿಲ್ಲ ವಿಡಿಯೋ. ಹಾ, ಸೊ ಹಾಗಾಗಿ ಎರಡನೇ ಆಪ್ಷನ್ ಇದೆನಾ? ಎರಡನೇ ಸ್ಫೂರ್ತಿ ಸಿಗ್ಬೋದಾ ಜೀವನದಲ್ಲಿ? ಇಲ್ಲ. ಹಾಗಾದ್ರೆ ಬರ್ಕೋರಿ, ಇಡೀ ವಿಶ್ವದ ಏಕೈಕ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ನಾನೇ ಇದ್ದೀನಿ. ನನಗೆ ಕೆಲವ್ರು ಹೇಳ್ತಾರೆ, ಮೇಡಮ್ 7 ಜನ ಇರ್ತಾರ್ರಿ, ನಿಮ್ಗೆ ಗೊತ್ತಿಲ್ಲ. ಕೇಳಿದ್ರಲ್ಲ, ನಮ್ ತರಾನೇ 7 ಜನ ಇರ್ತಾರ್ರಿ, ನಿಮ್ಗೆ ಗೊತ್ತಿಲ್ಲ. ನಾನ್ ಅಂತೀನಿ 7 ಜನ ಫೇಸ್ ಇರ್ಬೋದು, ಫೇಸ್ ಮಾಡೋ ಸಾಮರ್ಥ್ಯ ಯಾರಿಗೂ ಇಲ್ಲ ಅಂತಿನ್ನ. ತಿಳಿತಾ? ಯಾರು ನಿಮ್ಗೆ ಹಂಗ್ ಕತಿ ಹೇಳೋರು ಇದ್ದಿರ್ತಾರ. ನಿಮ್ಗೆ ಸೋಲ್ಸೋದಕ್ಕೆ ನಂಬರ್ 1 ನಮ್ ಜನ. ನೀವು ಗೆಲ್ಲುವ ಮಾತಾಡ್ರಿ, ನಿಮಗ್ ತಣ್ಣಗ್ ಮಾಡಕ್ ಬಾಳ ಜನ ಇದ್ದಿರ್ತಾರ.
ನಿಮ್ ಮೈಂಡ್ ಸೆಟ್ ಚೇಂಜ್ ಮಾಡೋದಕ್ಕೆ ಬಹಳ ಜನ, ಅದಕ್ಕೆ ಹೇಳ್ತೀನಿ ಬರೀ ಫೇಸ್ ಇದ್ರ ಲೆಕ್ಕ ಹತ್ತಲ್ಲ, ಫೇಸ್ ಮಾಡೋ ಸಾಮರ್ಥ್ಯ ಇದೆ ನೋಡ್ರಿ, ಅದು ನಿಮಗ್ ಮಾತ್ರ ಇದೆ. ನಿಮಗ್ ಗೊತ್ತಾ, ನಾನು ಇಷ್ಟು ಮಾತು ಹೇಳ್ತೀನಿ, ಶಿಲ್ಪಾ ಮೇಡಮ್ ಅವ್ರ ಮನ್ಯಾಗ 3 ದಿನ ಬದುಕಲ್ಲ ನಾ, ನೋಡ್ರಿ ನೀವ್ ಬೇಕಾ, ಆಗಲ್ಲ ಅಲ್ಲ, ಅವ್ರಂತೆ ಬದುಕ್ಲತ್ತಾರ, ಫೈಟಿಂಗ್ ಅವ್ರದೇ ಅದಲ್ಲಿ. ನಾನ್ ಅಂತೀನಿ ನಿಮ್ಗೆಲ್ಲ ಬಾಳ್ ಭಾರಿ ಕಾಣಿಸ್ತದಲ್ಲ, ವಾವ್, ನಮ್ ಮನಿಗ್ ಬರ್ರಿ 4 ದಿನ ಅಂತೀನ. ಶ್ರೀದೇವಿ ಹೂಗಾರಾಗಿ 4 ದಿನ ಬದುಕ್ ತೋರ್ಸ್ರಿ, ಬಾಳ ತೋರಿಸ್ಬೇಡ್ರಿ. 1 ಇಲ್ಲ 2 ಕ್ಲಾಸ್ ತಗೋರಿ ನೀವು, ನಿಮ್ ಗಂಟ್ಲಿದು ಪೂರಾ ಹಿಡ್ದು ಹೋಗಿರುತ್ತೆ, ಎದ್ದ ಮೇಲೆ ನೀರ್ ಕುಡಿಲಕ್ ಆಗೋದಿಲ್ಲ ನಿಮ್ಗೆ. ಅಷ್ಟಾದ್ಮೇಲೆ ರಿಸಲ್ಟ್ ಬಹಳ ಸಲ ಕಡಿಮೆ ಅನಿಸುತ್ತೆ ನಮ್ಗೆ. ಆದ್ರೂ ಒಂದ್ ಮಾತನ್ನ ಹೇಳ್ತೀನಿ, ನೆನ್ಪಿಡ್ರಿ ನೀವು, ಎಲ್ಲಿ ತನಕ ಇದ್ರ ಮೇಲೆ ನೀವು ಫೋಕಸ್ ಮಾಡೋದಿಲ್ಲ ಅಲ್ಲಿ ತನಕ ಬೆಳೆಯೋದಿಲ್ಲ. ಹಾಗಾಗಿ ಇವತ್ ನೀವು ಪರ್ಫೆಕ್ಟ್ ಆಗಿ ಯೋಚನೆ ಮಾಡ್ರಿ, ಪರಮಾತ್ಮ ಬಹಳ ಸಮಯ ತೆಗೆದುಕೊಂಡು ನಮ್ಮನ್ನ ಸೃಷ್ಟಿ ಮಾಡ್ಯಾರ. ಮತ್ತೆ ನಾವೆಲ್ಲರೂ ನಮ್ಮ ತಂದೆ ತಾಯಿಯ ಕನಸಿನ ಕೂಸಿದೀವಿ, ಡ್ರೀಮ್ ಇದ್ದೀವಿ ನಾವು. ನಮ್ಮವ್ವ ಎಷ್ಟು ಕನಸುಗಳು ಕಂಡಿರ್ಬೇಕು ಹೇಳ್ರಿ, ನನ್ ಮಗು ಭೂಮಿಗೆ ಬಂದ್ಮೇಲೆ ಅದು ಮಾಡುತ್ತೆ ಇದು ಮಾಡುತ್ತೆ, ಹಂಗ ಏನ್ ಮಾಡತ್ತೀವಿ ನಾವು? ನಮ್ ತಂದೆ ತಾಯಿ ಹೆಮ್ಮೆ ಪಡುವಂಗ ಒಂದರ ಕೆಲಸ ಇದೆನಾ ನಮ್ದು? ನಿಮ್ ಗೊತ್ತಾ, ನಾನ್ ಬಹಳ, ನನ್ ತಂದೆ ತಾಯಿ ಇಲ್ಲ ಆದ್ರೂ ಅವ್ರು ಎಲ್ಲಿದ್ದಾರ ನೋಡ್ರಿ, ಅವ್ರಿಗೆ ದಿನ ಮೆಸೇಜ್ ಕಳಿಸ್ತೀನಿ ನಾನು, ನೋಡ್ರಿ ನಿಮ್ ಮಗಳ ಎಷ್ಟು ಗ್ರೇಟ್ ಆಗ್ಯಾಳ ದಿನ. ಈಗ ನಮ್ ತಾಯಿ ಹೆಸರ ಮೇಲೆ ಒಂದ್ ಪಿರಾಮಿಡ್ ಅನ್ನ ಕಟ್ಟಿವಿ ನಾವು, ಸುಮಾರು 15 ಲಕ್ಷ ಖರ್ಚು ಮಾಡಿ ಪಿರಾಮಿಡ್ ಇದೆ, 50 ಜನರಿಗೆ ಮೆಡಿಟೇಷನ್ ಮಾಡೋದಕ್ಕೆ ಅವಕಾಶ. ನಾನ್ ಒಳಗ್ ಯಾವಾಗ್ಲೂ ಎಂಟ್ರಿ ಆಗ್ತೀನಿ ನೋಡ್ರಿ, ಅವಾಗ ನಮ್ ತಾಯಿ ಗ್ರಾಟಿಟ್ಯೂಡ್ ಮಾಡ್ತೀನಿ, ನೀ ನನ್ಗೆ ಜನ್ಮ ಕೊಟ್ಟಿ, ಆದ್ರೆ ನಾನ್ ನನ್ ಕಡೆಯಿಂದ ಏನು ಕೊಡ್ಲಿಕ್ಕೆ ಆಗ್ಲಿಲ್ಲ ನಮ್ ತಾಯಿಗ್ನ, ಯಾಕಂದ್ರೆ ಅವ್ರು ಉಳಿಲಿಲ್ಲ, ಸೇವೆ ಮಾಡ್ಲಿಕ್ಕೆ ನಮ್ಗ ಆಗ್ಲಿಲ್ಲ. ಯಾರ್ಯಾರೋ ತಾಯಿಗೆ ಏನೇನೋ ಮಾಡ್ತಾರ, ನಾನು ಏನು ಮಾಡ್ಲಿಲ್ಲ, ನಾನು ಏನ್ ಮಾಡ್ಲಿ, ಸಮಾಜಕ್ಕೆ ಏನಾದ್ರೂ ಮಾಡ್ಬೇಕಂತ ಇವತ್ 50 ಜನರದು ಪಿರಾಮಿಡ್ ಅನ್ನ ನಾವು ಕಟ್ಟಿ. ಸೊ ಹಾಗಾಗಿ ಇವತ್ತು ನೀವು ಡಿಸೈಡ್ ಮಾಡ್ರಿ, ನಾನು ನನ್ನ ತಂದೆ ತಾಯಿ ಹೆಮ್ಮೆ ಪಡೋದ್ರ ಏನಾದ್ರೂ ಮಾಡ್ಬೋದಾ? ಸ್ವಲ್ಪ ಥಿಂಕ್ ಮಾಡ್ಬೋದಲ್ಲ? ಎಸ್ ಅಂತ ಟೈಪ್ ಮಾಡ್ರಿ. ಇದು ವಯಸ್ಸು ಅಡ್ಡಿ ಇಲ್ಲ, ನೀವ್ ಯಾರು ಹಿಂಗ್ ತಿಳ್ಕೊಡ್ ಮೇಡಮ್ 40 ಮುಗಿತ್ರಿ ಈಗೇನ್ ಮಾಡ್ತೀರಿ, ನೋ, 90 ವಯಸ್ಸಿನವರು ಸಕ್ಸಸ್ ಆದವ್ರು ಇದ್ದಾರೆ. MDH ಮಸಾಲೆ ಗೊತ್ತಲ್ಲ, 86ನೇ ವಯಸ್ಸಿಗೆ ಸಕ್ಸಸ್ ಆದವ್ರು ಇದ್ದಾರೆ. MDH ಮಸಾಲೆದ ತಾತ ಇದ್ರು ನೋಡ್ರಿ, ಮೊನ್ನೆ ಡೆತ್ ಆದ್ರು. ಮೆಕ್ಡೊನಾಲ್ಡ್ಸ್ ಇದೆ ನೋಡ್ರಿ, 64ನೇ ವಯಸ್ಸಿಗೆ ಸಕ್ಸಸ್ ಆಗಿದ್ದಿದ್ದೇವು. ಸೊ ಹಾಗಾಗಿ ಸಕ್ಸಸ್ ಸಲುವಾಗಿ ವಯಸ್ಸಿನ ಅಡ್ಡಿ ಆತಂಕ ಇರೋದಿಲ್ಲ. ಸಕ್ಸಸ್ಗೆ ಬೇಕಾಗೋದು ಯಾವ್ದಾದ್ರೂ ಇದ್ರೆ ಓನ್ಲಿ ನಿಮ್ಮ ಮೈಂಡ್ ಸೆಟ್ ಇದೆ, ಅದಕ್ಕೆ ದುಡ್ಡು ಅವಶ್ಯಕತೆ ಇಲ್ಲ. ನಮ್ಮವ್ರ ಮೈಂಡ್ ಸೆಟ್ ಏನದಂದ್ರ ದುಡ್ಡು ಇದ್ರ ಆಗುತ್ತೇನು? ನಿಮ್ ಗೊತ್ತಾ, ನನ್ ಟ್ರೈನಿಂಗ್ ನೊಳಗ ದುಡ್ಡು ಇದ್ದವ್ರು ಬರೋದಿಲ್ಲ, ದುಡ್ಡು ಇರ್ಲಾರ್ದವ್ರೆ ಬಂದಿರ್ತಾವ ಪಾಪ, ಹೈರಾಣ ಹಾಕೊಂಡು ಹೋರಾಟ ಮಾಡ್ಕೊಂಡು ಸಾಲ ಸೂಲ ಮಾಡಿ, ಯಾಕಂದ್ರೆ ಅವ್ರಿಗೆ ಏನೋ ಮಾಡ್ಬೇಕನ್ನೋದು ಹುಚ್ಚ ಇರುತ್ತೆ. ದುಡ್ಡು ಇದ್ದವ್ರು ನಿಮ್ಗೆ ಹೇಳ್ತೀನಿ ಎಷ್ಟು ವಿಚಿತ್ರ ಇದೆ ಅಂದ್ರ, ಹಣ ಇದ್ದವ್ರು ಫೀಸ್ ಕಡಿಮೆ ಮಾಡ್ರಿ ಅಂತ ಫೋನ್ ಮಾಡ್ತಾರ ನಮಗ್. ಅವ್ರ ಹತ್ರ ಇದೆ, ಟ್ರಸ್ಟ್ ಇದೆ, ಅದು ಟ್ರಸ್ಟ್ ಅಡಿಯಲ್ಲಿ ನಡೀತಾ ಇರುವಂತ ಪ್ರೋಗ್ರಾಮ್ ಇದೆ, ಇಲ್ಲಿ ನಮ್ ನಯಾ ಪೈಸೆನೂ ಉಳಿಯೋದಿಲ್ಲ, ಸೇವೆಯ ಆಧಾರದ ಮೇಲೆ ನಮ್ಮ ಮಗಳ ಹೆಸರ ಮೇಲೆ ನಾವು ಮಾಡತ್ತೀವಿ. ಶ್ರೀಮಂತರಿದ್ದವ್ರು ಫೋನ್ ಮಾಡ್ತಾರೆ, ಮೇಡಮ್ 1,000 ಕಡಿಮೆ ಮಾಡ್ರಿ. ಆದ್ರೆ ಬಡವರು ಇರ್ತಾರ ನೋಡ್ರಿ, ಉಲ್ಟಾ ಎಕ್ಸ್ಟ್ರಾ 1,000 ಎಕ್ಸ್ಟ್ರಾ ಕೊಡ್ತಾರ ನಮ್, ಮೇಡಮ್ ಟ್ರಸ್ಟ್ ಇದೆ ಏನಾದ್ರು ಮಾಡ್ರಿ, ನಮ್ ಕಡೆಯಿಂದ ಎಕ್ಸ್ಟ್ರಾ ಮಾಡ್ರಿ. ಹಾಗಾಗಿ ನಿಮ್ಗೆ ಹೇಳ್ತೀನಿ, ಸಕ್ಸಸ್ ಇದೆ ನೋಡ್ರಿ, ಅದಕ್ಕೆ ಯಾವ್ದು ಅಡ್ಡಿ ಆತಂಕ ಬರೋದಿಲ್ಲ. ಸಕ್ಸಸ್ಗೆ ಅಡ್ಡಿ ಆತಂಕ ಬರೋದು ಯಾವ್ದಾದ್ರೂ ಇದ್ರೆ ಬರ್ಕೋರಿ, ನಮ್ಮ ಥಾಟ್ ಪ್ರೊಸೆಸ್, ವಿಚಾರಗಳು ಅಡ್ಡಿ ಆತಂಕ ಮಾಡುತ್ತೆ. ಮತ್ತೆ ಕೆಲವೊಂದು ವಿಚಾರಗಳು ಬಹಳ ಬೇರೂರ್ ಬಿಟ್ಟಿವೆ ನಮ್ದು. ಅದ್ರಲ್ಲಿ ಮೊದಲನೇದು ಯಾವ್ದಾದ್ರೆ ಹೇಳ್ದಲ್ಲ, ಹಣೆ ಬರ. ಹಣೆ ಬರ್ದಾಗ ಇದ್ದಂಗಾಗುತ್ತೆ. ದೇವ್ರ ಹಣೆ ಹೇಳ್ತೀನಿ, ಹಣೆ ಬರ ಅನ್ನೋದು ಮೈಗಳ್ರ ವರ್ಡ್ ಅದನ್ರಿ, ಈ ಕೈಲಾಗಲ್ದವ್ರೆ ಹೇಳ್ತಾವಂತ ನಾನು. ಅರೆ ಹೇಳ್ರಿ, ಮಾಡ್ರಿ, ಹೋರಾಟ ಮಾಡ್ರಿ. ನಮ್ ಕಡೆ ಬೀದರ್ದಾಗ ಒಂದ್ ಬಹಳ ಫೇಮಸ್ ಒಂದ್ ವರ್ಡ್ ಇದೆ, ನೀ ಮಾಡಾರ ಮಾಡು, ಹಣಮಂದಿಯವ್ರ ಆಗಿಲ್ಲ ಅಂದ್ರೂ ಕ್ವಾಡಂಗಿರ ಆಗ್ತದಂತವ್ ನಂಬಲ್ಲಿ. ನೀವ್ ಮಾಡಲಿ ಏನ ಸುಮ್ನೆ ಕೂಡ್ತೀನಿ ಅಂದ್ರೆ ಎಲ್ಲಿಂದ ಆಗುತ್ತೆ? ಆಗಲ್ಲ. ಅರೆ ನಾವ್ ಹಣಮಂದಿಯವ್ರ ಮಾಡ ಟ್ರೈ ಮಾಡಮ್, ಕೋಶಿಶ್ ಮಾಡಮ್, ನಮ್ದು ಎಷ್ಟ್ ಪ್ರಯತ್ನ ಅದ್ ಮಾಡ್, ಆಗ್ಲಿಲ್ಲ, ಅಟ್ಲೀಸ್ಟ್ ಕೊಡಂಗಿರ ಆಗ್ತದ, ಆಟ್ರ ಮಾಡ್ರಿ ಅಂತಿನ. ನಮ್ಮವ್ರು ಏನು ಮಾಡಂಗಿಲ್ಲ, ಶಿವಾರ ಕೂಡ್ತೀನಿ ಎಲ್ಲ ನೀವೇ ಮಾಡ್ರಿ ಅಂತ, ಹಂಗ ಆಗೋದಿಲ್ಲ. ಕೋಚ್ ಏನು ಮಾಡೋದಿಲ್ಲ, ಕೋಚ್ ಕೇವಲ ಗೈಡೆನ್ಸ್ ಮಾಡ್ತಿರ್ತಾರ, ಮಾರ್ಗದರ್ಶನ ಮಾಡ್ತಾರ. ನೀವ್ ಇಲ್ಲಿ ಬಂದ ಮೇಲೆ ನಿಮ್ ಎನರ್ಜಿ ನೋಡಿ ನಿಮ್ಗೆ ಹುಚ್ಚಿಡಿಯುತ್ತೆ, ಎಷ್ಟು ಶಕ್ತಿ ನನ್ನ ಹತ್ರ ಇದೆ. ನಿಮ್ ಒಳಗಿರುವಂತ ಶಕ್ತಿಯನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಪ್ರೋತ್ಸಾಹದ ಮೂಲಕ ಅದನ್ನ ಪ್ರದರ್ಶನ ಮಾಡ್ತೀವಿ ಅಷ್ಟೇ. ಸೊ ಹಾಗಾಗಿ ಲೈಫ್ ನಲ್ಲಿ ನೀವು ಲರ್ನ್ ಮಾಡ್ಬೇಕು, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಅದು ಆಕ್ಟಿವ್ ಮಾಡ್ಬೇಕು. ಈಗ ಬರ್ಕೋರಿ, ಕಾನ್ಸಿಯಸ್ ಮೈಂಡ್ ಮತ್ತೆ ಸಬ್ ಕಾನ್ಶಿಯಸ್ ಮೈಂಡ್ ನಡುವೆ ಇರುವ ವ್ಯತ್ಯಾಸ. ಟಾಪಿಕ್ ಹಾಕ್ರಿ, ಎರಡರ ನಡುವೆ ಇರುವಂತ ವ್ಯತ್ಯಾಸ ಏನಿದೆ. ಸೊ ನಮ್ಮ ಕಾನ್ಸಿಯಸ್ ಮೈಂಡ್ ಏನಿದೆ ನೋಡ್ರಿ, ಇದು ಬ್ರೈನ್ ಅಂತೀವಿ ನೋಡ್ರಿ, ಮೆದುಳು ಇದೆ ನೋಡ್ರಿ, ಇದು ಮೆದುಳು ಏನಿದೆ ಅಂದ್ರೆ ಇದು ಹಾರ್ಡ್ವೇರ್ ತರ ಕೆಲಸ ಮಾಡುತ್ತೆ. ಅದರಲ್ಲಿರುವಂತ ಮೈಂಡ್ ಇದೆ ನೋಡ್ರಿ, ಅದು ಸಾಫ್ಟ್ವೇರ್ ಕೆಲಸ ಮಾಡುತ್ತೆ. ವಿದೌಟ್ ಸಾಫ್ಟ್ವೇರ್ ಹಾರ್ಡ್ವೇರ್ ಏನು ಕೆಲಸ ಮಾಡೋದಿಲ್ಲ, ವಸ್ತು ತರ ಬಿದ್ದು ಬಿಡುತ್ತೆ. ಸೇಮ್ ಅದೇ ರೀತಿ. ಸೊ ಈಗ ನಿಮ್ಗೆ ಹೇಳೋದು ಏನು ಅಂದ್ರ, ನಿಮ್ಗೆ ಗೊತ್ತಿರ್ಲಿ, ಅಲ್ಬರ್ಟ್ ಐನ್ಸ್ಟೈನ್ ಹೆಸರು ಕೇಳಿದ್ರಲ್ಲ, ಯಾರ್ಯಾರು ಕೇಳಿದ್ರಿ?
ಇಡೀ ವಿಶ್ವದ ಅತ್ಯಂತ ಹೆಚ್ಚು ಅವ್ರ ಮೈಂಡ್ ಅನ್ನ ಯೂಸ್ ಮಾಡಿರುವಂತ ಏಕೈಕ ವ್ಯಕ್ತಿ ಯಾರು ಅಂದ್ರೆ ಆಲ್ಬರ್ಟ್ ಐನ್ಸ್ಟೈನು. ಆದ್ರೆ ಅವರು ಸಮೇತ ಅವರ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ಓನ್ಲಿ 4.5 ಮಾತ್ರ ಯೂಸ್ ಮಾಡಿದ್ರಂತ. ಯೋಚನೆ ಮಾಡ್ರಿ, ಸಬ್ ಕಾನ್ಶಿಯಸ್ ಮೈಂಡ್ 90% ಎನರ್ಜೆಟಿಕ್ ಇದೆ, ಶಕ್ತಿಶಾಲಿ ನಮ್ಮ ಹತ್ರ ಇದೆ, ಅದ್ರದ್ದು ಕೇವಲ 4.5ನೇ ಯೂಸ್ ಮಾಡಿರುವಂತ ವ್ಯಕ್ತಿ ಇಡೀ ವಿಶ್ವಕ್ಕೆ ಹೊಸ ಸಿದ್ಧಾಂತವನ್ನ ಕೊಟ್ರು, ಹೊಸ ಜೀವನವನ್ನೇ ಕಟ್ಕೊಟ್ರು, ಯೋಚನೆಯನ್ನ ಬೇರೆ ಮಾಡ್ಬಿಟ್ರು. ಹಾಗಾದ್ರೆ ಈಗ ಯೋಚನೆ ಮಾಡೋಣ, ನಾವು ನಮ್ಮ ಮೈಂಡ್ ಅನ್ನ ಎಷ್ಟು ಯೂಸ್ ಮಾಡತ್ತೀವಿ ಸಬ್ ಕಾನ್ಶಿಯಸ್ ಮೈಂಡ್. ಈಗ ಆಲ್ಬರ್ಟ್ ಐನ್ಸ್ಟೈನ್ 4.5 ಯೂಸ್ ಮಾಡು, ನೀವ್ ಏಟ್ ಮಾಡತ್ತೀರಿ? ನನ್ಗೆ ಹೋದ್ ವಾರ ಹಾಕಿರಿ ಮೇಡಮ್, ನಾ 100 ಮಾಡತ್ತೀನ್ರಿ. ನಾವಂದೇವ್ ನಿಮ್ ಪಾದದ ಜೆರಾಕ್ಸ್ ಕಳ್ಸ್ರಿ ಬೀದರ್ಕ. ಈಗ ನಿಮ್ಮಡ್ ದೊಡ್ಡವ್ರು ಯಾರು ಇಲ್ಲ, ಕಳಸ್ರಿ. ಆಮೇಲೆ ಗೊತ್ತಾಯ್ತು, ಅರೇ ರೇ ರೇ ಹಿಂಗಾಗಿಲ್ಲ ಮೇಡಮ್, 1% ಅದರಿ. ಈಗ ಅದಕ್ಕೆ ಮೊದ್ಲೇ ಕ್ಲಿಯರ್ ಮಾಡ್ತೀನಿ. ಈಗ ಥಿಂಕ್ ಮಾಡ್ರಿ, ಯಾರು ನಿಮ್ ಮೈಂಡ್ ಅನ್ನ ಎಷ್ಟು ಪರ್ಸೆಂಟ್ ಯೂಸ್ ಮಾಡ್ರಿ? ಜಗದೀಶ್ ಸರ್ ಹೇಳ್ಯಾರ 1%. ಎಲ್ಲಾರು ಈಗ ಥಿಂಕ್ ಮಾಡಿ, ಅವ್ರ 4.5 ಇದೆ ಅಂದ್ರೆ ನಾನ್ ಎಷ್ಟು ಮಾಡ್ಲತ್ತಿರ್ಬೇಕು ಯೂಸು? ರಮೇಶ್ ಸರ್ 0 ಇದ್ರು ಹಾಸ್ಪಿಟಲ್ದಾಗ ಇದ್ದಿರ್ತೀರಿ ನೀವು, 0 ಯಾರು ಇಲ್ಲ. ಆ ಹುಚ್ಚ ಪಿಕ್ಚರ್ ನೋಡಿರಲ್ಲ, 0 ಇದ್ದವ್ರು ಆ ಲೆವೆಲ್ದಾಗ ಇದ್ದಿರ್ತೀವಿ, 0 ಯಾರು ಇಲ್ಲ. ನೆಗೆಟಿವ್ ಹೋಗ್ಬೇಡ್ರಿ ನೀವು, ಅಲ್ಲೇ ಸರ್ಚ್ ಮಾಡ್ರಿ. ಓಕೆ, ಸ್ಫೂರ್ತಿ ಹೇಳ್ತಾರ, ನೆಗೆಟಿವ್ ಇಲ್ಲ, ಪರ್ಸೆಂಟೇಜ್ ಹಾಕ್ರಿ. ಸ್ಫೂರ್ತಿ ಎಷ್ಟು ಪರ್ಸೆಂಟ್ ಯೂಸ್ ಮಾಡಿರಿ? ಆಲ್ಬರ್ಟ್ ಐನ್ಸ್ಟೈನ್ 4.5 ಮಾಡಿದ್ರು, ಹಾಗಾದ್ರೆ ನೀವ್ ಎಷ್ಟು ಮಾಡಿದ್ರಿ? ಬಲ್ವಂತ್ ಸರ್ ಹೇಳ್ತಾರ 10%, ರಾಘವೇಂದ್ರ ಸರ್ ಹೇಳ್ತಾರ 2%, ಸುಧಾ ಮ್ಯಾಮ್ ಹೇಳ್ತಾರ 0.5. ಇನ್ನು ಜಾಸ್ತಿ ಇದೆ ಅನಿಸ್ತದೆ ನೀವು ನೋಡಿದ್ರಿ ನನಗರ. ಹಾ, ಗಾಯತ್ರಿ ಮ್ಯಾಮ್ ಹೇಳ್ತಾರ 1%. ಎಲ್ಲಾರು ಬರೀರಿ. ಸ್ಫೂರ್ತಿ 2%. ನಮ್ಮ ಮಲ್ಲಿಕಾರ್ಜುನ್ ಸರ್ ಹಾಕ್ಯಾರ SMH 1%, ಶಿಲ್ಪಾ 1%, ಎಲ್ಲರೂ 1 0. ಈಗ ಈಗ ಸರಿಯಾಗಿ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಶನ್ ಪ್ರೋಗ್ರಾಮ್ ಇದೆ ನೋಡ್ರಿ, ನೀವು ಒಂದ್ಸಲ ಅದನ್ನ ಅಟೆಂಡ್ ಮಾಡಿದ್ರ ಮಿನಿಮಮ್ 3% ಯೂಸ್ ಮಾಡೋ ಸಾಮರ್ಥ್ಯ ನಿಮ್ಮಲ್ಲಿ. ಇದು ಮನಿ ಬ್ಯಾಕ್ ಗ್ಯಾರಂಟಿ ನನ್ ಕಡೆ. ಬಟ್ ನೀವು 3 ದಿನ ಕುರ್ಬಾನಿ ಕೊಡ್ಬೇಕು. ಕುರ್ಬಾನಿ ಅಂದ್ರೆ ಬೀದರ್ದೊಳಗ ತ್ಯಾಗ ಮಾಡೋದಕ್ಕೆ ರೆಡಿ ಇರ್ಬೇಕು. 3 ದಿನ ನಿಂಬಲ್ ಟೈಮ್ ಬೇಕು. ಯಾರ್ಯಾರಿಗೆ ಅನಿಸುತ್ತೆ ನನ್ಬಲ್ ಟೈಮ್ ಇಲ್ಲ ಅಂತೇಳಿ ಒಂದ್ಸಲ ಹಿಂಗ್ ಕೈ ಮಾಡ್ರಿ. ಮೇಡಮ್ ನಮ್ಬಲ್ ಟೈಮ್ ಇಲ್ರಿ. ಟೈಮ್ ಇರ್ಲಾರ್ದವ್ರು ಗಾಯತ್ರಿ ಮೇಡಮ್ ಹತ್ರ ಟೈಮ್ ಇಲ್ಲ, ರಾಘವೇಂದ್ರ ಸರ್ ಹತ್ರ ಸುಧಾ. ನೀವೇನ್ CM PM ಇದ್ದೀರಿ, ಟೈಮ್ ಇಲ್ಲಲ್ಲಕ್ಕ, ಟೈಮ್ ತೆಗಿಬೇಕು. ಸಮಯ ನಿಮ್ ಸಲುವಾಗಿ ನೀವು ಟೈಮ್ ತೆಗ್ದಿಲ್ಲ ಅಂದ್ರೆ ಟೈಮ್ ಯಾಕೆ ನಿಮ್ಗೆ ಟೈಮ್ ಕೊಡ್ತದ ಅಂತಿನ್ನ. ನಾನ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ನನಗ್ ಲೀವ್ ಸಿಗ್ಲಿಲ್ಲ, 3 ದಿನ ಹೆಡ್ ಮಾಸ್ಟರ್ ಸುತ್ತ ತಿರುಗಾಡಿ ನಾ 3 ದಿನ ಲೀವ್ ತಗೊಳಕ್. ನಾನ್ ಕೇಳ್ಬೇಡ, ಭಯಂಕರ ಆಗ್ಯದ ನನ್ ಸ್ಟ್ರಗಲ್. ಒಟ್ಟಾಗ ಹಂಗೆಲ್ಲ ಬಾಂಬೆ ಪೂನಾ ಹೋಗ್ಲಕ್ಕೆಲ್ಲ ಅವಕಾಶ ಇಲ್ರಿ. ಈಗ ಸದ್ಯಕ್ಕೆ ಯಾರಿಗೂ ಲೀವ್ ಕೊಡ್ಬೇಡ್ರಿ. ನಾನ್ ಅಲ್ಲಿ ನೋಡಿದ್ರೆ ದುಡ್ಡು ತುಂಬಿಟ್ಟಿನ್ 3.5 lakhs, ಇಲ್ಲಿ ನೋಡ್ರೆ ನನಗ್ ಲೀವ್ ಸಿಗಲ್. ಲಾಸ್ಟಿಗೆ ಕೊನೆಗೆ ನಿಮ್ಗೆ ಹೇಳ್ತೀನಿ, ಹೆಲ್ತ್ ಇಶ್ಯೂ ಅಂತೇಳಿ ಮೆಡಿಕಲ್ ಲೀವ್ ಹಾಕಿ ಟ್ರೈನಿಂಗ್ ಹೋಗಿನ್ನ, ನನಗ್ ಲೀವ್ ಸಿಗ್ಲಿಲ್ಲ. ಒಂದ್ ನೆನ್ಪಿಟ್ಕೋರಿ, ಸಮಯ ಯಾರ ಹತ್ರನೂ ಇರೋದಿಲ್ಲ, ಸಮಯ ಅಡ್ಜಸ್ಟ್ ಮಾಡ್ಬೇಕು, ಹೊಂದಾಣಿಕೆ ಮಾಡ್ಬೇಕು. ಬರ್ಕೋರಿ ಡೈರಿಯಲ್ಲಿ. ಸಮಯ ಯಾರಿಗೂ ಇಲ್ಲ. ನಿಮ್ ಗೊತ್ತಾ, ಭಿಕ್ಷುಕರಿಗೂ ಸಮಯ ಇಲ್ಲ ಪಾಪ. ಒಂದ್ ಸರ್ಕಲ್ ಆದ್ಮೇಲೆ ಇನ್ನೊಂದ್ ಸರ್ಕಲ್ಗೆ ಓಡ್ಬೇಕು. ಅವು ಬಿ ಜನ ಈ ಕಡೆ ಎದ್ದು ಭಿಕ್ಷೆ ಕೇಳೋ ತನಕ ಆ ಕಡೆ ಬಂದಿರ್ತಾವ, ಆ ಕಡೆ ಓಡಿರ್ತಾವ್ ನೋಡ್ರಿ. ಅವ್ರ ಬಲ್ ಬಿ ಟೈಮ್ ಇಲ್ಲ ಅಂದ್ರೆ ನಮ್ದೇನ್ ಗತಿ ಅದ? ಹಾಗಾಗಿ ಸಮಯ ಯಾರ ಹತ್ರನೂ ಇಲ್ಲ. ನಿಮ್ ಗೊತ್ತಾ, ನಾನು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ವರ್ಕ್ ಮಾಡ್ತೀನಿ. ಮೊನ್ನೆ ಒಂದ್ ಸ್ಕೂಲಿಗೆ ಹೋಗಿನಿ, ಮಿಲೇನಿಯಂ ಸ್ಕೂಲ್ ಅಂತ ಇದೆ. ಅಲ್ಲಿ ಒಂದು ನರ್ಸರಿದಾಗ ಒಂದು ಮಗು ಇದೆ, 3 ವರ್ಷದ್ದು. ಅದಕ್ಕೆ ಅಡ್ಮಿಷನ್ ಮಾಡ್ಯಾರ. ನಾನು ಏನೋ ಮಾತಾಡ್ಲತ್ರ ಹೇಳ್ತದ, ಟೆನ್ಷನ್ ಬಾಳ ಅದರಿ ಅಂತ. 3 ವರ್ಷದ ಮಗು. ನಾನು ನಿನಗೇನಂತ ಭಯಂಕರ ಟೆನ್ಷನ್ ಅದ ಅಂದ್ರ, ಮಮ್ಮಿ ಬಿ ಹೋಮ್ವರ್ಕ್ ಮಾಡಂತಾಳಂತ, ಇವ್ರು ಸ್ಕೂಲ್ನಾಗಿನವ್ರು ಬಿ ಹೋಮ್ವರ್ಕ್ ಮಾಡಂತಾರಂತ, ಅದಕ್ ಟೆನ್ಷನ್ ಬಾಳ ಅದ. 3 ವರ್ಷದ ಮಗು ಟೆನ್ಷನ್ ದೊಳಗ್ ಬದುಕ್ಲಿರ್ತದ್ರ ನಮ್ದೇನ್ ಗತ್ತಿದ? ನಾ ವಿಚಾರ ಮಾಡ್ದ, ದೇವ್ರೇ ಆಕಿಗೆ ಟೆನ್ಷನ್ ಅದ, ನಮಗ್ ಇದ್ದಿನೇನು ಸುಳ್ಳಲ್ಲ, ನಮಗೂ ಇದೆ, ಒಪ್ಕೊಳ್ಳೋಣ. ಸೊ ಹಾಗಾಗಿ ನಿಮ್ಗೆ ಹೇಳೋದು ಏನು ಅಂದ್ರ, ಯಾವುದು ನಮ್ಮ ಹತ್ರ ತನ್ನಿಂದ ತಾನು ಬರೋದಿಲ್ಲ, ಅದಕ್ಕೆ ಅಡ್ಜಸ್ಟ್ ಮಾಡ್ಬೇಕು. ಮತ್ ಒಂದ್ ಮಾತನ್ನ ನೆನ್ಪಿಟ್ಕೋರಿ, ಮನುಷ್ಯನ ಸ್ವಭಾವ ಏನು ಅಂದ್ರ, ನಾವು ಯಾವುದಕ್ಕೆ ಮಹತ್ವ ಕೊಡ್ತೀವಿ ನೋಡ್ರಿ, ಅದಕ್ಕೆ ಸಮಯ ಕೊಡ್ತೀವಿ. ಹೆಸರ್ನು ನಾವ್ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಿ ನೋಡ್ರಿ, ಅದಕ್ಕೆ ನಾವು ಸಮಯ ಕೊಡ್ತೀವಿ. ನಿಮ್ಗೆ ಗೊತ್ತಾ, ನನ್ ಎದುರಿಗೆ 41 ಜನ ಇದ್ದೀರಿ ಅಂದ್ರ ನೀವ್ ಇದಕ್ಕೆ ಮಹತ್ವ ಕೊಡ್ತಾ ಇದ್ದೀರಿ, ಅದಕ್ಕೆ ಸಮಯ ಕೊಡ್ತಾ ಇದ್ದೀರಿ. ಸುಮ್ನೆ ನೆಟ್ ಪ್ಯಾಕ್ ಯಾರು ಹಾಳು ಮಾಡ್ಕೊಳಕ್ ರೆಡಿ ಇದ್ದೇವೆ ಹೇಳ್ರಿ? ಇದ್ರೊಳಗೆ ಒಂದ್ ಪಿಕ್ಚರ್ ನೋಡ್ಬೋದು, ನಾವು ರೀಲ್ಸ್ ಗಳು ನೋಡ್ಬೋದು, ಎಷ್ಟೋ ಓಡಾಡ್ಲತ್ತವಲ್ಲ. ಬಟ್ ಅದೆಲ್ಲಾ ಬಿಟ್ಕೊಟ್ಟು ನೀವು ನಾನು ಎದ್ರಿ ಕುಂತೀರಂದ್ರ ಇದಕ್ಕೆ ಮಹತ್ವ ಕೊಟ್ಟಿರಿ. ಸೊ ಹಾಗಾಗಿ ಈಗ ನೀವು ಸಮಯ ಕೊಡೋದಕ್ಕೆ ರೆಡಿ ಇದ್ರಿ ಅನ್ನೋದು ನನಗ್ ಪಕ್ಕಾ ಗೊತ್ತಾಗಿದೆ. ಇನ್ನು ಒಂದ್ 2ನೇದ್ ಕೊಡ್ಬೇಕಾಗುತ್ತೆ, ಹಣ, ದುಡ್ಡು.
ಈಗ ನೋಡ್ರಿ ನಮ್ ಬೇಜ ತಿರುತಿ ದುಡ್ಡು ಹಾಕ್ಬೇಡದಂತೀವ್ ನೋಡ್ರಿ, ಏನಾಕಾಗಲ್ಲ. ಒಂದು ನಿಮ್ಮ ಡೈರಿಯಲ್ಲಿ ಮೆನ್ಷನ್ ಮಾಡ್ಕೋರಿ, ಬೀಜ ಬಿತ್ತಲಾರ್ದೇನೆ ಬೆಳೆ ಬಂದಿರೋದು ಒಂದ್ ಉದಾಹರಣೆ ನನಗ್ ತೋರ್ಸ್ರಿ. ನೀವು ಬೀಜನೇ ಬಿತ್ತಿಲ್ಲ, ನಿಮ್ ಮನೆ ಮುಂದ್ ಬಾಳ ದೊಡ್ಡದೊಂದ್ ಮಾವಿನ ಮರ ಹತ್ತಿ, ನೀವ್ ಹಚ್ಚಿಲ್ಲ ಅಂದ್ರೆ ನಿಮ್ ತಾತಾರ ಹಚ್ಚಿರ್ತಾರ ಬೀಜನೇ, ಅಥವಾ ಯಾರಾದ್ರೂ ತಿಂದರ ಬೀಟಿರ್ತಾರೆ, ಏನಾದ್ರೂ ಆಗಿರುತ್ತೆ, ಬೀಜ ಬಿದ್ದಿರುತ್ತೆ ಅಂತ ಗೊತ್ತದನ. ಸೊ ಹಾಗಾಗಿ ಯೂನಿವರ್ಸ್ ನ ಒಂದು ಸಿದ್ಧಾಂತವನ್ನ ಬರ್ಕುರಿ. ಯೂನಿವರ್ಸ್ ಏನ್ ಹೇಳುತ್ತೆ ಅಂದ್ರ, ನೀನು ಬೀಜ ಬಿತ್ತು ನಾನ್ ಬೆಳಿ ಕೊಡ್ತೀನಿ ಅಂತ ಹೇಳುತ್ತೆ. ಆದ್ರ ನಾವ್ ಹೇಳ್ತೇವೆ ಎಲ್ಲಾ ಬೆಳಿ ಕೊಡು, ನಾ ಬೀಜ ಕೊಡಲ್ಲ ಅಂತೀವಿ ನಾವು. ಇದು ಪ್ರಾಬ್ಲಮ್ ನಮ್ದು. ಹಾಗಾಗಿ ಒಂದ್ ಬರ್ಕೋರಿ, ನೀವ್ ಇದ್ರ ಸಲುವಾಗಿ ಬ್ರೇನ್, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಸಲುವಾಗಿ 1 ರೂಪಾಯಿ ಖರ್ಚು ಮಾಡಿದ್ರೆ ನಿಮ್ಗೆ ಅದು 100 ರೂಪಾಯಿದು ವ್ಯಾಲ್ಯೂ ಕೊಡುತ್ತೆ. 1 ಖರ್ಚು ಮಾಡಿದ್ರೆ 100 ಕೊಡುತ್ತೆ, 1000 ಖರ್ಚು ಮಾಡಿದ್ರೆ 1,00,000 ಕೊಡುತ್ತೆ, 1,00,000 ಖರ್ಚು ಮಾಡಿದ್ರೆ 10 ಲಕ್ಷ ಕೊಡುತ್ತೆ. ಆದ್ರೆ ನಮ್ಮ ಪ್ರಾಬ್ಲಮ್ ಏನು, ನಮ್ಮ ಮಧ್ಯಮ ವರ್ಗದವ್ರು ಅಂದ್ರ, ನಾವ್ ಇದಕ್ಕೆ ಖರ್ಚು ಮಾಡಂಗಿಲ್ಲ ನೋಡ್ರಿ. ಅದು ಏನಾಗ್ಯದ ಗೊತ್ತಿಲ್ಲ. ಲರ್ನಿಂಗ್ ಸಲುವಾಗಿ ನಾವು ಫೋಕಸ್ ಮಾಡೋದಿಲ್ಲ ನೋಡ್ರಿ, ಇದು ದೊಡ್ಡ ಸಮಸ್ಯೆ ಇದೆ. ನಾವು ಕಲೀಲಕ್ ಇಷ್ಟಪಡೋದಿಲ್ಲ. ನಾವು ಏನದ ಅದ್ರಾಗೆ ಜೀವನ, ಸಂಘರ್ಷ, ಹೋರಾಟ, ಹಣೆ ಬರ, ಅಡೆಡೆಡೆಡೆ, ನಾ ಬೈಕೋ ನೀ ಬೈಕೋ, ಅಡ್ಜಸ್ಟ್ ಇಂಥದ್ರೊಳಗೆ ಲೈಫ್ ಹೋಗ್ತಾ ಇದೆ. ಏನಾದ್ರೂ ಒಂದ್ ಎಕ್ಸ್ಟ್ರಾ ಮಾಡೋಣ, ಎಲ್ಲಾದ್ರೂ ಮಾಡೋಣ ನೋಡ್ರಿ. ಒಂದ್ ಆರಾಮ್ ತಪ್ಪಿದೆ ಅಂದ್ರೆ 15-20 ಸಾವಿರ ಸಾಲ ಮಾಡ್ಕೊಂಡು ಹೆಲ್ತ್ ಮೇಲೆ ಫೋಕಸ್ ಮಾಡ್ತೀವಿ. ಹಾಗಾದ್ರೆ ಈ ಮೈಂಡ್ ಚಂದಿದ್ರೆ ಹೆಲ್ತ್ನು ಸರಿಯಾಗಿರುತ್ತಲ್ಲ. ಇದು ಒಂದಕ್ ಸರಿ ಮಾಡ್ರಿ, ಜೀವನದ 7 ಏರಿಯಾಗಳು ಕವರ್ ಮಾಡ್ತೀರಿ. ಬರ್ಕೋರಿ, ಬರೀ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವ್ ಆದ್ರ ಲೈಫ್ ನ 7 ಏರಿಯಾಗಳಲ್ಲಿ ನಂಬರ್ 1 ಇರ್ತೀರಿ ನೀವು. ಮೊದಲ ಏರಿಯಾ ಬರ್ಕೋರಿ, ಹೆಲ್ತ್ ಏರಿಯಾ. ನಿಮ್ಮಷ್ಟು ಹೆಲ್ದಿ ಯಾರು ಇರೋದಿಲ್ಲ. ಈಗ ನಂದು ನಿಮ್ ಎದ್ರಿ ಕುಂತೀನಿ ನೋಡ್ರಿ, ನಾನು 44 ಇದೆ. 20ರದವ್ರಿಗೆ ಕೂಡಂತೀನ, ಸೈಡ್ ಆಗ್ರಿ ಈ ಕಡಂತೀನ. ಅವ್ರಕ್ಕಿಂತ ಎಕ್ಸ್ಟ್ರಾ ಆರ್ಡಿನರಿ ನಾನು ವರ್ಕ್ ಮಾಡ್ತೀನಿ, ಏನೇ ಇದ್ರು ಕೇಳಂಗಿಲ್ಲ. ನಾ ಬಾಡಿ ಅಷ್ಟೊಂದು ಸ್ಟ್ರಾಂಗ್ ಇಟ್ಟಿನಿ. ರೀಸನ್ ಏನು ಅಂದ್ರೆ ಹೆಲ್ತ್ ನ ಡೆವಲಪ್ಮೆಂಟ್ ಆಗೋದಿದೆ ನೋಡ್ರಿ, ಅದು ಮೈಂಡ್ ಸೆಟ್ ನಂಗೆ ಗೊತ್ತಿದೆ. ಹಾಗಾಗಿ ಮೊದಲನೇ ಏರಿಯಾ ಬರುತ್ತೆ ಹೆಲ್ತ್ ಏರಿಯಾ. ಅದಾದ್ಮೇಲೆ ಎರಡನೇದು ವೆಲ್ತ್. ವೆಲ್ತ್ ಅಂದ್ರೆ ದುಡ್ಡು ಕಮಾಸ್ರಿ. ಯಾರ್ ಹೇಳ್ಯಾರ ಹೇಳ್ರಿ ನಿಮ್ಗೆ ಹಿಂಗೆ ಬಡತನ, ಸಂಘರ್ಷ, ಹೋರಾಟ ಮಾಡಿ ಹಿಂಗೆ ಸತ್ ಹೋಗ್ರನು ನೋಡ್ರಿ. ಮನುಷ್ಯಾಗ ನನ್ಗಂತ ಅನ್ಕೊಂಡಿ ನೋಡ್ರಿ, ನಾ ಸಾಯೋದಿತ್ತು ಅಂತ ತಿಳ್ಕೊರ್, ಸತ್ತಾಗ್ರು ಶ್ರೀಗಂಧದ ಮರ್ದಾಗ ಹೋಗ್ಬೇಕಂತೀನಿ. ಶ್ರೀಗಂಧದ ಮರ್ದಾಗ ಸುಟ್ ಹಾಕ್ಬೇಕು, ನಮ್ಗ್ ಅಷ್ಟ್ ಆ ಲೆವೆಲ್ದಾಗ ಗಳಿಸ್ಬೇಕಂತೀನಿ. ಸಾವುನು ಒಂದು ಇತಿಹಾಸ ಆಗ್ಬೇಕು, ಎಲ್ಲಿದ್ರು ಹೆಂಗಾದ್ರು. ಈಗ ತಂಗಿನದ ನಂದು ಶೂನ್ಯದಿಂದ ಶುರು ಮಾಡಿದ ದೊಡ್ಡ ಉದಾಹರಣೆ ಇದ್ದೀನಿ ನಾನು. ಇಡೀ ಕರ್ನಾಟಕಕ್ಕೆ ದೊಡ್ಡ ಉದಾಹರಣೆ ಇದ್ದೀನಿ ನಾನು. ಹಾಗಾದ್ರೆ ನನ್ನಂತ ಸಾಮಾನ್ಯಳ್ ನಾನ್ ಮಾಡೀನಿ ಏನೇನು ಇಲ್ದೇನೆ ಅಂದ್ರೆ ನೀವ್ ಯಾಕೆ ಮಾಡ್ಬಾರ್ದು. ಹಾಗಾಗಿ ವೆಲ್ತ್ ಕ್ರಿಯೇಟ್ ಮಾಡೋದು, ಹಣ ಗಳಿಸೋದಿದೆ ನೋಡ್ರಿ, ಅದು ಅಗತ್ಯ ಇಲ್ಲ, ಅನಿವಾರ್ಯದ ನೆನ್ಪಿಡ್ರಿ. ಇದು ಮಾತು ನೀವು ದುಡ್ಡು ಮಾಡ್ಲಿಲ್ಲ ಅಂದ್ರ ನೀವು ಹೋರಾಟ ಮಾಡಿರಿ, ಮತ್ತೆ ಮುಂದೆ ನಿಮ್ ಮಕ್ಕಳು ಹೋರಾಟ ಮಾಡ್ತಾರಲ್ಲ ಹೇಳ್ರಿ. ಹಾಗಾದ್ರೆ ನಾವ್ ಏನ್ ಗಳಿಸಿಟ್ಟಂಗ ಆಗುತ್ತೆ. ಹಾಗಾಗಿ ವೆಲ್ತ್ ಕ್ರಿಯೇಷನ್ ಇದೆ ನೋಡ್ರಿ, ಅದು ಅನಿವಾರ್ಯ ಇದೆ. ಎರಡನೇದು. ಅದಾದ್ಮೇಲೆ ಮೂರನೇದು ಬರುತ್ತೆ ಸಕ್ಸಸ್ ಇದೆ ನೋಡ್ರಿ, ಅದು ಕಂಪಲ್ಸರಿ ನಿಂಬಲ್ಲಿ ಬರ್ಲೇಬೇಕದು. ಯಶಸ್ಸು ನಿಮ್ಮನ್ನ ಹುಡುಕಿಕೊಂಡು ಬರ್ಬೇಕು, ನೀವ್ ಯಶಸ್ಸನ್ನ ಹುಡ್ಕೊಂಡು ಹೋಗೋದ್ ಬೇಕಾಗಿಲ್ಲ. ನೀವು ಖಾಲಿ ವರ್ಕ್ ಮಾಡ್ತಾ ಹೋಗ್ರಿ, ಯಶಸ್ ತಂತಾನೆ ಬರುತ್ತೆ. ನಾನ್ ಯಾರ್ ನಿಮ್ ಮನಿಗ್ ಬಂದಿನೇನು, ಬರ್ರಿ ನೇತ್ರಮ್ಮ ಎಲ್ಲಿದ್ರಿ, ಕ್ಲಾಸ್ ಮಾಡತ್ತೀನಿ ಬರ್ರಿ 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 ಅಂತ ಕರ್ಕೊಂಡ್ ಬಂದಿನೇನೋ. ನಾನ್ ಇಲ್ಲೇ ಕುಂತೀನಿ, ನೀವೆಲ್ಲರೂ ನನ್ ಎದ್ರಿಗೆ ಬಂದಿರಿ. ರೀಸನ್ ಸಕ್ಸಸ್ಫುಲ್ ವ್ಯಕ್ತಿ ಏನ್ ಹೇಳ್ತಾನ ಅದು ಜಗತ್ ಫಾಲೋ ಮಾಡುತ್ತೆ. ಹಂಗಾಗಿ ನೀವು ಒಂದಿನ ಬೆಳಿಬೇಕು. ನಂದು ಎಂಟ್ರಿ ವಿಡಿಯೋ ಎಲ್ಲಾರು ನೋಡಿದ್ರೆ ಫಸ್ಟ್ ಹಾಕಿದ್ದು ಯಾರ್ಯಾರಿಗೆ ಅನಿಸುತ್ತೆ ನಮ್ದು ಎಂಟ್ರಿ ಹಂಗ ಆಗ್ಬೇಕಂತ ಒಂದ್ಸಲ ಟೈಪ್ ಮಾಡ್ರಿ ಎಸ್ ಅಂತ. ಮೇಡಮ್ದು ಹೆಂಗ್ ಎಂಟ್ರಿ ಆಗ್ಯದ ನಮ್ದು ಆಗ್ಬೇಕಂತ ಒಂದ್ಸಲ ಎಸ್ ಅಂತ ಟೈಪ್ ಹಾಕ್ರಿ, ಬೇಗ. ಹಾ ಎಸ್, ಸ್ಫೂರ್ತಿ, ಬಲ್ವಂತ್ ಸರ್, ಶಿವು ಸರ್, ರಾಘವೇಂದ್ರ, ಸಮೀರ್ ಅಲಿ ಸರ್, ಮಮತಾ, ಇಷ್ಟೇ ಮಂದಿಗೆ ಬರ್ಬೇಕಂತದ, ಉಳ್ದವ್ರಿಗಿಲ್ಲ. ನೀವ್ ಹೋಗ್ರಿ ಮೇಡಮ್, ನಾವ್ ನೋಡ್ಕೋತಿರ್ತೇವ್, ಹಿಂಗ್ ಹೇಳೋರ್ರ ಇವ್ರೆಲ್ಲ. ಜಗದೀಶ್, ಸುಧಾ, ವೆಂಕಟೇಶ್ ಸರ್. ಹಾ, ನಿಮ್ಗೆ ಗೊತ್ತಾ ವೆಲ್ಕಮ್ಗೆ ನಾ 3.5 ಲಕ್ಷ ಕೊಟ್ಟಿದ್ದ. 3.5 ಲಕ್ಷ ಪೇ ಮಾಡಿ ವೆಲ್ಕಮ್ ಆಗಿದ್ದಂದ್ರ ಆ ಲೆವೆಲ್ದೊಳಗೆ ನಾನ್ ರೀಚ್ ಆದ, ಅಷ್ಟು ಸಕ್ಸಸ್ ಆದ ಅಂತ. ಸೊ ಹಾಗಾಗಿ ಜೀವನದಲ್ಲಿ ನೀವ್ ಯಾವ್ದ್ರ ಮೇಲೆ ಫೋಕಸ್ ಮಾಡ್ಬೇಕು, ಇದ್ರ ಮೇಲೆ ಮಾಡ್ರಿ. ಅದಾದ್ಮೇಲೆ ಫ್ಯಾಮಿಲಿ ರಿಲೇಶನ್ಶಿಪ್ ನಲ್ಲಿ ಇವತ್ತೆಲ್ಲದಕ್ಕಿಂತ ದೊಡ್ಡ ಸಮಸ್ಯೆ ಆಗ್ತಾ ಇರೋದು ಎಲ್ಲಿ ಅಂದ್ರೆ ರಿಲೇಶನ್ಗಳು, ಸಂಬಂಧಗಳು ಸರಿಯಾಗಿ ಹೊಂದಾಣಿಕೆ ಆಗ್ತಾ ಇಲ್ಲ. ಈ ಹಿಂದೆ ನಮ್ ತಾಯಿ, ನಮ್ ತಂದೆ ಇವರಿಗೆಲ್ಲ ಕೋರ್ಟು ಕಚೇರಿ ಗೊತ್ತಿರ್ಲಿಲ್ಲ, ನೆನ್ಪಿಡ್ರಿ. ಡಿವೋರ್ಸ್ಗಳು ನಮ್ಮವ್ರಿಗೆ ಗೊತ್ತಿರ್ಲಿಲ್ಲ, ನಮ್ ಹಿರಿಯರಿಗೆ. ಎಂತವ್ ಸಿಗ್ತಾನ ಅಂತವ್ ಸಂಗಟೆ ಹೊಂದಾಣಿಕೆ ಮಾಡ್ಕೊಂಡಿರ್ತಿರು. ಈಗ ಏನಾಗಿದೆ ಪ್ರಾಬ್ಲಮ್, ಎಷ್ಟು ಭರ್ಜರಿ ಮದ್ವೆಗಳ ಆಗ್ತಾ ಇವೆ ನೋಡ್ರಿ, ಅಷ್ಟೇ ಭರ್ಜರಿಯಾಗಿ ಕೋರ್ಟಿಗೆ ಬರ್ಲತ್ತಾರ 1 ತಿಂಗಳ 2 ತಿಂಗಳು 3 ತಿಂಗಳ ನಡುವೆ. ಹಾಗಾದ್ರೆ ರಿಲೇಶನ್ಶಿಪ್ ಬಾಂಡಿಂಗ್ ಇದೆ ನೋಡ್ರಿ, ಅದು ಕಟ್ ಆಗ್ತಾ ಇದೆ ಎನರ್ಜಿ. ಅದನ್ನ ನೀವು ಸರಿಯಾಗಿ ನಿಭಾಯಿಸ್ಬೇಕಂದ್ರ ನಿಮ್ಮ ಮೈಂಡ್ ಇದೆ ನೋಡ್ರಿ, ಅದಕ್ಕೆ ನೀವು ವರ್ಕ್ ಕೊಡ್ಬೇಕು.
ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ನಿಮ್ಗೆ ಸಕ್ಸಸ್ ನ ಜೊತೆಗೆ ಸೋಷಿಯಲ್ ಗೋಲ್ ಗಳನ್ನ ನೀವು ರೀಚ್ ಮಾಡ್ಬೇಕು. ನಾವ್ ಯಾವ ಸಮಾಜದಲ್ಲಿ ಹುಟ್ಟಿವಿ, ಎಲ್ಲಿ ಬದುಕ್ತಾ ಇದೀವಿ, ಆ ಸಮಾಜಕ್ಕೆ ನಮ್ ಕಾಣಿಕೆ ಏನಿದೆ ಹೇಳ್ರಿ. ಏನ್ ಕಾಣಿಕೆ ರೀ? ಏನ್ ಕಾಣಿಕೆ ಮೇಡಮ್, ನಮ್ದೇ ಹೊಟ್ಟಿ ತುಂಬಲ್ ಉಂಟದ, ಏನ್ ಕಾಣಿಕೆ? ಹಿಂಗೆ ಇದ್ದೀವಿ ನಾವೆಲ್ಲ. ನೋ, ಸಮಾಜನು ನೋಡ್ರಿ. ನಿಮ್ಗೆ ಗೊತ್ತಾ, ನಾನ್ ಬಾಲ್ಯದಲ್ಲಿ ಇದ್ದಾಗ, ನಾನ್ 4ನೇ ಕ್ಲಾಸಿಗೆ ಇದ್ದ, ನನ್ ಮೈಂಡ್ ನಂಗೆ ಹೆಂಗ್ ಸೇವ್ ಆಗಿವ ಆ ಟೈಮಿಗೆ. 4ನೇ ಕ್ಲಾಸ್ನಾಗ ಇದ್ದಾಗ ಏನಾಯ್ತು ಅಂದ್ರೆ, ನಮ್ ಸರ್ ಒಬ್ರು ಪಾಠ ಮಾಡ್ತಾ ಇದ್ರು, ಸಮಾಜ ವಿಜ್ಞಾನ. ನನ್ ವಯಸ್ಸಿನವ್ರು ಇದ್ದವ್ರಿಗೆ ಗೊತ್ತಿದೆ, 44 ಇದೆ ನಂದೀಗ. ಆ ಸಮಾಜ ವಿಜ್ಞಾನದಲ್ಲಿ ಒಂದು ವರ್ಡ್ ಇತ್ತು ಕೆಳಗೆ, ಏನು ಅಂದ್ರ ಮುಚ್ಚಿಟ್ಟ ಜ್ಞಾನ ಕೊಳೆಯುತ್ತದೆ, ಬಿಚ್ಚಿಟ್ಟ ಜ್ಞಾನ ಹೊಳೆಯುತ್ತದೆ ಅಂತ. ಓದಿದ್ ನೆನ್ಪಿದೇನಾ? ನನ್ ವಯಸ್ಸಿನವ್ರಿಗೆ ಗೊತ್ತಿದೆ ಇದು. ಅದು ನನಗ ಅವಾಗ ಅನಿಸ್ತು, ಜ್ಞಾನ ಅಂದ್ರೆ ಏನು ಅಂದ್ರೆ ಕೊಡೋದಂತ ಅರ್ಥ, ಮುಚ್ಕೊಂಡ್ ಇಟ್ಕೊಡೋದಿಲ್ಲ. ನಾನು ಏನ್ ಕಲಿತೀನಿ ಎಲ್ಲರಿಗೂ ಕೊಡ್ಬೇಕು, ಇದು ಡಿಸೈಡ್ ಮಾಡಿದ್ ನಾನು ಆ ಟೈಮ್. ಇವತ್ತಿಗೂ ಇದೆ. ನೀವ್ ಹಿಂಗ್ ತಿಳ್ಕೊಬೇಡ್ರಿ, ಮೇಡಮ್ ಫ್ರೀ ಸೆಷನ್ ಹಿಂಗೆ ಹೇಳತ್ತಾರ, ಪೇಡ್ ಸೆಷನ್ ಎಲ್ಲಾ ಹಿಂಗೆ ಹೇಳ್ತೀನಿ ನಾನು, ಎಲ್ಲಾನು ಅದ್ಭುತ ಇರುತ್ತೆ. ನೀವು ಜಾಯ್ನ್ ಆಗೋದು ನಿಮಗ್ ಬಿಟ್ಟಿದ್ದು. ಅದಾದ್ಮೇಲೆ ಅವ್ರೇ ನಮ್ ಸರ್ ಮತ್ತೊಂದ್ಸಲ ಏನ್ ಹೇಳಿದ್ರು ಅಂದ್ರ, ನಾವೇನಾದ್ರೂ ಸಕ್ಸಸ್ ಆದ್ರೆ ಊರಿಗೆ ಕೀರ್ತಿ ಬರುತ್ತೆ ಅಂತ ಹೇಳಿರು. ನಮ್ಮೂರ್ ಮದ್ಕಟ್ಟಿ ಅಂತ ಬರುತ್ತೆ ಇಲ್ಲಿ ಬಾಲ್ಕಿ ತಾಲೂಕದ. ನಮ್ ಸರ್ ಏನ್ ಹೇಳಿರು ಅಂದ್ರ, ನೀವ್ ಸಕ್ಸಸ್ ಆದ್ರ ಮದ್ಕಟ್ಟಿ ಕೀರ್ತಿ ಬರುತ್ತೆ ಅಂತ ನಮ್ ಊರಿಗೆ. ನಾನೊಂದ ಸಕ್ಸಸ್ ಆಗೋರ್ ನಾವು ಕೀರ್ತಿ ನೋಡೋರ್ ನಮ್ಮೂರಿಗೆ ಕೀರ್ತಿ ಬರ್ಬೇಕು ಡಿಸೈಡ್. ಹಿಂಗೆ ನಾನ್ ಡಿಸೈಡ್ ಮಾಡಿದ್. PUC ರ್ಯಾಂಕ್ ಸ್ಟೂಡೆಂಟ್, ನಾ ಡಿಸ್ಟ್ರಿಕ್ಟ್ ರ್ಯಾಂಕ್ ಸ್ಟೂಡೆಂಟ್ PUC. ಬೈ ಬರ್ತೆ ಹುಷಾರಿದ್ದೀನಿ, ನನ್ಗೇನ್ ಪ್ರಾಬ್ಲಮ್ ಇಲ್ಲ. ನನ್ ಕೊರತೆ ಇದ್ದಿದ್ ಎಲ್ಲಿ ಅಂದ್ರೆ ಸ್ವಲ್ಪ ಹೇಳ್ತಾರ ನೋಡ್ರಿ, ಫೈನಾನ್ಸಿಯಲ್ ಇಶ್ಯೂ ಸ್ವಲ್ಪ ಇದ್ದು, ಮತ್ತೆ ಆಮೇಲೆ ಫ್ಯಾಮಿಲಿ, ಇವ್ ಎರಡ್ ಬಿಟ್ರೆ ಬೇರೆದೇನು ಇರ್ಲಿಲ್ಲ. ಬಟ್ ಇವ್ ಎರಡು ಮೇಂಟೈನ್ ಮಾಡ್ದನ, ಇವ್ ಎರಡನ್ನ ಲೈಫ್ ನಲ್ಲಿ ಅಚೀವ್ಮೆಂಟ್ ಮಾಡ್ದ. ಸೊ ಹಾಗಾಗಿ ನಾವು ಮಾಡದ ಹೊರತಾಗಿ ಯಶಸ್ಸು ನಮ್ಗೆ ಒಲಿಯೋದಿಲ್ಲ. ಮತ್ತೆ ಯಾರೋ ಬರ್ತಾರ ಹಿಂಗ್ ಪಂಕ ಹಚ್ಕೊಂಡು, ಏನೋ ಹೇಳ್ತಾರ ನೋಡ್ರಿ, ಏಂಜಲ್ಸ್ಗಳು ಹಿಂಗೆಲ್ಲಾ ಬಂದ್ ಹಾರ್ಕೋತ ಬಂದು ನಿಮ್ಗೆ ಸಕ್ಸಸ್ ಮಾಡ್ಕೊಳ್ಳ ಸರ ಹಾಕ್ತಾರ. ಹಾಕೋದಿಲ್ಲ, ನಾವೇ ಮಾಡ್ಬೇಕು. ಏನ್ ಮಾಡ್ತೀರಿ ನೋಡ್ರಿ, ಅದು ನಿಮ್ ಕೈದೊಳಗಿದೆ. ಜೀವನ ಅನ್ನುವಂಥದ್ದು ಗೊತ್ತಲ್ಲ, ಒಂದ್ ಪುಸ್ತಕ ಇದೆ, ಮೊದಲ ಪುಟ ಕೊನೆಯ ಪುಟ ಪ್ರಿಂಟೆಡ್, ಅದ ನೋ ಚೇಂಜಸ್. ನಡುವಿಂದೆಲ್ಲ ಖಾಲಿ ಅಂತ ಗೊತ್ತಾವಲ್ಲ, ಏನ್ ತುಂಬ್ಲತ್ತೀರಿ? ನನ್ ಪ್ರಕಾರ ಊಟ ಮಾಡತ್ತೀವಿ, ನಿದ್ದಿ ಮಾಡತ್ತೀವಿ, ಅದೊಂದ್ ಡ್ಯೂಟಿ ಮಾಡಿ ಬರ್ತೀವಿ, ಟೆನ್ಷನ್ ಮಾಡ್ಕೊಂಡ್ರೆ ಅವ್ರಿಗೆ ಬೈದ, ಇವೇ ತುಂಬೋಗ್ಯಾವಲ್ಲ ಪುಸ್ತಕ ತುಂಬಾ. ಸಕ್ಸಸ್ ನೋಡ್ರಿ, ಎಲ್ಲಿ ಲರ್ನಿಂಗ್ ಮಾಡೀನಿ, ಜೀವನ್ ಯಾವ ಪುಟದ ಮೇಲೆ ಲರ್ನಿಂಗ್ ಮಾಡೀನಿ? 20 ವರ್ಷದ ಹಿಂದೆ ಲರ್ನಿಂಗ್ ಮಾಡೀನಿ. ಈಗ ಎಲ್ಲಿಗ್ ಬಂದ ಜಗತ್ತು? ಸೊ ಹಾಗಾಗಿ ನಿಮ್ಮನ್ನ ನೀವು ಪರಿವರ್ತನೆ ಮಾಡ್ಕೊಂಡಿಲ್ಲ ಅಂದ್ರ ಅದು ಆಗೋದಿಲ್ಲ. ಈಗ ಬರ್ಕೋರಿ, ನಮ್ಮ ಆಫ್ಲೈನ್ ನಲ್ಲಿ ಏನೇನು ಪರಿವರ್ತನೆಗಳು ನಿಮ್ಮಲ್ಲಿ ಆಗುತ್ತೆ. ಯಾಕೆ ಆಫ್ಲೈನ್ ಬೇಕು ನಮ್ಗೆ? ಬರ್ಕೋರಿ, ಆಫ್ಲೈನ್ ಟ್ರೈನಿಂಗ್ ನ ಅವಶ್ಯಕತೆ ಏನು ಅಂತ ಬರೀರಿ. ಸೊ ಮೊದಲ ಅವಶ್ಯಕತೆ ಹೇಳ್ದಲ್ಲ, ಚಾಕ್ಲೇಟ್ ನೋಡೋದಕ್ಕೂ ತಿನ್ನೋದಕ್ಕೂ ವ್ಯತ್ಯಾಸ ಇರುತ್ತೆ. ಸೊ ಹಾಗಾಗಿ ನೀವು ತಿನ್ಬೇಕು ಅಂತೀನಿ, ತಿಂದ್ರೆ ಅದ್ರ ರುಚಿ ಗೊತ್ತಾಗುತ್ತೆ, ಅನುಭವಕ್ಕೆ ಬರುತ್ತೆ. ಅದಾದ್ಮೇಲೆ ಚಾಕ್ಲೇಟ್ ಫ್ಯಾಕ್ಟ್ರಿ ತೆಗಿಬಹುದು ನೀವು. ಒಂದನೇದು ಅನುಭವ ನಿಮ್ದು ಜಾಸ್ತಿ ಆಗುತ್ತೆ. ಎರಡನೇದು, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಅದು ಏನಾಗುತ್ತೆ ಅಂದ್ರೆ ಆಕ್ಟಿವ್ ಆಗುತ್ತೆ ಮತ್ತೆ ಎನರ್ಜೆಟಿಕ್ ಆಗುತ್ತೆ. ಬರ್ಕೋರಿ, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವ್ ಆಗುತ್ತೆ ಮತ್ತೆ ಎನರ್ಜೆಟಿಕ್ ಆಗುತ್ತೆ, ಎರಡನೇದು. ಮೂರನೇದು, ಪಾಸಿಟಿವ್ ಮೈಂಡ್ ಸೆಟ್ ನಿಮ್ಮಲ್ಲಿ ಕ್ರಿಯೇಟ್ ಆಗುತ್ತೆ, ಸಕಾರಾತ್ಮಕ ವ್ಯಕ್ತಿಗಳು ನೀವ್ ಆಗ್ತೀರಿ. ಅದಾದ್ಮೇಲೆ ನಾಲ್ಕನೇ ಬರ್ಕೋರಿ, ನಿಮ್ಮ ಜ್ಞಾನ ಇದೆ ನೋಡ್ರಿ ಉತ್ತುಂಗ ಶಿಖರಕ್ಕೆ ಇರುತ್ತೆ. ನಿಮ್ಗೆ ಅಲುಗಾಡಿಸೋದಕ್ಕೆ ಯಾರಿಗಾಗೋದಿಲ್ಲ. ಇವತ್ ನಾನ್ ಯಾವ ತರ ಟ್ರೈನರ್ ಆಗಿ ಮಾತಾಡ್ತಾ ಇದ್ದೀನಿ ನೋಡ್ರಿ, ಅಂತಹ ವಾಕ್ ಚಾತುರ್ಯ ನಿಮ್ ಹತ್ರ ಬರುತ್ತೆ, ಶಕ್ತಿಶಾಲಿಯಾಗಿರುವಂತ ವಿಚಾರಗಳು ನಿಮ್ ಹತ್ರ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಜ್ಞಾನದಲ್ಲಿ ಮುಂದುವರಿಯಿತ್ರಿ. ಅದಾದ್ಮೇಲೆ ಬರ್ಕೋರಿ, ಅದ್ಭುತವಾದ ಜ್ಞಾನ ಮಾರ್ಗದ ಜೊತೆಗೆ ಧ್ಯಾನ ಮಾರ್ಗ ನಿಮ್ಗೆ ಗೊತ್ತಾಗುತ್ತೆ. ಎಷ್ಟೋ ಜನರಿಗೆ ಮೆಡಿಟೇಷನ್ ಗೊತ್ತದೆ, ಹೆಂಗ್ ಮಾಡ್ಬೇಕು ಗೊತ್ತಿಲ್ಲ. ಅದೆಲ್ಲ ಪ್ರಾಬ್ಲಮ್. ಧ್ಯಾನ ಮಾಡಿ ಏನ್ ಮಾಡ್ಬೇಕು ಗೊತ್ತಿಲ್ಲ. ಈ ಧ್ಯಾನ ಮಾರ್ಗವನ್ನ ನೀವು ಕಲಿತ್ರಿ. ಅದಾದ್ಮೇಲೆ ಸತ್ಸಂಗಕ್ಕೆ ಒಳಗಾಗ್ತೀರಿ. ಸತ್ಸಂಗ ಅಂದ್ರೆ ಒಳ್ಳೆಯವರ ಸಂಘ ಇರುತ್ತೆ. ನನ್ನ ಹತ್ರ ಬರೋರು 50-60 ಜನ ಬರ್ತಾರ. ನಾವು ಈ ಸಲ ಅಂತೂ 60 ಸೀಟ್ ಇಟ್ಟಿದ್ದೆವು. ಹೋದ್ಸಲ ಸ್ವಲ್ಪ ಜಾಸ್ತಿ ಮಾಡಿದೆವು, ಈ ಸಲ ಮತ್ತೆ ಕಡಿಮೆ ಮಾಡಿದೆವು. ಮ್ಯಾನೇಜ್ ಮಾಡೋದು ನಮಗೂ ಕಷ್ಟ ಆಗ್ತಾ ಇದೆ. ಹಾಗಾಗಿ 60 ಸೀಟ್ಗಳು ಮಾತ್ರ ನಮ್ಮ ಹತ್ರ ಅವೈಲೇಬಲ್ ಇದೆ. ಹಾಗಾದ್ರೆ 60 ಜನ ಎಂಥ ಮೈಂಡ್ ಸೆಟ್ ದವ್ರು ಬಂದಿರ್ತಾರ? ಅವರು ಸಕ್ಸಸ್ ಆಗ್ಬೇಕಂತೆ ಬಂದಿರ್ತಾರ. ಸೊ ಹಾಗಾಗಿ ಒಬ್ಬ ಸಕ್ಸಸ್ಫುಲ್ ವೈಬ್ರೇಷನ್ ಇರೋ ವ್ಯಕ್ತಿ ಇರ್ತಾರ ನೋಡ್ರಿ, ಅವ್ನು ಇನ್ನೊಬ್ನಿಗೂ ಸಮೇತ ಏನ್ ಮಾಡ್ತಾರ, ಸಪೋರ್ಟ್ ಮಾಡ್ತಾರ. ಸೊ ಹಾಗಾಗಿ ಸಾಕಷ್ಟು ಲೆವೆಲ್ಗಳಲ್ಲಿ ನಮ್ಮಲ್ಲಿ ಬದಲಾವಣೆಯನ್ನ ಕಾಣುತ್ತೇನೆ. ಆಮೇಲೆ ರಾಡ್ ಬ್ಯಾಂಡಿಂಗ್ ಮಾಡ್ತೀವಿ, ಬರೀ ಕಬ್ಬಿಣ ಇದೆ ನೋಡ್ರಿ, ಅದು ಕುತ್ತಿಗೆಯಿಂದ ಮಣಿಸ್ತಿರ್ತಾರ. ಅಂದ್ರೆ ನಮ್ಮ ಮೈಂಡ್ ಅಲ್ಲಿ ಅಷ್ಟು ಪವರ್ ಇದೆ. ಗ್ಲಾಸ್ ವಾಕ್ ಇರುತ್ತೆ ನಮ್ಮ ಹತ್ರ. ಸಾಕಷ್ಟು ಅವು ಆಕ್ಟಿವಿಟಿಗಳನ್ನ ನಾವು ಜಾಸ್ತಿ ನಿಮ್ಗೆ ಹೇಳೋದಿಲ್ಲ, ಆದ್ರೂ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು ಏನು ಅಂದ್ರ, ಇನ್ನೊಂದನ್ನ ಬರ್ಕೋರಿ, ಯಾರು ಜೀವನದಲ್ಲಿ ಆಕ್ಷನ್ ಟೇಕರ್ಸ್ ಆಗಿರ್ತಾರ ನೋಡ್ರಿ, ಅವ್ರು ಸಕ್ಸಸ್ ಆಗ್ತಾರ. ನೀವು ನಿರ್ಧಾರ ಕೈಗೊಳ್ಳೋ ಸಾಮರ್ಥ್ಯ ಇದೆ ನೋಡ್ರಿ, ಅದು ನಿಮ್ಗಿರ್ಬೇಕು.
ಮತ್ತೆ ಇದಕ್ಕೆ ಅಡ್ಜಸ್ಟ್ ಮಾಡ್ಬೇಕಾಗುತ್ತೆ, ಸಮಯ ತೆಗಿಬೇಕು, ದುಡ್ಡು ತೆಗಿಬೇಕು, ಹೈರಾಣ ಆಗ್ಬೇಕು. ಹೈರಾಣ ಅಂದ್ರೆ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಒದ್ದಾಡ್ಬೇಕು, ಮಾಡ್ಬೇಕು. ಮತ್ತೆ ಸಕ್ಸಸ್ ಏನ್ ಕುಂತಲ್ಲೇ ಸಿಗುತ್ತಾ? ಅದ್ ಮಾಡ್ಬೇಕು. ನಾವು ಸಕ್ಸಸ್ ಬೇಕು ಅಂದ್ರೆ ನಾವು ಮಾಡ್ಬೇಕು, ಇಲ್ಲ ಅಂದ್ರೆ ನಮ್ಗೆ ಸಿಗೋದಿಲ್ಲ. ಸೊ ಇಲ್ಲಿ ತನಕ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿನಿ. ಯಾರ್ಯಾರಿಗೆ ಅರ್ಥ ಆಗಿದೆ ಒಂದ್ಸಲ ಎಸ್ ಅಂತ ಟೈಪ್ ಮಾಡ್ರಿ. ಅದಾದ್ಮೇಲೆ ನಮ್ಮ ಅನನ್ಯ ಮಾತಾಡ್ತಾಳ, ಮತ್ತೆ ಯಾರ್ಯಾರು ನಮ್ ಟ್ರೈನರ್ಸ್ ಬಂದಿದ್ದಾರೆ ನೋಡ್ತೀನಿ. ಹಾ, ಸ್ವಲ್ಪ ಎಸ್ ಅಂತ ಟೈಪ್ ಮಾಡ್ರಿ. ಇಲ್ಲಿ ತನಕ ನಿಮ್ಗೆ ಅರ್ಥ ಆಗಿದೆ? ಎಸ್. ಓಕೆ. ಸೊ ಒಂದ್ 2 ನಿಮಿಷ ನಮ್ಮ ಅನನ್ಯ ನಿಮ್ಗೆ ಮಾತಾಡ್ತಾಳ. ಎಲ್ಲಿದೆ ನಿಮ್ದು ಸ್ಕ್ರೀನ್? ಒಂದ್ 10 ನಿಮಿಷದಲ್ಲಿ ನಮ್ದು ಕೋರ್ಸ್ ಮುಗಿಯುತ್ತೆ. ವೇಟ್ ಅಂಡ್ ವಾಚ್. ಮತ್ತೆ ಈ ಸಲ ಜಾಸ್ತಿ ಬೋನಸ್ ಗಳಿವೆ. ಯಾಕಿವೆ ಅಂದ್ರೆ ನಮ್ ಬಿಲ್ಡಿಂಗ್ ನಲ್ಲಿ ನಡೀತಾ ಇರೋದು. ಮೊದ್ಲು ನಾವು ರೆಂಟೆಡ್ ಇರೋದ್ರಲ್ಲಿ ಮಾಡ್ತಿದ್ದೇವೆ, ಫೀಸ್ನು ಹೆಚ್ಚಿಗೆ ತಗೋತಿದ್ದೇವೆ, ಸಾಕಷ್ಟು ಇತ್ತು ನಮ್ದು ಎಲ್ಲ ಸ್ಟ್ರಗಲ್. ಬಟ್ ಈಗ ಅದೆಲ್ಲ ಯಾವ್ದು ಇಲ್ಲ, ಬಹಳ ರಿಲ್ಯಾಕ್ಸ್ ಆಗಿ ನಮ್ದೇ ಬಿಲ್ಡಿಂಗ್ ನಲ್ಲಿ, ನಾವು ಓನ್ ಬಿಲ್ಡಿಂಗ್ ಇದೆ ನಮ್ದು, ಟ್ರೈನಿಂಗ್ ಸೆಂಟರ್ ಅನ್ನ ಮಾಡಿವಿ, ಅದ್ರಲ್ಲಿ ನಿಮ್ಗೆ ಇರುತ್ತೆ. ಹಾಗಾಗಿ ಫೀಸ್ನು ಬಹಳಷ್ಟು ಕಡಿಮೆ ಇದೆ. ಎಸ್. ಹಾ, ಬಲ್ವಂತ್ ಸರ್ ಮಾತಾಡ್ಬೋದು ಸರ್, ಫೋನ್ ಮಾಡ್ರಿ ನೀವು. ಎಸ್ ಅನನ್ಯ. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಾನು ಈ ಸೆಷನ್ಗೆ ಯಾರೆಲ್ಲ ಅಟೆಂಡ್ ಆಗಿದ್ರೆ ಕಂಗ್ರ್ಯಾಚುಲೇಷನ್. ಯಾಕೆಂದ್ರೆ ಈ ಸೆಷನ್ ಒಂದು ಲೈಫ್ ಚೇಂಜಿಂಗ್ ಸೆಷನ್ ಅಂತ ಹೇಳ್ಬೋದು. ಈ ಸೆಷನ್ಗೆ ಲೈಫ್ ಚೇಂಜಿಂಗ್ ಸೆಷನ್ ಯಾಕೆ ಅಂತ ಹೇಳಿದ್ರೆ ಅಷ್ಟು ಚೇಂಜಸ್ ನನ್ನ ಲೈಫ್ ಅಲ್ಲಿ ಬಂದಿದೆ. ಸೊ ರಿಯಲಿ ನಾನು ಇಲ್ಲಿ ಇವತ್ತು ಕುತ್ಕೊಂಡು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ 8 months ಬ್ಯಾಕ್ ನಾನು ಈ ಕ್ಲಾಸ್ ನ ಫೇಸ್ಬುಕ್ ಆಡ್ ಇಂದ ಅಟೆಂಡ್ ಮಾಡಿದಾಗ ಅಲ್ಲಿ ಈಗೇನ್ ನಾನು ಎಕ್ಸ್ಪೀರಿಯನ್ಸ್ ಹೇಳ್ತಿದ್ದೀನಿ ಆ ರೀತಿ ಅವಾಗ ಅಲ್ಲಿ ಇರೋರು ಮುಂಚೆ ಇಲ್ಲಿ ಬಂದು ಹೋಗಿರೋ ಟ್ರೈನರ್ಸ್ ಯಾರಿದ್ರು ಅವರೆಲ್ಲ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಇದ್ರು. ಸೊ ನಾನು ಅನ್ಕೊಂಡೆ ಸೀರಿಯಸ್ ಆಗಿ ತಗೊಳ್ಳಿಲ್ಲ, ಏನೋ ಹೇಳ್ತಿದ್ದಾರೆ ಕೇಳ್ಬೇಕಷ್ಟೇ, ಏನೋ ಕೇಳಕ್ ಒಂಚೂರು ಚೆನ್ನಾಗ್ ಅನಿಸ್ತಾ ಇದೆ ಅಂತೇಳಿ ಕೇಳ್ತಾ ಇದ್ದೆ. ನಂಗೆ ಚೇಂಜ್ ಆಗೋಗ್ಬಿಟ್ರೆ ಮುಗ್ದೆ ಹೋಯ್ತು ಅಂತೇಳಿ ಜಸ್ಟ್ ಏನು ಕನ್ಫ್ಯೂಷನ್ಸ್ ಮೈಂಡ್ ಅಲ್ಲಿ ಇತ್ತು. ಆಮೇಲೆ ಏನಾಯ್ತು ಅಂತ ಹೇಳಿದ್ರೆ ಒಂದು ಸೀಕ್ರೆಟ್ ಆಫ್ ಸಕ್ಸಸ್ ಅಂತೇಳಿ ಆಫ್ಲೈನ್ ಕೋರ್ಸ್ ನ ಆನ್ಲೈನ್ ಕೋರ್ಸ್ ನ ಮ್ಯಾಮ್ 1 ವೀಕ್ ಮಾಡ್ತಾ ಇದಾರೆ ಅಂತೇಳಿ ಅದ್ರದ್ದು ಆಡ್ ಬಂತು. ಸರಿ ನಾನ್ ನೋಡೋಣ, ಎಷ್ಟೆಷ್ಟೋ ಎಲ್ಲೆಲ್ಲೋ ಕೋರ್ಸ್ಗಳಿಗೆ ನಾನು ಬಹಳ ಇಂಟ್ರೆಸ್ಟ್ ಇರ್ತಿತ್ತು, ಅದಕ್ ಮಾಡಿ ಇದು ಮಾಡಿ ಇದು ಮಾಡಿ ಅದು ಮಾಡಿ, ಯಾವ ಫ್ರೀ ಕ್ಲಾಸ್ ಇರುತ್ತೆ ಪ್ರತಿಯೊಂದು ಬೇರೆ ಬೇರೆ ಕ್ಲಾಸಸ್ನೆಲ್ಲ ತಗೋತಾ ಇದ್ದೆ. ಬಟ್ ನನ್ಗೆ ಖುಷಿ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋ ಸಿಕ್ಕಿರ್ಲಿಲ್ಲ. ಕಡಿಮೆ ಅಮೌಂಟ್ ಇದೆಯಲ್ಲ ನೋಡೋಣ ಅಂತ ಹೇಳಿ ನಾನು ಟ್ರೈ ಮಾಡಿದೆ. ಸೀಕ್ರೆಟ್ ಆಫ್ ಸಕ್ಸಸ್ ಅನ್ನೋ ಕೋರ್ಸಿಗೆ ಜಾಯ್ನ್ ಆದ್ರೆ ರಿಯಲಿ ನನ್ಗೆ ಎಷ್ಟು ಖುಷಿ ಆಗ್ತಾ ಹೋಯ್ತು ಅಂತ ಹೇಳಿದ್ರೆ ನನ್ ಕ್ವಶನ್ಸ್ಗೆಲ್ಲ ಆನ್ಸರ್ ಅಲ್ಲಿ ಸಿಗ್ತಾ ಹೋಯ್ತು. ಯಾಕೆ ನಾನ್ ಸಕ್ಸಸ್ ಆಗಿಲ್ಲ, ಯಾಕೆ ಫೇಲ್ಯೂರ್ ಜಾಸ್ತಿ ಫೀಲ್ ಮಾಡ್ತಾ ಇದ್ದೀನಿ, ಯಾಕೆ ಲೋನ್ಲಿನೆಸ್ ಫೀಲ್ ಮಾಡ್ತಾ ಇದ್ದೀನಿ, ಯಾಕೆ ಒಂಟಿತನ ಅನಿಸ್ತಾ ಇದೆ, ಯಾಕೆ ಎಲ್ಲರೂ ಗೈಡೆನ್ಸ್ ಕೊಟ್ರು ಅದನ್ನ ನಾನ್ ಫಾಲೋ ಮಾಡಕ್ ಆಗ್ತಾ ಇಲ್ಲ, ಯಾಕೆ ಫಿನಾನ್ಷಿಯಲಿ ಪ್ರಾಬ್ಲಮ್ ಆಗ್ತಾ ಇದೆ, ಯಾಕೆ ನಂಗೆ ಜಾಸ್ತಿ ಕೋಪ ಬರ್ತಾ ಇದೆ. ನನ್ ಸಖತ್ ಕೋಪ, ನನ್ಗೆ ಎಷ್ಟ್ ಕೋಪ ಅಂತ ಹೇಳಿದ್ರೆ ಈಗ ಮೇಡಮ್ ನನ್ಗೆ ಒಂದ್ ಲೆವೆಲ್ಗೆ ತಂದಿದ್ದಾರೆ. ಬಹಳ ಕೋಪ ಆಯ್ತು ನನಗೆ. ನಾನು ತುಂಬಾ ಬಯಸ್ಕೋತಾ ಇದ್ದೆ ಎಲ್ಲರ ಹತ್ರ. ಸೊ ಹಾಗಾಗಿ ಮತ್ತೆ ಇನ್ನೊಂದು ಎಸ್ಪೆಷಲಿ ಹೇಳ್ಬೇಕು ಅಂತ ಹೇಳಿದ್ರೆ ನಾನು ಸೀಕ್ರೆಟ್ ಆಫ್ ಸಕ್ಸಸ್ ಕ್ಲಾಸ್ ಅಟೆಂಡ್ ಮಾಡಿದಾಗ ನನ್ಗೆ ಗೊತ್ತಾಯ್ತು. ಅವಾಗ್ಲೇ ಒಂದ್ ಮೇಡಮ್ ಮಾತು ಹೇಳಿದ್ರು, ಅಪ್ಗ್ರೇಡ್ ಆಗ್ಬೇಕು ಅಪ್ಡೇಟ್ ಆಗ್ಬೇಕು ಅಂತ ಹೇಳಿದ್ರು. ಏನ್ ಅಪ್ಗ್ರೇಡ್ ಅಂದ್ರು ಅಪ್ಡೇಟ್ ಅಂದ್ರು ನೋಕಿಯಾ ಅಂದ್ರು, ನಾವೆಲ್ಲರೂ ನೋಕಿಯಾ ಮೊಬೈಲೇ ಆಗ್ಬಿಟ್ಟಿದೀವಿ ಈಗ ಅಲ್ವಾ. ನಾನಂತೂ ಆಗಿದ್ದೆ ನೋಕಿಯಾ ಮೊಬೈಲ್ ಅಲ್ಲ, ಅದಕ್ಕಿಂತನೂ ಏನಾಗಿದೆ ಅಂದ್ರೆ ಒಂದ್ ಏನೋ ಸಿಮ್ ಇಲ್ದಿರೋ ಮೊಬೈಲ್ ತರ ಆಗ್ಬಿಟ್ಟಿದೆ. ಎನರ್ಜಿ ಇರ್ಲಿಲ್ಲ, ಸುಮ್ನೆ ಬರೀ ಖಾಲಿ ಪಿಲಿ ಮಾತಾಡ್ತಿದ್ದೆ. ಎಷ್ಟಂದ್ರೆ ಜಾಸ್ತಿ ಸುಮ್ನೆ ಅವ್ರ ಹತ್ರ ಕೊಚ್ಕೊಳ್ಳೋದು ಹೋಗ್ಲು, ಏನು ಕೆಲಸ ಮಾಡ್ತಿರ್ಲಿಲ್ಲ. ಅಂದ್ರೆ ಕೆಲಸ ಮಾಡ್ತಿದ್ದೆ ಬಟ್ ಅಚೀವ್ಮೆಂಟ್ ಮಾಡ್ಬೇಕು, ಸಕ್ಸಸ್ ರೀಚ್ ಆಗ್ಬೇಕು ಅನ್ನೋದ್ ಮಾಡ್ತಿರ್ಲಿಲ್ಲ. ಬರೀ ಪೋಸ್ಟ್ಪೋನ್ ಮಾಡೋದು, ನಾಳೆ ಮಾಡೋಣ ನಾಡಿದ್ ಮಾಡೋಣ, ನೀವು ಹೊಸ ವರ್ಷಕ್ಕೆ ಮಾಡಿದ್ರಾಯ್ತು, ಆ ಹಬ್ಬ ಮುಗಿದ್ಮೇಲೆ ಮಾಡಿದ್ರಾಯ್ತು, ಈ ಊರಿಗೆ ಹೋಗ್ಬೇಕು ಅದು ಮುಗಿದ್ಮೇಲೆ ಮಾಡೋಣ, ಎಕ್ಸಾಮ್ಸ್ ಇದೆ ರಿಸಲ್ಟ್ ಬರ್ಲಿ, ಬರೀ ಪೋಸ್ಟ್ಪೋನ್ ಮಾಡಿ ಪೋಸ್ಟ್ಪೋನ್ ಮಾಡಿ 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 ಎಲ್ಲಿಗ್ ಬಂದಿತ್ತು ಅಂತ ಹೇಳಿದ್ರೆ ನನ್ಗೇನೆ ಒಂಥರ ನನ್ಗೆ ಅನಿಸ್ತೀವಿ ಇದೇನ್ ಜೀವನ, ಕೆಲ್ಸಕ್ಕೆ ಹೋಗ್ತೀನಿ ಬರ್ತೀನಿ, ಸ್ಯಾಲ್ರಿ ಅಂತೂ ಸಿಗ್ತಾ ಇದೆ, ಬಟ್ ಅಚೀವ್ಮೆಂಟ್ ಏನು, ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಏನ್ ಸಿಗ್ತಾ ಇದೆ ಅಂತ ಕ್ವಶನ್ ಮಾರ್ಕ್ ಒಳಗಿನ ಮನಸ್ಸು ರಾತ್ರಿ ಮಲಗುವಾಗ ನನ್ಗೆ ಎಬ್ಬಿಸ್ತಿತ್ತು. ಏನ್ ಮಾಡಿದ್ವಿ, ಏನ್ ಜೀವನ ನಿಂದು ಅಂತ ಅನಿಸ್ತಿರ್ತಿತ್ತು. ಸೊ ಅವಾಗ ನಾನು ಯೋಚನೆ ಮಾಡಕ್ ಶುರು ಮಾಡಿದೆ, ನಾನು ಅಪ್ಗ್ರೇಡ್ ಆಗ್ಬೇಕು ಅಂತೇಳಿ. ಆ ಟೈಮಲ್ಲಿ ಯೂನಿವರ್ಸ್ ನನ್ಗೆ ಎಂತ ಒಂದು ಕನೆಕ್ಷನ್ ಸಿಕ್ತು ಅಂದ್ರೆ ಮ್ಯಾಮ್ದು ಕಾಂಟ್ಯಾಕ್ಟ್ ಸಿಕ್ತು ಫೇಸ್ಬುಕ್ ಅಲ್ಲಿ. ನಾನು ಸೀಕ್ರೆಟ್ ಆಫ್ ಸಕ್ಸಸ್ ಕೋರ್ಸ್ ನ ಅಟೆಂಡ್ ಮಾಡಿದೆ. ಬಹಳ ಖುಷಿ ಆಯ್ತು, ಬಹಳ ಖುಷಿಯಾಗಿ ಆ ಸ್ಟೆಪ್ಸ್ ನ ತಗೊಳ್ತಾ ಹೋದೆ. ಹೌದು, ಈ ರೀತಿ ಮಾಡಿದ್ರೆ ನನ್ ಖಂಡಿತ ಚೇಂಜ್ ಆಗುತ್ತೆ ನನ್ನ ಲೈಫು. ಇಲ್ಲಿ ಹಳೆ ಪ್ಯಾಟರ್ನ್ ಹಳೆ ಯೋಚನೆ ಎಲ್ಲ ಬಿಟ್ಟು ನಾನು ಹೊಸದಾಗಿ ಮಾಡ್ಬೇಕು, ಇವ್ರು ಏನ್ ಗೈಡೆನ್ಸ್ ಕೊಡ್ತಾ ಇದಾರೋ ಅದನ್ನ ಫಾಲೋ ಮಾಡ್ಬೇಕು ಅಂತೇಳಿ. ಅವಾಗ ಮಾಡ್ತಾ ಮಾಡ್ತಾ ನನ್ಗೆ ಇನ್ನೊಂದು ಫೀಲ್ ಆಯ್ತು, ಬರೀ ಆನ್ಲೈನ್ ಅಲ್ಲಿ ಇಷ್ಟು ಖುಷಿ ನಂಗೆ ಸಿಗ್ತಾ ಇದೆ, ಇಷ್ಟು ಎನರ್ಜಿ ನಂಗೆ ಫೀಲ್ ಮಾಡಿಸ್ತಾ ಇದ್ದಾರೆ ಮೇಡಮ್, ಆಫ್ಲೈನ್ ಯಾಕೆ ಟ್ರೈ ಮಾಡ್ಬಾರ್ದು ಅಂತೇಳಿ ಸುಮ್ನೆ ಅನ್ಕೊಂಡಿದ್ ಮೈನ್ಸ್ ಅಲ್ಲಿ 1 ವೀಕ್ ನಮ್ಗೆ ಕಾಲ್ ಬಂತು ಟೀಮ್ನವರಿಂದ, ಇದೇ ಇದ್ರಿಂದ ಟ್ರೈನಿಂಗ್ ಅಕಾಡೆಮಿಯಿಂದ ಆಫ್ಲೈನ್ ಟ್ರೈನಿಂಗ್ ಮಾಡ್ತಾ ಇದೀವಿ ಬನ್ನಿ ಅಂತ ಹೇಳಿ. ಅನ್ಕೊಂಡಿದ್ದು ನಾನೇ, ಆಮೇಲೆ ಕನ್ಫ್ಯೂಷನ್ ಬಂದಿದ್ದು ನನ್ಗೇನೆ. ಏನೋ ಅಷ್ಟು ದೂರ ಎಲ್ಲಿ ಇರುತ್ತೆ ಏನು ಅಂತ ಕೇಳಿದೆ. ನಾನ್ ಬೆಂಗಳೂರು ದಾವಣಗೆರೆ ಶಿವಮೊಗ್ಗ ಎಲ್ಲ ಬರ್ಬೇಕು ಅಂತ ಅನ್ಕೊಂಡೆ.
ನೋಡು ಬೀದರ್ ಅಂತ ಹೇಳಿದ್ರು. ಸುಮ್ನೆ ಮನೇಲಿ ನಮ್ಮ ಅಕ್ಕ ನನ್ನ ತಾಯಿಯವ್ರಿಗೆ ಹೇಳ್ದೆ, ಬೀದರ್ ಇಲ್ದೆ ಟ್ರೈನಿಂಗ್ ಹೋಗ್ತೀನಿ ಅಂದ ತಕ್ಷಣ ಅವ್ರು ನನಗೆ ಮೊದ್ಲೇ ನೆಗೆಟಿವ್ ಇತ್ತು. ಹೋಗೋಣ ಬೇಡ ನೋಡೋಣ ಅಂತ ಒಂದು ಆಪ್ಷನ್ ಇಟ್ಕೊಂಡಿದ್ದೆ. ಅವ್ರು ಇನ್ನ ನೆಗೆಟಿವ್ ಹೇಳ್ಬಿಟ್ರು. ಅಷ್ಟ್ ದೂರನ ಬಿಸ್ಲಲ್ಲಿ ಏನ್ ಮಾಡ್ತೀಯ, ಹೋಗಿ ಅಲ್ಲಿ ಹೋಗಿ ಮಾಡೋ ಅಂತದ್ದೇನಿದೆ, ನೀ ಏನೋ ಮಾಡೋದಿದ್ರೆ ಬೇಕಾದ್ರೆ 2 ವರ್ಷ ಆದ್ರೂ ಪರವಾಗಿಲ್ಲ ಆನ್ಲೈನ್ ಅಲ್ಲಿ ಮಾಡು, ಅಲ್ಲೆಲ್ಲ ಹೋಗೋದ್ ಬೇಡ, 3 ಡೇಸ್ ಅಲ್ಲ 1 ಡೇ ಬೇಕಾದ್ರೂ ಹೋಗ್ಬೇಡ ಅಂದ್ಬಿಟ್ಟು. ಇನ್ನ ಎಷ್ಟು ಜೋಶ್ ಇತ್ತು ಅದು ಫುಲ್ ಇಳಿದೋಯ್ತು ನಶೆ ನನ್ಗೆ. ಆಮೇಲೆ ಸುಮ್ನೆ ಅದು ಮತ್ತೆ ಅಗೇನ್ ನನಗೆ 2 ಡೇಸ್ ಆದ್ಮೇಲೆ ಕಾಲ್ ಬಂತು. ನೀವ್ ಮೊನ್ನೆ ಕ್ಲಾಸ್ ಅಟೆಂಡ್ ಆಗಿದ್ರಲ್ಲ, ನಿಮ್ದೆ ಏನ್ ಮಾಡ್ತೀರಾ, ಏನ್ ಡಿಸೈಡ್ ಮಾಡಿದ್ರಿ ಅಂತೇಳಿ. ಅವಾಗ ಮತ್ತೆ ಯೋಚನೆ ಮಾಡ್ದೆ, ಇಲ್ಲ ನನಗೆ ಮತ್ತೆ ಯೂನಿವರ್ಸ್ ಯಾಕೆ ಕ್ವಶನ್ ಕೇಳ್ತಾ ಇರ್ಬೋದು ಅಂತ ಹೇಳಿ ನಾನು ಅನ್ಕೊಂಡೆ. ಆಮೇಲೆ ಏನಾದ್ರೂ ಆಗ್ಲಿ 3 ಡೇಸ್ ತಗೊಂಡೆ, 5 ಡೇಸ್ ಹಿಂಗೆ ಪಾಪ ತುಂಬಾ ಸತಾಯಿಸ್ಬಿಟ್ಟೆ ಅವ್ರಿಗೆ ನಾನು. ಅಗೇನ್ ಮತ್ತೆ ನನ್ ಕಾಲ್ ಬಂತು, ನಾನ್ ಸುಮ್ನೆ ನೆಪ ಓಡಕ್ ಶುರು ಮಾಡಿದೆ. ಹೆಂಗಾರ ಮಾಡಿ ಆಯ್ತು ಬಿಡು ಅಂತ ಕಮಿಟ್ ಆಗ್ತಾರೆ ಅಂತೇಳಿ, ಇಲ್ಲ ನಾನು ಫುಡ್ ಇನ್ ಪ್ಯಾಟರ್ನ್ ಬೇರೆ, ನಾನು ಪ್ಯೂರ್ ವೆಜಿಟೇರಿಯನ್ ಇದ್ದೀನಿ, ಅದು ಇದೀನಿ, ಇದು ಎಲ್ಲ ಫೆಸಿಲಿಟಿ ಇರುತ್ತೆ ಅಂದ್ರೆ ರಿಯಲಿ 100% ಫೆಸಿಲಿಟಿ ಇತ್ತು. ನನ್ ಫುಡ್ ಪ್ಯಾಟರ್ನ್ ಬಹಳ ಚೇಂಜ್ ಇದೆ, ಅದೆಲ್ಲ ನನ್ಗೆ ಇಲ್ಲಿ ಸಿಕ್ತು. ರಿಯಲಿ ಎಲ್ಲಿ ನಮ್ಮ ಮನೇಲೂ ನಾನು ಅದೇ ಊರಿಂದ ನಾನು ಟ್ರಿಪ್ಗೆಲ್ಲ ಹೋದ್ರು ಅಲ್ಲೂ ಸಿಕ್ತಿಲ್ಲ ಅಷ್ಟು ಫೆಸಿಲಿಟಿ ನಂಗೆ ಇಲ್ಲಿ ಟ್ರೈನಿಂಗ್ ಸೆಂಟರ್ ಸಿಕ್ತು. ನಾನು ಬಹಳ ಹಂಬಲ್, ನಾನು ಅದು ಬಹಳ ತುಂಬಾ ಖುಷಿ ಮಾಡ್ತೀನಿ. ಸೊ ನಾನೇನಾಯ್ತು ಆ ಟೈಮಲ್ಲಿ ಏನಾಯ್ತು, ಮೇಡಮೇ ನನಗೆ ಫೋನಿಗೆ ಸಿಕ್ಕಾಗ ಹೇಳಿದ್ರು. ನಾ ಹೇಳ್ದೆ, ಮೇಡಮ್ ನಾನು ಟ್ರೈ ಮಾಡ್ತಾ ಇದ್ದೀನಿ ಬಟ್ ಆಗ್ತಾ ಇಲ್ಲ ನನಗೆ ಮಾಡ್ಲಿಕ್ಕೆ. ನನ್ ಬ್ಯಾಲೆನ್ಸ್ ಏನಿದೆ, ಎಷ್ಟು ಪೇ ಮಾಡ್ಬೇಕು ರಿಜಿಸ್ಟ್ರೇಷನ್ ಅಮೌಂಟು ಅಷ್ಟು ನನ್ನ ಹತ್ರ ಇಲ್ಲ, ನಾನು ಮತ್ತೆ ಯಾವಾಗಾರು ಟ್ರೈ ಮಾಡ್ತೀನಿ ಅಂದೆ. ಮೇಡಮ್ ಒಂದೇ ಮಾತು ಹೇಳಿದ್ರು, ನೋಡಿ ಕಣ್ ಮುಚ್ಕೊಂಡ್ ಕುತ್ಕೊಳ್ಳಿ, ಯೂನಿವರ್ಸಿಟಿ ಕ್ವಶನ್ ಮಾಡಿ, ನೀವು ಬರ್ಬೇಕು ಅಂತ ಇದ್ರೆ ಖಂಡಿತ ಯೂನಿವರ್ಸ್ ನಿಮ್ಮನ್ನ ಕರ್ಕೊಂಡ್ ಬರುತ್ತೆ, ನೀವು ಯೂನಿವರ್ಸ್ ಜೊತೆ ಮಾತಾಡಿ ಅಂದ್ರು. ಅದ್ ನನ್ಗೇನ್ ಫೀಲ್ ಆಯ್ತು ಅಂದ್ರೆ, ಇಷ್ಟು ದೊಡ್ಡವ್ರು ಈ ಮಾತು ಹೇಳ್ತಿದ್ದಾರೆ ಅಂದ್ರೆ ಅವ್ರು ಎಷ್ಟು ಬಿಲೀವ್ ಮಾಡಿರ್ಬೋದು. ಜಸ್ಟ್ ಅವ್ರ ಫೋನ್ ಇಟ್ಟಿದ ತಕ್ಷಣನೇ ಒಂದೇ ನಿಮಿಷ ನಾನು ಕುತ್ಕೊಂಡೆ, ಯೂನಿವರ್ಸ್ ನಾನು ಈ ಟ್ರೈನಿಂಗ್ ಹೋದ್ರೆ ನನ್ನ ಲೈಫಲ್ಲಿ ಒಳ್ಳೇದಾಗುತ್ತೆ ಅಂದ್ರೆ ನೀ ನನ್ಗೆ ಸಪೋರ್ಟ್ ಮಾಡ್ತೀಯಾ, ಯಾವ ರೀತಿಯಿಂದನಾದ್ರೂ ಒಂದ್ ಕಡೆಯಿಂದ ನಂಗೆ ಸಿಗ್ನಲ್ ಕೊಡ್ತೀಯಾ ಅಂದೆ. ನಂದು ಅಮೌಂಟ್ ಏನ್ ಬ್ಯಾಲೆನ್ಸ್ ಇತ್ತಲ್ಲ, ತಕ್ಷಣ ನನ್ನ ಆಂಟಿಯಿಂದ ಕಾಲ್ ಬಂತು, ನೀ ನನ್ಗೆ ಅವತ್ತು ಅಮೌಂಟ್ ಕೊಟ್ಟಿದ್ದೆಲ್ಲ ನಂಗೆ ಇವತ್ತು ಅಡ್ಜಸ್ಟ್ ಆಗಿದೆ, ನಿಂಗೆ ಫೋನ್ ಪೇ ಮಾಡಿದೀನಿ ಅಂತ. ಅಲ್ಲೇ ನನ್ಗೆ ಗೊತ್ತಾಗ್ಬಿಡ್ತು ಸಿಗ್ನಲ್ ಈ ರೀತಿನೂ ಯೂನಿವರ್ಸ್ ಇಂದ ಸಿಗುತ್ತಾ ಅಂತೇಳಿ. ತಕ್ಷಣ ನಾನು ಏನ್ ಮಾಡ್ದೆ, ಕಾಲ್ ಮಾಡ್ದೆ, ಮ್ಯಾಮ್ ನಾನು ಅಮೌಂಟ್ ಪೇ ಮಾಡಿದೀನಿ ಅಂದೆ. ಅವ್ರು ಹೇಳಿದ್ರು ಆಯ್ತು ಬನ್ನಿ, ಯೂನಿವರ್ಸ್ ನಿಮ್ ಜೊತೆಗಿದೆ ಅಂತ ಹೇಳು. ಸೊ ಬಂದೆ ಟ್ರೈನಿಂಗ್ ಸೆಂಟರ್ಗೆ. ನಾನ್ ಅನ್ಕೊಂಡಿದ್ದೆ ಬಿಸ್ಲು ಬಿಸ್ಲು ಅಂತೇಳಿ, ನನ್ನನ್ನು ಇಲ್ಲಿ ಬೀದರಲ್ಲಿ ಇನ್ವೈಟ್ ಮಾಡಿದ್ದು, ನಂಗೆ ವೆಲ್ಕಮ್ ಮಾಡಿದ್ದು ಮೊದ್ಲು ಮಳೆನೆ. ಬಹಳ ಖುಷಿ ಆಯ್ತು. ಇಷ್ಟು ಖುಷಿ ಆಯ್ತು, ಟ್ರೈನಿಂಗ್ ಸೆಂಟರ್ಗೆ ಬಂದೆ, ಶ್ರೀದೇವಿ ಅಮ್ಮನ್ ನೋಡ್ದೆ, ಅವ್ರು ಬಂದಿದ್ದು ಆ ಎನರ್ಜಿ ಇವಾಗ್ಲೂ ನನ್ ಮರೆಯಲ್ಲ. ಕಣ್ ಮುಚ್ಚಿ ಕಣ್ ತೆಗೆದ್ರು ಅವ್ರ ಫಸ್ಟ್ ಎಂಟ್ರಿ ಹೆಂಗಿತ್ತು, ಅವ್ರದ್ದು ನನ್ಗೆ ಸಿಕ್ಕಿದ್ ಹೇಗೆ, ಅದನ್ನ ಮರಿಲಿಕ್ಕಾಗಲ್ಲ. ಇಲ್ಲಿ ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ, ಆಫ್ಲೈನ್ ಟ್ರೈನಿಂಗ್ ಆಮೇಲೆ ಸೆಷನ್ಸ್ ಇರುತ್ತಲ್ಲ, ಅದು ಒಂದೇ ದಿನಕ್ಕೆ ನಾವು ಇನ್ವೆಸ್ಟ್ ಮಾಡಿದ ಅಮೌಂಟ್ ಎಲ್ಲ ಬಂದ್ಬಿಡುತ್ತೆ. ನಮ್ಗೆ ಅನ್ಸುತ್ತೆ ಇಷ್ಟೊಂದೆಲ್ಲ ಇಷ್ಟೇ ಕಡಿಮೆ ರೇಟಿಗೆ ಕೊಡ್ತಾರ ಮೇಡಮ್, ಯಾಕಪ್ಪ ಎಲ್ಲಿಂದ ಅಡ್ಜಸ್ಟ್ ಮಾಡ್ತಾರೆ ಅಂತ ನಮ್ಗೆ ಅನ್ಸುತ್ತೆ. ಹಂಗಾಗಿ ಎಷ್ಟೋ ಸರಿ ಏನ್ ಮಾಡ್ತಾರೆ, ಟ್ರಸ್ಟಿಗೆ ಹಾನರ್ ಇಂದ ತುಂಬಾ ರೆಸ್ಪೆಕ್ಟ್ ಇಂದ ಕೆಲವರು ಡೋನರ್ಸ್ ಕೂಡ ಇದ್ ಮಾಡ್ತಾರೆ, ಟ್ರಸ್ಟ್ ಬೆಳಿಬೇಕು ಅಂತೇಳಿ. ಯಾಕೆ ಅಂದ್ರೆ ಇಲ್ಲಿ ಸೇವೆ ತಗೊಂಡ್ ಹೋಗ್ತಾರಲ್ಲ ಆ ರೀತಿ. ಆಗ 3.5 ಲಕ್ಷ ಕೊಟ್ಟಿದ್ದು, ಒಂದು ಕೊಟ್ಟು ಬಂದಿರೋ ಟ್ರೈನಿಂಗ್ ನ ಇಷ್ಟು ಕಡಿಮೆ ರೇಟಿಗೆ ನಿಮ್ಗೆ ಫೀಸ್ ಹೇಳ್ತಾರೆ ಮೇಡಮ್ ಎಷ್ಟು ಅಂತೇಳಿ. ಅದು ಯಾವ್ದಕ್ ತಗೋತಾರೆ ಅಂದ್ರೆ, ನಮ್ಗೇನು ಊಟದ ವ್ಯವಸ್ಥೆ, ಉಳಿಯೋ ವ್ಯವಸ್ಥೆ ಇರುತ್ತಲ್ಲ, ಮತ್ ಸರ್ಟಿಫಿಕೇಟ್, ಅವ್ರ ಟ್ಯೂಷನ್ ಫೀಸ್ ಏನಿರುತ್ತಲ್ಲ, ಯಾವ್ದೇ ಟ್ರೈನರ್ ಹತ್ರ ಹೋದ್ರು ಟ್ಯೂಷನ್ ಫೀಸೇ ಜಾಸ್ತಿ ಇರುತ್ತೆ. ಹೈಯೆಸ್ಟ್ ಅಮೌಂಟ್ ಅಂದ್ರೆ ಟ್ಯೂಷನ್ ಫೀಸ್ ಇರುತ್ತೆ. ಆ ಟ್ಯೂಷನ್ ಫೀಸ್ ನ ಇವರು ಏನ್ ಮಾಡ್ತಾರೆ, ಲೆಸ್ ಮಾಡ್ತಾರೆ. ಜಸ್ಟ್ ಎಲ್ಲರಿಗೂ ಸಿಗ್ಬೇಕು, ಮಗಳ ಹೆಸರಲ್ಲಿ ಏನಾದ್ರೂ ಒಂದ್ ಸೇವೆ ಆಗ್ಬೇಕು ಅನ್ನುವಂತ ಒಂದ್ ಪ್ರಯತ್ನ ಮಾಡ್ತಾ ಇದಾರೆ. ಅದಕ್ಕೆ ನಾವ್ ಎಷ್ಟು ಹಾನರ್ ಮಾಡಿದ್ರು ಮೇಡಮ್ಗೆ ಸಾಲದು ಅಂತ ಹೇಳ್ತೀನಿ. ಯಾವ್ದ್ಯಾವ್ದು ಆನ್ಲೈನ್ ಅಲ್ಲಿ ಮೆಡಿಟೇಷನ್ ಕೋರ್ಸು, ಸೆಷನ್ಸು, ಆಕ್ಟಿವಿಟೀಸ್ ಮಾಡಿಸ್ಲಿಕ್ಕೆ ಆಗೋದಿಲ್ವೋ ಅದು ಇಲ್ಲಿರುತ್ತೆ. ರಿಯಲಿ ಇಲ್ಲಿ ಒಂದು ಮೆಡಿಟೇಷನ್ ಮಾಡಿಸ್ತಾರೆ, ಒಂದಲ್ಲ ಸುಮಾರು ಮೆಡಿಟೇಷನ್ ಮಾಡಿಸ್ತಾರೆ. ಅದ್ರಲ್ಲಿ ಒಂದು ಮೆಡಿಟೇಷನ್ ಅಲ್ಲಿ ನನ್ನ ಸಬ್ ಕಾನ್ಶಿಯಸ್ ಮೈಂಡ್ ಹೀಗೆ ಆಕ್ಟಿವೇಟ್ ಆಯ್ತು, ಎಲ್ಲಾ ಡೌಟ್ಸು ಕನ್ಫ್ಯೂಷನ್ಸ್ ಏನೇನಿತ್ತು ಪ್ರತಿಯೊಂದಕ್ಕೂ ಫುಲ್ ಸ್ಟಾಪ್ ಸಿಕ್ತು. ರಿಯಲಿ ಫುಲ್ ಸ್ಟಾಪ್ ಹಿಂಗ್ ಸಿಕ್ತು ಅಂತ ಹೇಳಿದ್ರೆ ನನ್ಗೆ ಅನಿಸ್ತಿಲ್ಲ. ಆ ಮೆಡಿಟೇಷನ್ ಮಾಡೋಕ್ಕಿಂತ ಮುಂಚೆ ಹಿಂಗಿತ್ತು ಅಂದ್ರೆ, ಸುತ್ತುತ್ತಿತ್ತು ಮನಸ್ಸು ಸುತ್ತುತ್ತಿತ್ತು, ಅದು ಇದು ಇದು ಮಾಡ್ತೀನಿ, ಅದು ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ನಾನೇ ಮಿನಿಸ್ಟರ್ ಆಗ್ಬಿಡ್ತೀನಿ ಅನ್ನೋ ಏನೇನೋ ಥಾಟ್ಸ್ ಸುಮ್ನೆ ಯಾವ್ದು ಕಾರ್ಯದಲ್ಲಿ ಬರ್ತಿಲ್ಲ. ಬಟ್ ಯೂನಿವರ್ಸ್ ನನ್ನಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದೆ ಅನ್ನೋದು ಆ ಮೆಡಿಟೇಷನ್ ಮುಗಿದ್ಮೇಲೆ ನನಗೆ ಗೊತ್ತಾಯ್ತು. ಆಮೇಲೆ ನನ್ಗೆ ಗೊತ್ತಾಗ್ತಾ ಹೋಯ್ತು ಯಾವ ರೀತಿ ಲೈಫ್ ಅಂದ್ರೇನು, ನನ್ನ ಒಳಗಿನ ಅಂತರಾತ್ಮ ಏನು, ಯೂನಿವರ್ಸ್ ಜೊತೆ ಹೇಗ್ ಮಾತಾಡ್ಬೇಕು, ಯಾವ ದಾರಿ ನಡಿಬೇಕು ಅನ್ನೋದು ನನ್ಗೆ ಗೊತ್ತಾಗ್ತಾ ಹೋಯ್ತು. ಸೊ ಫೈನಲ್ ಡಿಸೈಡ್ ಮಾಡಿದೆ, ಯೂನಿವರ್ಸ್ ಯಾವ ದಾರಿಲಿ ಕರ್ಕೊಂಡು ಹೋಗ್ತಾ ಇದೆಯೋ ಆ ದಾರಿಲಿ ನಾನು ಕಾಲಿಟ್ಟಿದ್ದೀನಿ. ನನ್ನಷ್ಟು ಸಂತೋಷವಾಗಿರೋರು, ನನ್ನಷ್ಟು ಖುಷಿಲಿರೋರು, ನನ್ನ ಎಲ್ಲಾ ನೀಡ್ ಫುಲ್ಫಿಲ್ ಆಗಿದೆ. ಯಾರ್ ಬೇಕಾದ್ರೂ ಎಲ್ಲಿ ಬಂದ್ ಕೇಳಿದ್ರಿ, ಯಾವ ಕೋಟಿಗೆ ಬೇಕಾದ್ರೂ ಕರ್ಕೊಂಡು ಹೋಗ್ರಿ, ಸಾವಿರ ಅಲ್ಲ ಲಕ್ಷ ಜನ ಇದ್ರು ನಾನು ಈ ರೀತಿ ಹೇಳ್ತೀನಿ, ನನ್ ನೀಡ್ ಎಲ್ಲ ಫುಲ್ಫಿಲ್ ಆಗಿದೆ ಬಿಕಾಸ್ ಆಫ್ ದಿಸ್ ಟ್ರೈನಿಂಗ್ ಅಂತ ಹೇಳ್ತೀನಿ. ಮತ್ ನಂಗೆ ಎಲ್ಲ ಅಂದ್ರೆ ಇದು ಬಾಲ್ಯದಿಂದ ನಾನು ಹೇಳ್ಬೇಕು ಅಂತ ಹೇಳಿದ್ರೆ, ಪಡ್ಕೊಳಕ್ಕಿಂತ ಕಳ್ಕೊಂಡಿದ್ ಜಾಸ್ತಿ. ನಂಗೆ ದುಡ್ಡಿತ್ತು, ಫಿನಾನ್ಷಿಯಲಿ ಆಯ್ತು, ಮೂಲಭೂತ ಏನ್ ಸೌಕರ್ಯ ಇದ್ದದ್ದು ಯಾವ್ದಕ್ಕೂ ಕೊರತೆ ಇರಲಿಲ್ಲ.
ಆದ್ರೆ ನಂಗೆ ಆ ಪ್ರೀತಿ, ತಾಯಿ ಕಾಳಜಿ, ಮಮತೆ, ವಾತ್ಸಲ್ಯ, ಮತ್ತೆ ಏನು ಅಂತ ಹೇಳಿದ್ರೆ ಒಳ್ಳೆ ಗುರು ಕೊರತೆ ಇತ್ತು. ಇಷ್ಟು ಹುಡುಕಾಟ ನಡೆಸ್ತಿದೆ ಅಂದ್ರೆ ಎಲ್ಲಿ ಸಿಗ್ತಾರೆ ಒಳ್ಳೆ ಗುರು, ಎಲ್ಲಿ ಸಿಗ್ತಾರೆ ಒಳ್ಳೆ ಗುರು ಅಂತೇಳಿ. ನಮ್ಮನ್ ತಿದ್ದವ್ರು ಏನ್ ಮಾಡ್ದೆ, ನೀನ್ ಹಿಂಗ್ ಮಾಡ್ತೀಯಾ ಹಿಂಗ್ ಮಾಡ್ತೀಯಾ, ಬರೀ ವೀಕ್ ಪಾಯಿಂಟ್ ನೋಡೋದು, ನಮ್ಮನ್ ಚುಚ್ಚಿ ಚುಚ್ಚಿ ಏನ್ ಮಾಡೋದು, ನಮ್ಗೆ ಅವಕಾಶಗಳಿಂದ ವಂಚಿತ ಮಾಡೋರೆ ನಂಗೆ ಸಿಕ್ಕ್ರಿ. ಎಬಿಲಿಟಿ ಇದ್ರೂ ಆ ಸಾಮರ್ಥ್ಯ ನಮ್ಗೆ ಫುಲ್ಫಿಲ್ ಮಾಡ್ತೆ, ನೀನೇನ್ ಮಾಡ್ತೀನಿ, ನೀನು ಸಾಧಿಸ್ಬಿಡ್ತೀಯ, ಸುಮ್ನೆ ಕುತ್ಕೋ ಅಂತ ಹೇಳೋರೆ ಸಿಕ್ಕಿದ್ರು. ಅದ್ ಇಲ್ಲಿ ಬಂದ್ಮೇಲೆ ನನ್ಗೆ ಗೊತ್ತಾಯ್ತು, ನನ್ನಲ್ಲಿ ಏನು ಕಲೆಗಳಿದೆ, ಟ್ಯಾಲೆಂಟ್ ಏನಿದೆ, ನಮ್ಮಲ್ಲಿ ಏನು ಒಳಗಡೆ ಅಂದ್ರೆ ಯಾವ್ದು ನಾವು ಎಕ್ಸ್ಪ್ರೆಸ್ ಮಾಡದೆ ಒಳಗಡೆ ಇರುವಂತ ಶಕ್ತಿ ಏನಿದೆಯೋ ಅದನ್ನ ಹೊರ ತರೋ ಪ್ರಯತ್ನ ಅದು ಒಬ್ರು ಮಾಡ್ತಾರೆ ಅಂತ ಹೇಳಿದ್ರೆ ಒಳ್ಳೆ ಗುರು ಮಾಡ್ತಾರೆ. ಅಂತ ಒಳ್ಳೆ ಗುರುವಾಗಿ ಯೂನಿವರ್ಸ್ ನಮ್ಗೆ ಈ ಶ್ರೀದೇವಿ ಅಮ್ಮನ್ ಕೊಟ್ಟಿದೆ. ನಿಜವಾಗ್ಲೂ ಹೇಳ್ಬೇಕು ಅಂತ ಹೇಳಿದ್ರು, ಯಾರೆಲ್ಲ ಇದಾರೋ ಇವತ್ತು ನಾನ್ 3.5 ಲಕ್ಷ ಕೊಟ್ಟು ತಗೊಂಬಂದಿನಿ, ಯಾಕೆ 6 ಲಕ್ಷಕ್ ಮಾಡ್ಬಾರ್ದು ಅಂತ ಹೇಳಿ ಟ್ರೈನಿಂಗ್ ನ, ಈ ಮಾಸ್ಟರ್ ಮೈಂಡ್ ಟ್ರೈನಿಂಗ್ ಎಷ್ಟ್ ಬೇಕಾದ್ರೂ ಮಾಡ್ಬೋದು. ಇವತ್ತು ಸರ್ಟಿಫಿಕೇಟ್ ಕೊಡ್ತೀನಿ ಅಂದ್ರೆ ಮೇಡಮ್ ತುಂಬಾ ಜನ ಬರ್ತಾರೆ, ಕೆಲವರು ಫೋನ್ ಮಾಡಿ ಕೇಳ್ತಾರೆ, ಮೇಡಮ್ 3 ದಿನ ಬರಕ್ಕಾಗಲ್ಲ, ನಾವ್ ಅಲ್ಲಿದೀವಿ ಇಲ್ಲಿದೀವಿ, ಜಸ್ಟ್ ಸರ್ಟಿಫಿಕೇಟ್ ಕೊಡಿ ಮೇಡಮ್, ನಾವ್ ಎಷ್ಟ್ ಬೇಕಾದ್ರೂ ಪೇ ಮಾಡ್ತೀವಿ ಅಂತಾರೆ. ಆದ್ರೆ ಅಮ್ಮ ಹೇಳೋದು ಒಂದೇ ಮಾತು, ನಮ್ದು ಮೆಡಿಟೇಷನ್ ಕೋರ್ಸ್ ಕೂಡ ನಡೀತಿದೆ. ಕೆಲವ್ರು ಹೇಳ್ತಾರೆ ನಾವು ಮೆಡಿಟೇಷನ್ ಟ್ರೈನರ್ ಆಗ್ಬೇಕು ಅಂತಿದೀವಿ, ಅಮೌಂಟ್ ಎಷ್ಟಾಗುತ್ತೆ ಕೊಡ್ತೀವಿ ಮೇಡಮ್, ಬೆಳಗ್ಗೆ ಎಲ್ಲ ಎದ್ದಳಕ್ಕಾಗಲ್ಲ, ನಮ್ಗೆ ಸರ್ಟಿಫಿಕೇಟ್ ಕೊಡಿ. ಆದ್ರೆ ಅಮ್ಮ ಹೇಳೋದು ಒಂದೇ ಮಾತು, ನಿಮ್ಗೆ ದುಡ್ಡು ಯಾರ್ ಬೇಕಾದ್ರೂ ದುಡಿತಾರೆ, ಯಾರ ಹತ್ರ ಬೇಕಾದ್ರೂ ದುಡ್ಡು ಇರುತ್ತೆ, ಆದ್ರೆ ಕಲಿಕೆ ಅನ್ನೋದು ಮುಖ್ಯ ಅಂತ ಹೇಳ್ತಾರೆ. ಇಂಥ ಗುರು ಎಲ್ಲೂ ಸಿಗೋದಿಲ್ಲ. ರಿಯಲಿ ಅಂತವ್ರು ನಮಗೆ ಸಿಕ್ಕಿದ್ದಾರೆ. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ, ಈ ಮಾಸ್ಟರ್ ಮೈಂಡ್ ಟ್ರೈನಿಂಗ್ ಕೊಡೋರೆಲ್ಲ ನೀವು ಸರ್ಚ್ ಮಾಡಿ, ಇಂಗ್ಲಿಷ್ ಅಲ್ಲಿ ಹಿಂದಿನಲ್ಲಿ ಇರುತ್ತೆ. ಕನ್ನಡದಲ್ಲಿ ಇಷ್ಟು ನೀಟಾಗಿ ನಮ್ಗೆ ಅರ್ಥ ಮಾಡಿಸಿ ಗೈಡೆನ್ಸ್ ಕೊಟ್ಟು ನಮ್ಮ ಹಿಂದೆ ಮುಂದೆ ನಿಂತು ಪುಷ್ ಮಾಡಿ ನಮ್ಗೆ ಬೆಳೆಸಿ ಮಾರ್ಗದರ್ಶನ ಕೊಡುವಂತ ಗುರುಗಳು ಎಲ್ಲೂ ಸಿಗಲ್ಲ. ಅಂತವ್ರು ನಮಗೆ ಸಿಕ್ಕಿದ್ದಾರೆ ಅಂದ್ರೆ ನಾವು ಕನ್ನಡದವ್ರು ಬಹಳ ಅದೃಷ್ಟವಂತರು ಅಂತ ಹೇಳ್ಬೇಕು. ತಾಯಿ ಮಗಳನ್ನ ಕಳ್ಕೊಂಡ್ ತಮ್ಮ ಜೀವನನೇ ಏನಾದ್ರು ಯಾಕೆ ಬದುಕ್ಬೇಕು ಅನ್ನೋ ಒಂದ್ ಲೆವೆಲ್ಗೆ ಹೋದ್ರು. ಆಮೇಲೆ ಯೋಚನೆ ಮಾಡಿದ್ರು, ಒಂದು ಮಗಳಿಗೋಸ್ಕರ ನಾನ್ ಜೀವ ಕಳ್ಕೊಂಡೆ ಅಂದ್ರೆ ಜಗತ್ನಲ್ಲಿ ಎಷ್ಟೊಂದ್ ಜನ ಇದಾರೆ, ಅವ್ರ ಕಣ್ಣೀರ್ ಯಾರು ಒರ್ಸೋರು ಅಂತ ಹೇಳಿ ಎದ್ದು ನಿಂತ್ರವ್ರು. ಯೂನಿವರ್ಸ್ ಅವ್ರಿಗೆ ಒಂದು ಚಾಲೆಂಜ್ ಕೊಡ್ತೀವಿ, ನಮ್ಗೆ ಇಂತ ಚಾಲೆಂಜ್ ಬಂದಿದ್ರೆ ಮುಗಿತು ಎಲ್ಲ ಬಿಟ್ಟು ಏನೋ ಒಂದ್ ಆಗೋಗಿರ್ತಿದ್ವಿ, ಶ್ರುತಿ ಮೆಂಟಲಿ ವೀಕ್ ಆಗಿನೋ ಏನೋ ಒಂದ್ ಆಗಿರ್ತಿದ್ವಿ. ಆದ್ರೆ ಅವ್ರು ಇವತ್ ನಿಂತ್ರು, ಇವತ್ ನಮ್ಮ ಎಲ್ಲರ ಜೊತೆಗಿದ್ದಾರೆ, ನಮ್ಮನ್ನ ನಡೆಸ್ತಾ ಇದಾರೆ, ನಮ್ಗೆ ಬೆಳೆಸ್ತಾ ಇದ್ದಾರೆ. ರಿಯಲಿ ಇಲ್ಲಿ ಕುತ್ಕೊಂಡ್ ಮೇಡಮ್ ಏನೋ ಮ್ಯಾಜಿಕ್ ಮಾಡ್ತಾರೆ, ಜಾದೂ ಮಾಡ್ತಾರೆ, ಏನೋ ಅಲ್ಲ, ಇದು ಒಂದು ಮಾಸ್ಟರ್ ಮೈಂಡ್ ಟ್ರೈನಿಂಗ್ ಪ್ರೋಗ್ರಾಮ್ ಇದೆ. ಅಂದ್ರೆ ಅಡ್ವಾನ್ಸ್ ಮೈಂಡ್ ಮಾಸ್ಟರ್, ನನ್ನ ಮನಸ್ಸನ್ನ, ನನ್ನ ಸುತ್ತ ಮನಸ್ಸನ್ನ ಹೆಂಗ್ ಜಾಗೃತ ಮಾಡ್ಕೊಳ್ಬೇಕು, ಸಕ್ಸಸ್ ನ ಹೇಗ್ ನೋಡ್ಬೇಕು, ಸಕ್ಸಸ್ ಹತ್ರ ಹೇಗ್ ದಾರಿ ಹೆಜ್ಜೆ ಇಡಬೇಕು, ನಮ್ಗೆ ಗೊತ್ತಿರೋದಿಲ್ಲ ಇದು. ಅನ್ಕೋತೀವಿ ನಮ್ಗೆ ಇವ್ರು ಬಂದ್ರೆ ಅವ್ರು ಬಂದ್ರೆ ಸ್ಯಾಲ್ರಿ ಜಾಸ್ತಿ ಆದ್ರೆ ಪೋಸ್ಟ್, ನಮ್ದು ಒಳ್ಳೆ ಪೋಸ್ಟ್ ಸಿಕ್ಕರೆ ಏನಿಲ್ಲ, ಒಳ್ಳೆ ಪೋಸ್ಟ್ ಸಿಕ್ಕರೆ ಟೆನ್ಷನ್ ಜಾಸ್ತಿ ಆಗುತ್ತೆ, BP ಜಾಸ್ತಿ ಆಗುತ್ತೆ, BP ಇಂದ ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಅದರಿಂದ ಶುಗರ್ ಬರುತ್ತೆ, ಶುಗರ್ ಇಂದ ಇನ್ನೇನೋ ಕಾಯಿಲೆ ಬರುತ್ತೆ ಹೊರತು ಜವಾಬ್ದಾರಿ ಹಣ ಬಂದಾಗ ನಮ್ದೇನು ನೀಡ್ ಫುಲ್ಫಿಲ್ ಆಗಲ್ಲ, ಇನ್ನೂ ಟೆನ್ಷನ್ಗಳು ಜಾಸ್ತಿ ಆಗುತ್ತೆ. ಮೇನ್ ಬೇಕಾಗಿರೋದು ಏನಂದ್ರೆ ನಮ್ಮ ಅಂತರ್ ಮನಸ್ಸು, ನಮ್ಮ ಒಳ ಮನಸ್ಸು, ಸುಪ್ತ ಮನಸ್ಸು ಜಾಗೃತ ಆಗೋದು ಬಹಳ ಮುಖ್ಯ ಇರುತ್ತೆ. ಆ ಕೆಲಸ ಇಲ್ಲಾಗುತ್ತೆ ಅಂದ್ರೆ ಈ ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ಮಾಡುವಂತ ಕೆಲಸನ ಮೇಡಮ್ ಮಾಡ್ತಾ ಇದ್ದಾರೆ. ಇದುವರೆಗೂ 10,000 ಜನರ ಲೈಫ್ ನ ಚೇಂಜ್ ಮಾಡಿದ್ದಾರೆ ಅವರು. ಮತ್ತೆ ಇನ್ನೊಂದ್ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ಮೆಡಿಟೇಷನ್ ಅಲ್ಲಿ ಅವರು ನಮ್ಗೆ ಮೆಡಿಟೇಷನ್ ಕೋರ್ಸ್ ಅಲ್ಲಿ ಈ ತರ ಮೆಡಿಟೇಷನ್ ಮಾಡಿಸ್ತಾರೆ. ಸ್ವತಃ ತಮ್ಮ ಲೈಫ್ ಮೇಲೆ ತಾವು ಅಪ್ಲೈ ಮಾಡ್ಕೊಂಡಿದ್ದಾರೆ. ಅವ್ರದ್ದು ವಿಶುದ್ಧಿ ಚಕ್ರ ಬ್ಲಾಕ್ ಆಗಿ ಇಂಬ್ಯಾಲೆನ್ಸ್ ಆಗಿ ಅವ್ರ ಮಗಳನ್ನ ಕಳ್ಕೊಂಡಾಗ ಹತ್ತು ಹೊರಗಡೆ ಎಕ್ಸ್ಪ್ರೆಸ್ ಮಾಡಕ್ಕಾಗಿಲ್ಲ ದುಃಖನ, ನುಂಗಿ ನುಂಗಿ ಏನಾಗಿತ್ತು, ಅವ್ರದ್ದು ಗಂಟ್ಲು ಊತ ಬಂದು ಅವ್ರದ್ದು ವಾಯ್ಸ್ ಹೋಗಿತ್ತು. ಡಾಕ್ಟರ್ ಟೆಸ್ಟ್ ಮಾಡಿಸ್ದಾಗ ಹೇಳಿದ್ರಂತೆ, ನಿಮ್ದು ಏನಾಗಿದೆ ಅಂದ್ರೆ ನರ್ವ್ ಸಿಸ್ಟಮ್ ಎಲ್ಲ ಡ್ಯಾಮೇಜ್ ಆಗೋಗಿದೆ, ಮಾತಾಡ್ತೀನಿ ಅನ್ನೋದು ಮರಿಬೇಕಮ್ಮ ಇನ್ಮೇಲೆ ಅಂತ ಹೇಳಿದ್ರಂತೆ. ಅವ್ರಿಗೆ ಅದು ಅನಿಸ್ತು, ಮಾತಾಡಿದ್ರೆ ನಂಗೆ ಎನರ್ಜಿ, ಮಾತಾಡಿದ್ರೆ ನಾನು ಏನಾದ್ರು ಹೊರಗಡೆ ಹಾಕ್ಬೋದು, ಯಾಕಂದ್ರೆ ಟೀಚರ್ ಪೋಸ್ಟ್ ಇದ್ದಿದ್ದವ್ರದ್ದು. ಇದು ಹೋಯ್ತು ಅಂದ್ರೆ ಇನ್ನೇನು, ಮಗಳು ಹೋದ್ಲು, ಎಲ್ಲ ಹೋಯ್ತು ಅಂದ್ರೆ ಹೆಂಗಿರ್ಬೇಕು. ಅವಾಗ ಯಾರೋ ಹೇಳಿದ್ದು, ನೀವು ಮೆಡಿಟೇಷನ್ ಮಾಡಿ, ಚಕ್ರ ಧ್ಯಾನ ಮಾಡಿ ಅಂತೇಳಿ. ಅದನ್ನ ಅವ್ರ ಲೈಫ್ ಮೇಲೆ ಅಪ್ಲೈ ಮಾಡ್ಕೊಂಡ್ರು. ಇವತ್ತಿಷ್ಟು ಅವ್ರದ್ದು ವಾಯ್ಸ್ ಹಿಂಗಿದೆ ಅಂದ್ರೆ ಅವ್ರಿಗೆ ವಾಯ್ಸ್ಗೆ ಪುನರ್ಜನ್ಮ ಬಂದಿದೆ. ಹೇಳ್ತೀವಲ್ಲ, ಸತ್ತೋದವ್ರು ಬದುಕಿದ್ರು, ನನಗೆ ಅವ್ರ ವಾಯ್ಸಿಗೆ ಪುನರ್ಜನ್ಮ ಬಂದಿದೆ. ಆ ವಾಯ್ಸ್ ಇವತ್ತಿಷ್ಟು ಕರ್ನಾಟಕದಲ್ಲಿ ಹೆಸರು ಮಾಡ್ತಾ ಇದೆ ಅಂದ್ರೆ ಅದ್ರಲ್ಲಿ ನಾವು ಕೂಡ ಒಬ್ರಾಗಿದ್ದೀವಿ. ಹಾಗಾಗಿ ಎಲ್ಲರಿಗೂ ಹೇಳೋದೇನು ಅಂತ ಹೇಳಿದ್ರೆ, ಈ ಕೋರ್ಸಿಗೆ ಏನ್ ಜಾಯಿನ್ ಆಗ್ತಿರಲ್ಲ, ಇದು ನಿಮ್ದು ಖರ್ಚಲ್ಲ. ಇಷ್ಟ್ ಸಾವಿರನ 10,000 ಏನು ಅಲ್ಲ, ಅದು ಇನ್ವೆಸ್ಟ್ಮೆಂಟ್ ಅನ್ಕೊಳ್ಳಿ. ಇವತ್ ನಾನು ಹಾಕ್ದೆ ಅಂದ್ರೆ, ಈಗ ರೈತ ನಾನು ಇನ್ವೆಸ್ಟ್ ಮಾಡಿದ್ರೆ, ನಾನ್ ಬಂಡವಾಳ ಹಾಕ್ದೆ ಅಂದ್ರೆ ಮುಂದೇನಪ್ಪಾ, ಎಲ್ಲ ಕಳ್ಕೊಂತೀನಿ, ಏನಿಲ್ಲ, ಅವನಿಗೆ ದುಪ್ಪಟ್ಟು ಬರುತ್ತೆ. 1 ಚೀಲ ಖರ್ಚು ಮಾಡಿದ್ರೆ 100 ಚೀಲ ಬರುತ್ತೆ ಅವನಿಗೆ. ಹಾಗೆ ನಾವು ಇವತ್ತು ಸಸಿಗಳನ್ನ ನೆಡ್ತಾರೆ, ಅಡಿಕೆ ಬೆಳಿತಾರೆ, ಎಲ್ಲಾ ಬೆಳೆಗಳನ್ನ ತೋಟಗಳಲ್ಲಿ ಗದ್ದೆಗಳಲ್ಲೆಲ್ಲ ಬೆಳಿತಾರೆ. ನೀನ್ ಲಾಸ್ ಆಗಕ್ ಬೆಳಿತಾರ, ಇಂಪ್ರೂವ್ಮೆಂಟ್ ಆಗಿ ಅದು ಇಷ್ಟು ವರ್ಷಕ್ಕೆ ಅಂತೇಳಿ ಫಸಲು ಬರುತ್ತೆ. ಫಸಲ್ ಬಂದಾಗ ಅವ್ನಿಗೆ ಎಷ್ಟು ಸಂತೋಷ ಆಗುತ್ತೆ ಅಂದ್ರೆ, ಅವ್ನ್ ಕೈ ಕಟ್ಕೊಂಡು ಇದ್ದಿದ್ದು ಖರ್ಚಾದ್ರೆ ಏನಪ್ಪಾ ಮುಂದೆ ಏನು ಊಟ ಮಾಡೋದು ಅಂತ ಕುತ್ಕೊಂಡ್ರೆ, ಕೊನೆವರೆಗೂ ಊಟ ಹಾಕೋರು ಯಾರು ಅವ್ನಿಗೆ. ಹಾಗಾಗಿ ನಮ್ಮ ಹತ್ರ ಏನ್ ಸೇವಿಂಗ್ಸ್, ಯಾವಾಗ್ಲೂ ದುಡ್ಡು ನಮ್ಗೆ ತಗೊಳ್ರಿ ಟ್ರೈನಿಂಗ್ ಯಾರು ಕೊಡಲ್ಲ, ನಾವೇ ಅಡ್ಜಸ್ಟ್ ಮಾಡ್ಬೇಕು. ರಜಾ ಬೇಕಾ ತಗೊಳ್ಳಿ ಅಂತ ಯಾರು ಕೊಡಲ್ಲ. ಸಮಯ, ಹಣ, ಮತ್ತೆ ಏನು ಅಂತ ಹೇಳಿದ್ರೆ ನಾವು ಇದ್ ಮಾಡ್ಕೊಂಡು ಸೆಟ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಹೇಳೋದೇನು ಅಂತ ಹೇಳಿದ್ರೆ, ಅನುಕೂಲ ಮಾಡ್ಕೊಂಡು ನೀವೇ ಅಡ್ಜಸ್ಟ್ ಮಾಡ್ಕೊಂಡು ಈ ಟ್ರೈನಿಂಗ್ ಪ್ರೋಗ್ರಾಮಿಗೆ ಬನ್ನಿ.
ಬಂದ್ಮೇಲೆ ನೀವೇ ಹೇಳಿ. ಲೈಫ್ ಚೇಂಜ್ ನಂದಂತೂ ಆಗಿದೆ, ನಮ್ಮ ತುಂಬಾ ಜನ ಇದ್ದಾರೆ ಲೈಫ್ ಚೇಂಜ್ ಆಗ್ತಾ ಇದೆ. ನಿಮ್ದು ಕೂಡ ಲೈಫ್ ಚೇಂಜ್ ಆಗುತ್ತೆ, ನೀವು ಕೂಡ ಒಳ್ಳೆ ಒಂದು ಟ್ರೈನರ್ ಆಗ್ತೀರಾ, ಈ ಕನೆಕ್ಷನ್ ಅಲ್ಲಿ ಬರ್ತೀರಾ ಅಂತ ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ಹೇಳೋದು, ಈ ಟ್ರೈನಿಂಗ್ ಪ್ರೋಗ್ರಾಮ್, ಈ ಕ್ಲಾಸ್ ಏನ್ ಅಟೆಂಡ್ ಆಗ್ತಿದಿರೋ ಅವರೆಲ್ಲರೂ ಈ ಅವಕಾಶ ಸಿಗ್ತಾ ಇದೆ, ಯೂನಿವರ್ಸ್ ನಿಮ್ಗೆ ಕೊಡ್ತಾ ಇದೆ, ಮಿಸ್ ಮಾಡ್ಕೊಳ್ದೆ ಅಟೆಂಡ್ ಆಗಿ ಅಂತ ಹೇಳ್ತಾ, ನನಗೆ ನನ್ನ ಅನಿಸಿಕೆ ಹಂಚ್ಕೊಳಕ್ ಅವಕಾಶ ಮಾಡಿಕೊಟ್ಟಿರುವಂತ ಶ್ರೀದೇವಿ ಅಮ್ಮನ್ಗೆ ಹಾಗೆ ಯೂನಿವರ್ಸಿಗೆ ನಾನು ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ.